स्वामी वाञ्छा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः. ಹರೇ ಕೃಷ್ಣ. ಎಲ್ಲ ಹಿರಿಯ ವೈಷ್ಣವರಿಗೂ ವೈಷ್ಣವ ಪರಂಪರೆ ಗುರು ಮಹಾರಾಜ್ ಶ್ರೀಲ ಪ್ರಭುಪಾದ ರಾಧಾ ಮಾಧವ್ ಮತ್ತೆ ಜಗನ್ನಾಥ ಬಲ್ಲೆ ಸುಭದ್ರಾ ಸುದರ್ಶನ್ ಅವರ ಕೃಪೆಯನ್ನ ಬೇಡ್ತಾ ಇವತ್ತು ಇನ್ನೊಬ್ಬ ಶುದ್ಧ ಭಕ್ತರ ಲೀಲೆಯನ್ನ ಶ್ರವಣ ಮಾಡೋಣ. ಪ್ರತಿ ಒಂದು ಲೀಲೆಯಲ್ಲೂ ಭಗವಂತ ಬಯಸಿದ್ದು ಒಂದೇ, ಬೇರೆ ಬೇರೆ ರೀತಿಯಲ್ಲಿ ಭಕ್ತಿ ಮಾಡಿದ್ರು ಎಲ್ರು. ಒಬ್ಬರು ವಿದ್ವಾಂಸರು ಬಂದ್ರು ಭಕ್ತಿ ಮಾಡಿದ್ರು, ಒಬ್ಬ ಶ್ರೀಮಂತ ಬಂದ ಅವನ ಗರ್ವದಿಂದ ಬಂದ, ಒಬ್ಬ ಬಡವ ಬಂದ, ಒಬ್ಬ ಶೂದ್ರ ಬಂದ, ಒಬ್ಬ ಚಂಡಾಳಿ. ಎಲ್ಲರ ಭಕ್ತಿಯಲ್ಲೂ ಒಂದು ಸಾಮಾನ್ಯ ಅಂಶ ಏನ್ ಭಗವಂತ ನೋಡಿದಂದ್ರೆ ಪ್ರೀತಿ ಅಷ್ಟೇ. ಇನ್ನೇನು ನೋಡ್ಲಿಲ್ಲ ಭಗವಂತ. ಅವನ ಶ್ರೀಮಂತಿಕೆ, ಅವನ ವಿದ್ಯೆ, ಜ್ಞಾನ, ಅವನ ಪಾಂಡಿತ್ಯ ಯಾವುದು ನೋಡ್ಲಿಲ್ಲ. ಭಗವಂತ ನೋಡಿದ್ದು ಅವರ ಶುದ್ಧ ಪ್ರೀತಿ ಅಷ್ಟೇ. ಸೊ ಹಾಗೆ ಇವತ್ತಿನ ಲೀಲೆಯಲ್ಲಿ ಒಬ್ಬ ಶುದ್ಧ ಭಕ್ತ ಅವನು ಹೇಗೆ ಭಗವಂತನ ಸೇವೆ ಮಾಡ್ತಾನೆ ಅಂತ ಅಂದ್ರೆ, ಪ್ರತಿಯೊಂದು ಭಗವಂತನ ಸೇರಿದ್ದು ಅನ್ನೋದು ನಮ್ಮ ಪ್ರಜ್ಞೆಗೆ ಬರಬೇಕು. ಪ್ರತಿಯೊಂದು ಭಗವಂತಂದಿದು, ನಮ್ದಲ್ಲ ಇದು. ನಾವೇನು ಭಗವಂತನಿಗೆ ಅರ್ಪಣೆ ಮಾಡದೆ ಬಳಸಂಗಿಲ್ಲ. ಒಂದು ಹುಲ್ಕಡ್ಡಿ ಕೂಡ ಭಗವಂತನ ಸೇವೆಲೆ ತೊಡಗಿಸ್ಬೇಕು ಅನ್ನೋದನ್ನ ನಾವು ಈ ಇವತ್ತಿನ ಲೀಲೆಯಲ್ಲಿ ಶ್ರವಣ ಮಾಡೋಣ. ಲಿಮಿಟ್ ಕೊಟ್ಬಿಡಿ ಸರ್. ಬಿಗ್ ಟೆಸ್ಟ್ ಮಾಡಿ ನೆಕ್ಸ್ಟ್ ಯೂನಿಟ್ ಕೊಟ್ಬಿಡಿ ಸರ್. 105 ಎಲ್ಲ ವಿದಿನ್ ಕರೆಂಟ್ ಕೊಟ್ಬಿಡಿ. ಪ್ರತಿಯೊಂದು ಭಗವಂತನ ಸೇವೆಯಲ್ಲೇ ತೊಡಗಿಸ್ಬೇಕು. ನಮ್ದಲ್ಲ ಇದು. ಯಾರು ತನ್ನ ವೈಯಕ್ತಿಕ ಭೋಗಕ್ಕೋಸ್ಕರ ಬಳಸಬಾರದು. ಒಂದು ಹೂ ಮುಡ್ಕೋಬೇಕಾದ್ರೂ ಅದನ್ನ ಭಗವಂತನಿಗೆ ಆಫರ್ ಮಾಡಿನೇ ಮುಡ್ಕೋಬೇಕು, ನಮ್ದಲ್ಲ ಅನ್ನೋದನ್ನ ಇವತ್ತಿನ ಲೀಲೆಯಲ್ಲಿ ನಾವು ನೋಡೋಣ. ಇದು ಡೆಲ್ಲಿಯಲ್ಲಿ ಒಬ್ಬ ಮುಸ್ಲಿಂ ದೊರೆ, ರಾಜ, ಶ್ರೀಮಂತ. ಆಗ ದೆಹಲಿ ಸುಲ್ತಾನರ ಆಳ್ವಿಕೆ ಇತ್ತು. ಆ ರಾಜ್ಯದಲ್ಲಿ ಒಬ್ಬ ಭಕ್ತ, ಅವನ ಹೆಸರು ಪರಮೇಷ್ಠಿ ಅಂತ. ಅವನ ಹೆಸರು ಪರಮೇಷ್ಠಿ. ಮೂಲ ನಾಮ ಪರಮೇಷ್ಠಿ ಅಂದ್ರೆ ಅದು ಬ್ರಹ್ಮದೇವರಿಗೆ ಹೇಳ್ತಾರೆ ಪರಮೇಷ್ಠಿ ಅಂತ. ಆದ್ರೆ ಆ ನಾಮ ಭಗವಂತನಿಗೆ ಸೇರಿದ್ದು ನಾಮ. ಅದು ಎಲ್ಲ ಭಗವಂತನಿಗೆ ಸೇರಿದ್ದೆ. ಪರಮೇಷ್ಠಿ ಅಂದ್ರೆ ಅರ್ಥ ಬ್ರಹ್ಮದೇವರು. ಇಲ್ಲಿ ಆ ಪರಮೇಷ್ಠಿ ಅವನು ತನ್ನ ಜೀವನ ನಿರ್ವಹಣೆಗೆ ಟೈಲರಿಂಗ್ ಮಾಡ್ತಾ ಇದ್ದ. ಅವನ ಕೆಲಸ ಟೈಲರ್ ಕೆಲಸ. ಅವನಿಗೆ ಒಬ್ಬ ಬ್ರಾಹ್ಮಣನಿಗೆ, ಒಬ್ಬ ಭಕ್ತನಿಗೆ ಇರ್ಬೇಕಾದ್ರೆ ಎಲ್ಲಾ ಗುಣಗಳು ಇತ್ತು. ಆದ್ರೆ ನೋಡಕ್ಕೆ ಕುರೂಪಿ ಆಗಿದ್ದ, ಅಗ್ಲಿ ಕ್ರೂಪಿ. ಏನಂದ್ರೆ ಅವನಿಗೆ ಗೂನ್ ಬೆನ್ನಿತ್ತು. ಗೂನ್ ಬೆನ್ನು. ಮಥುರದಲ್ಲೊಬ್ಳಿದ್ದಲ್ಲ ಸುಂದರಿ, ಗೂನ್ ಬೆನ್ನಿತ್ತು ಅಷ್ಟೇ. ಅದು ಸುಂದರಿ, ಅಪ್ರತಿಮ ಸುಂದರಿ. ಯಾಕಂದ್ರೆ ಅದು ಭಗವಂತನ ಮಡದಿ ಅವಳು. ಆ ಗೂನ್ ಬೆನ್ ಸುಂದರಿ ಯಾರಿದ್ಲು ಮಥುರದಲ್ಲಿ, ಅವಳನ್ನ ಭಗವಂತ ಮದುವೆ ಮಾಡ್ಕೊಳ್ತಾನೆ. ಯಾಕಂದ್ರೆ ಆ ಸುಂದರಿ ಹಿಂದಿನ ಜನ್ಮದಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ಲು. ಏನಂತ? ನಾನು ಅವನ್ನ, ಕೃಷ್ಣನನ್ನ ಗಂಡನಾಗಿ ಪಡಿಬೇಕು ಅಂತ. ಭಗವಂತ ಎಲ್ಲೇ ಕೂತಿರ್ಲಿ, ಬ್ರಹ್ಮಾಂಡದ ಯಾವುದೇ ಮೂಲೆಯಲ್ಲಿ ಇರ್ಲಿ, ನಾವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅವನಿಗೆ ಸಲ್ಲುತ್ತೆ, ಖಂಡಿತ ಸಲ್ಲುತ್ತೆ. ಆದ್ರೆ ಪ್ರಾರ್ಥನೆ ಹೇಗಿರ್ಬೇಕು ಅಂದ್ರೆ ದೈನ್ಯತೆ ಇರಬೇಕು ಪ್ರಾರ್ಥನೆಯಲ್ಲಿ. ಪ್ರಾರ್ಥನೆಯಲ್ಲಿ ನಾವು ಆರ್ಡರ್ ಮಾಡಬಾರ್ದು, ನನ್ಗೆ ಅದು ಬೇಕು, ಇದು ಬೇಕು, ಕೊಡು, ಅಲ್ಲ. ನಮ್ಮಲ್ಲಿ ದೈನ್ಯತೆ ಇರಬೇಕು. ಈ ದೀನಿನ ಉದ್ಧಾರ ಮಾಡು ಕೃಷ್ಣ. ಇವನಿಗೇನು ಗೊತ್ತಿಲ್ಲ, ಒಬ್ಬ ಮಹಾಮೂರ್ಖ, ಮೂಢ. ನಿನ್ನ ಶರಣಾಗತಿ ಒಂದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಇವನಿಗೆ, ಉದ್ಧಾರ ಮಾಡು ಅಂದ್ರೆ ಭಗವಂತ ಖಂಡಿತ ಉದ್ಧಾರ ಮಾಡ್ತಾನೆ. ಆದ್ರೆ ನಮಗೆ ಸ್ವಲ್ಪ ಜ್ಞಾನ ಬಂದ್ರೆ ಏನಾಗುತ್ತೆ, ನಾವು ಜ್ಞಾನದ ಮೂಲಕ ಭಗವಂತನ ಹತ್ರಕ್ಕೆ ಹೋಗ್ತೀವಿ, ಹೋಗಕ್ ಪ್ರಯತ್ನ ಮಾಡ್ತೀವಿ, ಅಲ್ಲಿ ರಿಜೆಕ್ಟ್ ಆಗ್ಬಿಡ್ತೀವಿ ನಾವು. ಜ್ಞಾನದ ಮೂಲಕ ಭಗವಂತನ ಸಂಸಕ್ ಆಗೋದಿಲ್ಲ. ಕೃಷ್ಣನೇ ಹೇಳ್ತಾನೆ, ಭಗವದ್ಗೀತೆ ಕೃಷ್ಣನೇ ಅದನ್ನ ಸಾರತಾನೆ. ಜ್ಞಾನದಿಂದ ದಾನ, ತಪಸ್ಸು, ಯಜ್ಞ, ಹೋಮ ಯಾವುದರಿಂದನೂ ಭಗವಂತನನ್ನ ಮುಟ್ಟಕ್ಕಾಗೋದಿಲ್ಲ, ಕೇವಲ ಭಕ್ತಿ. ಹಾಗೆ ಆ ಮಥುರಾದಲ್ಲಿದ್ದ ಗೂನ್ಬೆನ್ನಿನ ಸೈರಂದ್ರಿ ಯಾರಿರ್ತಾಳೆ, ಅವಳು ಭಗವಂತನ ಮಡದಿ ಆಗ್ತಾಳೆ. ಅವರ ಇಬ್ಬರ ದಾಂಪತ್ಯದ ಮಗು ಏನಿರುತ್ತೆ, ಆ ಮಗ ಮಹಾಭಾರತದಲ್ಲಿ ಭೀಮನ ಸಾರಥಿಯಾಗಿರ್ತಾನೆ. ಎಂತ ಭಾಗ್ಯ ಇದು ಅಲ್ವಾ? ಅದು ಆ ಭಾಗ್ಯ ಹೇಗೆ ಸಿಕ್ತು ಅವಳಿಗೆ? ಕುಬ್ಜೆಗೆ ಹಿಂದಿನ ಜನ್ಮದ ಸುಕೃತಿ. ಅದಕ್ಕೆ ಹೇಳೋದು, ನಾವು ಮುಂದೆ ಏನಾಗ್ತೀವಿ ಬಿಡ್ತೀವಿ ನಮ್ಗೆ ಗೊತ್ತಿಲ್ಲ. ಎಲ್ರಿಗೂ ಭಕ್ತಿ ಸಿಗುತ್ತಾ? ಭಕ್ತಿ ಎಲ್ರಿಗೂ ಕೊಡೋದಿಲ್ಲ ಭಗವಂತ. ಕೋಟಿಗೊಬ್ಬ ಮನುಷ್ಯಾಣಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ. ಯಾರೋ ಸಾವಿರಾರು ಮನುಷ್ಯರು, ಕೋಟಿ ಜನರಲ್ಲಿ ಯಾರೋ ಒಬ್ರು ಸಿದ್ಧಿ
ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಿದ್ಧಿ ಪಡೆಯೋ ಪ್ರಯತ್ನದಲ್ಲಿ ಯಾರೋ ಒಬ್ರು ಸಕ್ಸಸ್ ಆಗ್ತಾರೆ ಅಷ್ಟೇನೆ. ಭಕ್ತಿ ಎಲ್ರಿಗೂ ಸುಮ್ಮನೆ ಕೊಡೋದಿಲ್ಲ ಭಗವಂತ. ದೇಹ ಆಕಾರ ಏನಾದ್ರೂ ಇರ್ಲಿ, ಗೂನ್ಬೆನ್ ಇರ್ಲಿ, ಕುರುಡಾಗಿರ್ಲಿ, ಕುಂಟಾಗಿರ್ಲಿ, ಕುಷ್ಠರೋಗಿ ಆಗಿರ್ಲಿ, ಬಟ್ ಭಕ್ತಿ ಮಾತ್ರ ಅದು ಶಾಶ್ವತ. ದೇಹ ಬದಲಾವಣೆ ಆಗ್ತಿರುತ್ತೆ. ಸೊ ಹಾಗೆ ಈ ಪರಮೇಷ್ಠಿ ಒಬ್ಬ ಗೂನ್ ಬೆನ್ನವನಾಗಿರ್ತಾನೆ. ಆದ್ರೆ ಎಲ್ಲ ದೈವಿ ಗುಣಗಳಿರುತ್ತೆ. ಅವನು ಸೆಲ್ಫ್ ರಿಯಲೈಸ್ಡ್ ಅವನು. ಅವನು ಆತ್ಮ ಸಾಕ್ಷಾತ್ಕಾರ ಪಡೆದ ಜೀವ. ಅವನು ಗೊತ್ತಾಯ್ತು ಜೀವನದಲ್ಲಿ ಒಂದೇ ಕರ್ತವ್ಯ ನಾವು ಮಾಡ್ಬೇಕಾಗಿರೋದು ಏನು, ಅದು ಭಗವಂತನ ಭಕ್ತಿ ಸೇವೆ. ಗೊತ್ತಿತ್ತು ಅವನ್ ಏನ್ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದ, ಅದರಿಂದ ಏನ್ ಸ್ವಲ್ಪ ಕಮಾಯಿ ಬರ್ತಾ ಇತ್ತು, ಅದರಿಂದ ಜೀವನವನ್ನ ನಿರ್ವಹಣೆ ಮಾಡ್ತಾ ಇದ್ದ. ತಕ್ಕ ಮಟ್ಟಿಗೆ, ಏನ್ ಶ್ರೀಮಂತಿಗೆ ಬೇಕು ಅಂತೇನಿಲ್ಲ. ಶ್ರೀಮಂತಿಗೆ ಆಡಂಬರ, ವೈಭವ ಅದು ಭಕ್ತ ಬಯಸೋದಿಲ್ಲ. ಆದ್ರೆ ಭಗವಂತ ಕೊಡ್ತಾನೆ, ಅವಶ್ಯಕತೆ ಇದ್ರೆ ಭಗವಂತ ಅದನ್ನ ಕೊಡ್ತಾನೆ. ಕೊಟ್ರೆ ಎಲ್ಲಿ ನನ್ನ ಭಕ್ತಿ ನಾಶ ಆಗ್ಬಿಡ್ತು ಅಂತ ಕೊಡೋದಿಲ್ಲ ಅಷ್ಟೇನೆ. ಯಾಕೆ ಭಕ್ತರಿಗೆ ದರಿದ್ರ ಕೊಡ್ತಾನೆ ಭಗವಂತ? ದರಿದ್ರ ಅಂದ್ರೆ ಭೌತಿಕ ದರಿದ್ರ ಕೊಡ್ತಾನೆ, ಭಕ್ತಿ ಜ್ಞಾನ ದಾರಿದ್ರ್ಯ ಕೊಡೋದಿಲ್ಲ. ಭಕ್ತಿಗೆ ಜ್ಞಾನಕ್ಕೆ ಅವನು ದರಿದ್ರ ಮಾಡೋದಿಲ್ಲ. ಭೌತಿಕ ಹಣ ಕಾಸು ಇಲ್ಲ, ಮನೆ ಮಠ ಇಲ್ಲ ಅಂತ ದರಿದ್ರ ಮಾಡ್ತಾನೆ. ಯಾಕೆಂದ್ರೆ ಕೊಟ್ರೆ ಎಲ್ಲಿ ನನ್ನ ಭಕ್ತಿ ಸೇವೆ ವಿಮುಖನಾಗ್ಬಿಡ್ತಾನೋ, ವಾಪಸ್ ಹಿಂದಕ್ಕೆ ಹೋಗ್ಬಿಡ್ತಾನೋ ಅಂತ ಭಯಕ್ಕೆ ಭಗವಂತ ಕೊಡೋದಿಲ್ಲ. ಇದನ್ನ ಸುಧಾಮ ದ್ವಾರಕೆಗೆ ಬಂದು ವಾಪಸ್ ಹೋಗ್ಬೇಕಾದ್ರೆ ಸ್ವಲ್ಪ ದಿನ ಕೃಷ್ಣ ಆ ರಾಜ್ಯದಲ್ಲಿ ಇರ್ತಾನೆ. ಸಾರಿ, ದ್ವಾರಕೆಗೆ ಬಂದು ವಾಪಸ್ ಹೋಗ್ಬೇಕಾದ್ರೆ ಸುಧಾಮನಿಗೆ ರಾಜನ್ ತರ ವೇಷ ಹಾಕಿರ್ತಾನೆ ಭಗವಂತ. ಸುಧಾಮ, ನಿನ್ ಮನೇಲಿ ಇರೋ ತನಕ ನೀನು ರಾಜನಾಗಿ ಇರಬೇಕು. ವಜ್ರ ವೈಡೂರ್ಯ ಕಿರೀಟ ಮುತ್ತು ರತ್ನ ಎಲ್ಲ ಕೊಟ್ಟು ಸಿಂಹಾಸನ ಕೂರಿಸಿರ್ತಾನೆ. ಬಂದಿದ್ ಹೇಗ್ ಬಂದಿರ್ತಾನ ಅವನು? ಅರ್ಕಲ್ ಬಟ್ಟೆ ಹಾಕಿ ಬಂದಿರ್ತಾನಲ್ವಾ. ಅರ್ಕಲ್ ಬಟ್ಟೆ ಇಟ್ಕೊಂಡು ಯಾವ್ದೋ ಒಂದು ಹಲ್ಸೋಗಿರೋ ಅವಲಕ್ಕಿ ಇಟ್ಕೊಂಡ್ ಬಂದಿರ್ತಾನೆ. ಹೋಗ್ಬೇಕಾದ್ರೆ ಸುಧಾಮನಿಗೆ ಕೃಷ್ಣ ಹೇಳ್ತಾನೆ, ನೋಡಪ್ಪ ಹೋಗ್ತಾ ಇದ್ಯಾ, ಎಲ್ಲ ಒಳ್ಳೇದಾಗ್ಲಿ, ಇಷ್ಟು ದಿನ ನನ್ನ ಸೇವೆಯನ್ನ ಸ್ವೀಕಾರ ಮಾಡಿದ್ಯಾ, ತುಂಬಾ ಧನ್ಯವಾದ, ಹೋಗ್ಬಾ. ಆಯ್ತು ಕೃಷ್ಣ, ಹೋಗ್ ಬರ್ತೀನಿ ನಾನು ಅಂತ ಹೇಳಿ ಹೊರಟಿದ್ದ. ಸುಧಾಮ, ಒಂದ್ ನಿಮಿಷ ನಿಂತ್ಕೋ, ನೀನು ಹಾಕಿರೋ ರತ್ನ ಖಚಿತವಾದ ಬಟ್ಟೆ ವಜ್ರ ವೈಡೂರ್ಯ ಎಲ್ಲ ಇಲ್ಲೇ ಬಿಟ್ಟು ಹೋಗು ಅಂತ ಹೇಳ್ತಾನೆ ಕೃಷ್ಣ. ವಾಪಸ್ ಕೊಟ್ಬಿಟ್ಟು ಹೋಗು ಅಂತ ಹೇಳ್ತಾನೆ. ನೀನ್ ಹೆಂಗ್ ಬಂದಿದ್ದೆ ಅರ್ಕಲ್ ಬಟ್ಟೆ ಹಾಕೊಂಡು ಹಂಗೆ ವಾಪಸ್ ಹೋಗು ಅಂತ. ಕಾಲಿ ಚಪ್ಪಲಿ ಇಲ್ಲದೆ ಬಂದಿರ್ತಾನೆ, ಇಲ್ಲಿ ರತ್ನ ಖಚಿತವಾದ ಚಪ್ಪಲಿ ಪಾದರಕ್ಷೆ ಕೊಟ್ಟಿರ್ತಾನೆ ಭಗವಂತ. ಎಲ್ಲ ಬಿಟ್ಟು ಹೋಗ್ತಾನೆ. ಹೋಗ್ಬೇಕಾದ್ರೆ ಆ ಉಜ್ಜಯಿನಿ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವನಿಗೆ ಯೋಚನೆ ಬರುತ್ತೆ ಸುಧಾಮನಿಗೆ. ಅಲ್ಲ, ಏನ್ ಯೋಚನೆ ಮಾಡಿರ್ಬೋದು ಸುಧಾಮ? ನಾವಾಗಿದ್ದು ಏನ್ ಯೋಚನೆ ಮಾಡ್ತಾ ಇದ್ವಿ, ಸುಧಾಮ ಏನ್ ಯೋಚನೆ ಮಾಡ್ತಾನೆ? ಕೃಷ್ಣನ್ಗೆ ಎಷ್ಟು ಕರುಣೆ ನನ್ನ ಮೇಲೆ. ಅವನ್ ಕೊಟ್ಟಿದ್ ವಜ್ರ ವೈಡೂರ್ಯ ಮುತ್ತು ರತ್ನ ಬಟ್ಟೆನೆಲ್ಲ ಇಲ್ಲೇ ಬಿಟ್ಟು ಹೋಗು ಅಂತ ಹೇಳ್ಬಿಟ್ನಲ್ಲ, ಎಂತ ಕರುಣೆ ನನ್ನ ಮೇಲೆ, ಎಂತ ಪ್ರೀತಿ ಅಂತ ಹೇಳ್ತಾನೆ. ಯಾಕೆ ಕೃಷ್ಣ ಈ ತರ ಯೋಚನೆ ಮಾಡಿರ್ಬೋದಲ್ಲ? ಅಕಸ್ಮಾತ್ ಸುಧಾಮ ಕಾಡಲ್ಲಿ ಹೋಗ್ಬೇಕಾದ್ರೆ ಯಾವ್ದಾದ್ರು ಕಾಡು ಕಳ್ಳರು ಬಂದು ಇದನ್ನೆಲ್ಲ ಹೊಡೆದು ಬಡದು ಕಿತ್ಕೊಂಡು ಹೋಗ್ಬೋದಲ್ಲ, ನನ್ನ ಗೆಳೆಯನಿಗೆ ತೊಂದರೆ ಮಾಡ್ಬೋದಲ್ಲ ಅಂತ ಹೇಳಿ ಕೃಷ್ಣ ಅದನ್ನ ವಾಪಸ್ ತಗೊಂಡಿದ್ದಾನೆ ಅಂತ ಸುಧಾಮ ಯೋಚನೆ ಮಾಡ್ತಾನೆ. ಆದ್ರೆ ಕೃಷ್ಣ ಏನ್ ಯೋಚನೆ ಮಾಡಿದ್ದ? ಸುಧಾಮನ್ಗೆ ಎಲ್ಲಿ ಅಹಂಕಾರ ಬಂದ್ಬಿಡ್ತೋ ಏನೋ, ನಾನು ದ್ವಾರಕೆಗೆ ಹೋಗಿದ್ದೆ, ದ್ವಾರಕಾಧೀಶ ನನಗೆ ರಾಜನ್ ತರ ನೋಡ್ಕೊಂಡ ಆಗುತ್ತಾ ಅಂತ ಎಲ್ಲಾದ್ರೂ ಐಹಿಕ ವ್ಯಾಮೋಹಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ಅಂತ ಭಯ ಆಯ್ತು ಕೃಷ್ಣನಿಗೆ. ಇದು ಭಕ್ತ ಮತ್ತೆ ಭಗವಂತ ನಡುವಿನ ಇರೋ ಸಂಬಂಧ. ಭಕ್ತನಿಗೆ ಎಲ್ಲಿ ನಾನು ಭಗವಂತನಿಂದ ವಿಮುಖನಾಗ್ಬಿಡ್ತೀನೋ ಅಂತ ಭಯ, ಭಗವಂತನಿಗೂ ಅದೇ ಭಯ ಇರುತ್ತೆ. ಎಲ್ಲಿ ನನ್ನ ಭಕ್ತ ದುಡ್ಡು ಕಾಸು ಅಧಿಕಾರ ಪದವಿ ಬಂದ್ರೆ ನನ್ನ ಮರ್ತು ಬಿಡ್ತಾನೋ ಅಂತ ಭಯ ಇರುತ್ತೆ. ಆದ್ರೆ ನಾವು ಕ್ವಶನ್ ಮಾರ್ಕ್, ನಾವೇ ಯೋಚನೆ ಮಾಡ್ಬೇಕು ಇವಾಗ. ನಾವು ಅದಕ್ಕೋಸ್ಕರ ಒದ್ದಾಡ್ತಾ ಇದೀವಲ್ಲ. ಯಾವ್ದನ್ ಕೊಟ್ರೆ ಭಕ್ತಿ ಹೋಗ್ಬಿಡುತ್ತೋ ಅಂತ ಭಯ ಇರುತ್ತೋ ಭಗವಂತನಿಗೆ, ನಾವು ಅದಕ್ಕೋಸ್ಕರ ಒದ್ದಾಡ್ತಾ ಇದೀವಿ. ದುಡ್ಡು ಬೇಕು, ಐಶ್ವರ್ಯ ಬೇಕು, ಕೀರ್ತಿ ಬೇಕು, ಪದವಿ ಬೇಕು, ಪುರಸ್ಕಾರ ಬೇಕು ಅಂತ. ಆದ್ರೆ ಈ ಭಕ್ತ ಪರಮೇಷ್ಠಿ ಅದು ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಇವತ್ತು ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂದ್ರೆ ಇಲ್ಲ. ಮೃಷ್ಟಾನ್ನ ಸಿಕ್ಕಿದ್ರೆ ಮೃಷ್ಟಾನ್ನ ತಿಂತಾ ಇದ್ದ, ಭಿಕ್ಷೆ ಅನ್ನ ತಿಂದ್ರೆ ಭಿಕ್ಷೆ ಎತ್ಕೊಂಡು ತಿಂತಾ ಇದ್ದ. ಇಷ್ಟರಲ್ಲೇ ಜೀವನ ನಡೀತಾ ಇತ್ತು ಅವನು. ಆದ್ರೆ ಭಗವಂತನ ಮೇಲೆ ಭಕ್ತಿ ಯಾವತ್ತೂ ಕಡಿಮೆ ಆಗ್ತಿರ್ಲಿಲ್ಲ. ಭಕ್ತಿಯಲ್ಲಿ ಯಾವತ್ತೂ ಅವನು ದರಿದ್ರನಾಗಿರ್ಲಿಲ್ಲ. ಸರಿ, ಇವನು ತುಂಬಾ ಸೀದಾ ಸಾದಾ ಜೀವನ ಮಾಡ್ತಾ ಇದ್ದ, ಒಂದು ಸಣ್ಣ ಕುಟುಂಬ. ಅವನಿಗೆ ಒಂದು ಅರ್ಥ ಆಯ್ತು, ಯಾವಾಗ್ಲೂ ಆನಂದವಾಗಿರ್ತಾ ಇದ್ದ ಅವನು. ಏನ್ ಸಿಕ್ಕುತ್ತೋ ಅದನ್ನ ತಿನ್ಕೊಂಡು ಆನಂದವಾಗಿರ್ತಾ ಇದ್ದ. ಹೆಂಡತಿ ಮಕ್ಳನ್ನೆಲ್ಲ
ಭಕ್ತಿ ಸೇವೆ, ಜಗನ್ನಾಥನ ಸೇವೆ ತೋರಿಸಿದ್ದ. ಇದಕ್ಕಿಂತ ಬೇರೆ ಭಾಗ್ಯ ಏನ್ ಬೇಕು ಒಬ್ಬ ಭಕ್ತನಿಗೆ ಅಲ್ವಾ? ಭಕ್ತಿ ಸೇವೆ ಮಾಡಕ್ ಒಂದು ಅವಕಾಶ ಸಿಕ್ಬಿಟ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಏನು ಬೇಕಾಗಿಲ್ಲ ಅವನಿಗೆ. ಆದ್ರೆ ನಾವು ಅದೊಂದು ಬಿಟ್ಟು ಇನ್ನೆಲ್ಲದಕ್ಕೂ ಪ್ರಯತ್ನ ಮಾಡ್ತಾ ಇರ್ತೀವಿ. ಬರ್ಬೇಕು ನಾವು ವಾಪಸ್ ಹಿಂದಕ್ಕೆ ತಿರ್ಕೊಂಡು ಯೂಟರ್ನ್ ಮಾಡ್ಕೊಂಡು ಬರ್ಬೇಕು. ನಾವು ಭಗವಂತನ ಸೇವೆ ಮಾಡಕ್ ಬರ್ಬೇಕು. ನಾವು ಭಗವಂತನ ಸೇವೆ ಮಾಡಕ್ ನಿಂತ್ಕೊಂಡ್ರೆ ಭಗವಂತ ಭಕ್ತರ ಸೇವೆ ಮಾಡಕ್ ನಿಂತ್ಬಿಡ್ತಾನೆ. ನಾಚಿಕೆ ಗರ್ವ ಎಲ್ಲ ಬಿಟ್ಟು. ಅವ ಲಕುಮೀ ರಮಣ, ಅವಾಗೆಲ್ಲ ಗರ್ವ. ಅವನು ಲಕ್ಷ್ಮಿ ಗಂಡ, ಅವನಿಗೆ ಗರ್ವನೇ ಇಲ್ಲ, ಏನ್ ಬೇಕಾದ್ರೂ ಮಾಡ್ತಾನೆ. ಹೂವ ತರುವರ ಮನೆಗೆ ಹುಲ್ಲ ತರುವ ಅವ ಲಕುಮೀ ರಮಣ, ಅವಾಗೆಲ್ಲ ಗರ್ವ. ಹೀಗೆ ಪರಮೇಷ್ಠಿ ತನ್ನ ಕುಟುಂಬವನ್ನ ಭಗವಂತನ ಸೇವೆಯಲ್ಲಿ ತೊಡಗ್ತಾ ಭಗವಂತ ನಾಮ ಹೇಳ್ತಾ ಜೀವನ ಕಳೀತಾ ಇರ್ತಾರೆ. ಅವನ ಪತ್ನಿ ಹೆಸರು ವಿಮಲಾದೇವಿ, ಪಾರ್ವತಿ ಹೆಸರು ವಿಮಲಾದೇವಿ. ತುಂಬಾ ಹಂಬಲ್, ವಿನಯ, ವಿನೀತ. ಗಂಡ ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡಿರ್ತಾರೆ. ಇವತ್ತು ಗಂಡ ಏನಾದ್ರು ಮೃಷ್ಣ ಅಂತಂದ್ರೆ ಅದ್ರಲ್ಲಿ ತೃಪ್ತಿ ಇರ್ತಾರೆ. ಇಲ್ಲ ಇವತ್ತು ಏನು ಸಿಕ್ಕಿಲ್ಲ, ಊಟ ಸಿಕ್ಕಿಲ್ಲ ಅಂದ್ರೆ ಅದ್ರಲ್ಲಿ ತಣ್ಣೀರು ಕುಡ್ಕೊಂಡು ಸುಖವಾಗಿರ್ತಾರೆ. ಸುಖ ದುಃಖ ನಾವು ಅನ್ಕೊಳಂಗೆ ಅಷ್ಟೇ. ಈಗ ಒಂದ್ ಮಗು, ಅದನ್ನ ನೀವು ಚಿನ್ನ ತೊಟ್ಲಲ್ಲಿ ಹಾಕಿದ್ರು ಅದು ಆರಾಮ ಮಲಗಿರುತ್ತೆ, ತಗೊಂಡೋಗಿ ಮಣ್ಣಿನ ಮೇಲೆ ಮಲಗಿಸಿದ್ರು ಅದು ಆರಾಮ ಮಲಗಿರುತ್ತೆ. ಅದಕ್ಕೇನು ಮಾನ ಅಪಮಾನ ಇಲ್ಲ. ಅದು ಯಾರಾದ್ರೂ ಬೈದ್ರು ಕಿಲಕಿಲ ನಗ್ತಾ ಇರುತ್ತೆ. ಅದಕ್ಕೆ ಜ್ಞಾನಪೀಠ ಕೊಟ್ರು ಏನಿಲ್ಲ, ನೊಬೆಲ್ ಅವಾರ್ಡ್ ಕೊಟ್ರು ಏನಿಲ್ಲ, ಅದಕ್ಕೇನ್ ಮಾನ ಅಪಮಾನ ಏನಿಲ್ಲ. ತುಲ್ಯ ನಿಂದ ಸ್ತುತಿರ್ಮೌನಿ ಸಂತುಷ್ಟ ಏನಕೇನಚಿತ್. ಯಾರು ಏನೇ ಮಾಡಿದ್ರು ಅನಿಕೇತ ಸ್ಥಿರಮತಿ ಭಕ್ತಿ ಮಾನ್ಮೇ ಪ್ರಿಯೋನಃ. ಹೀಗೆ ಸ್ಥಿರಮತಿಯಿಂದ ಭಗವಂತನ ಸೇವೆ ಮಾಡ್ಕೊಂಡಿದ್ದಾರೆ. ಈ ದಂಪತಿಗೆ, ಪರಮೇಷ್ಠಿ ಮತ್ತೆ ವಿಮಲಾದೇವಿ ದಂಪತಿಗೆ 4 ಜನ ಮಕ್ಳು ಇರ್ತಾರೆ. 4+2 ತುಂಬ ಕುಟುಂಬ ಜೀವನ ನಡೀತಾ ಇದೆ. ಮನೆ ತುಂಬಾ ಮಕ್ಳಿದ್ರೆ ಕಷ್ಟ ಆಗುತ್ತೆ. ಅವ್ನು ಮಾಡ್ತಾ ಇರೋದು ಟೈಲರ್ ಕೆಲಸ, ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ತುಂಬಾ ಎಕ್ಸ್ಪರ್ಟ್ ಇವನದಲ್ಲಿ, ಟೈಲರ್ ಕೆಲಸದಲ್ಲಿ ತುಂಬಾ ಎಕ್ಸ್ಪರ್ಟ್. ಒಂದ್ಸಲ ಏನಾಗುತ್ತೆ, ಮುಸ್ಲಿಂ ರಾಜ ಇರ್ತಾನಲ್ಲ, ದೆಹಲಿ ಸುಲ್ತಾನ್, ಅವನು ಈ ಪರಮೇಷ್ಠಿನ ಒಂದಿನ ಕರೆದ್ಬಿಟ್ಟು, ಅವ್ನು ತುಂಬಾ ಒಳ್ಳೆ ಟೈಲರ್ ಅಂತಪ್ಪ ಅಂತ ಹೇಳಿ ಅವನ ಕೈಲಿ ಒಂದು ಕೆಲಸ ಮಾಡ್ಸೋಣ ಅಂತ ಒಂದಿಷ್ಟು ಬಟ್ಟೆ ಕೊಡ್ತಾನೆ. ಕೊಟ್ಬಿಟ್ಟು ಪರಮೇಷ್ಠಿಗೆ ಹೇಳ್ತಾನೆ, ನೋಡು ಇದು ತುಂಬಾ ಎಂಬ್ರಾಯ್ಡ್ರಿ ಮಾಡ್ಬೇಕು, ತುಂಬಾ ಕಾಸ್ಟ್ಲಿ ಬಟ್ಟೆ ಇದು, ಇದ್ರ ತುಂಬಾ ಎಂಬ್ರಾಯ್ಡ್ರಿ ಮಾಡ್ಬೇಕು. ಹೇಗ್ ಮಾಡ್ಬೇಕು, ಅದನ್ನ ಚಿನ್ನ ಮತ್ತೆ ವಜ್ರದ ಮುತ್ತುಗಳನ್ನ ಪೋಣಿಸಿರ್ಬೇಕು. ಯಾರೆಲ್ಲ ಜಗನ್ನಾಥನಿಗೆ ಎಂಬ್ರಾಯ್ಡ್ರಿ, ಆರ್ಟ್ ವರ್ಕ್, ಜ್ಯುವೆಲ್ರಿ ವರ್ಕ್, ಟೈಲರಿಂಗು ಮಾಡ್ತಿರೋ ನೋಡಿ, ಪರಮೇಶ್ವರನ್ ಒಂದ್ಸಲ ಕಣ್ಮುಚ್ಕೊಂಡು ನೆನ್ಸ್ಕೊಳ್ಳಿ. ಎಷ್ಟು ಭಾಗ್ಯ. ಯಾರಿಗೆ ಕೊಡ್ತಾರೆ ಭಾಗ್ಯ? ಭಗವಂತ ಎಲ್ರಿಗೂ ಕೊಡ್ತಾನೆ. ಟೈಲರ್ಗಳು ಎಂತೆಂತ ಟೈಲರ್ ಇದ್ದಾರೆ ಜಗತ್ತಿನಲ್ಲಿ. ಆದ್ರೆ ಒಬ್ಬ ಟೈಲರು ಜಗನ್ನಾಥನಿಗೆ ಅಂತ ಒಂದು ಪ್ರೀತಿಯಿಂದ ಅದನ್ನು ಏನಾದ್ರು ಮಾಡ್ಕೊಟ್ಟಿದ್ದೀರಾ? ಇಲ್ಲ. ಆ ಟೈಲರಿಂಗ್ ಕೆಲಸ ಮಾಡಕ್ಕೆ ಬುದ್ಧಿ ಕೊಟ್ಟಿದ್ಯಾರು? ಆ ಆರ್ಟ್ ಅಂಡ್ ಕ್ರಾಫ್ಟ್ ಮಾಡಕ್ಕೆ, ಎಂಬ್ರಾಯ್ಡ್ರಿ ಮಾಡಕ್ಕೆ ಬುದ್ಧಿ ಕೊಟ್ಟಿದ್ಯಾರು? ಭಗವಂತ ಕೊಟ್ಟೋದು. ಆದ್ರೆ ನಾವೇನ್ ಮಾಡ್ತೀವಿ, ಭಗವಂತ ಕೊಟ್ಟರ ಬುದ್ಧಿಯನ್ನ, ಜ್ಞಾನವನ್ನ ನಮ್ ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರ ಒಂದ್ ಶರ್ಟ್ ಪ್ಯಾಂಟ್ ಹೊಲ್ದ್ರೆ ₹1000, ಈಗ ಗೊತ್ತಿಲ್ಲ ಎಷ್ಟಂತ, 1000, 1,500. ಅದ್ರಲ್ಲಿ ₹1 ನಾವು ಭಗವಂತನಿಗೆ ಅರ್ಪಣೆ ಮಾಡೋದಿಲ್ಲ. ಏನೇ ಕೆಲಸ ಮಾಡ್ತಾ ಇರ್ಲಿ, ಒಬ್ಬೊಬ್ಬೊಬ್ಬರಿಗೆ ಒಂದೊಂದು ಕೆಲಸ ಅಂತ ಕೊಟ್ಟಿದ್ದಾನೆ ಭಗವಂತ. ಪ್ರತಿಯೊಬ್ರು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ಮಾಡ್ಬೇಕು. ಸ್ವೇ ಕರ್ಮಣಿ ಅಭಿರತ. ಆದ್ರೆ ಇದೆಲ್ಲ ಕರ್ತವ್ಯ ಮಾಡೋದಕ್ಕೆ ಭಗವಂತ ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ ಅನ್ನೋದನ್ನ ಮರೆತು ನಾವು ನಮ್ಮ ಸುಖಕ್ಕೋಸ್ಕರ ನಾವು ಒದ್ದಾಡ್ತಾ ಇದೀವಿ. ಮುಸ್ಲಿಂ ದೊರೆ ಹೇಳ್ತಾನೆ, ಇದು ತುಂಬಾ ಬೆಲೆ ಬಾಳುವಂತ ಬಟ್ಟೆ, ನೀನು ಇದ್ರ ತುಂಬಾ ಎಂಬ್ರಾಯ್ಡ್ರಿ ಮಾಡ್ಬೇಕು, ಚಿನ್ನ, ವಜ್ರ, ಮುತ್ತು, ಹವಳನ್ನು ಪೋಣಿಸಿರ್ಬೇಕು. ಯಾಕೆ? ನನ್ನ ಸುಖಕ್ಕೋಸ್ಕರ. ರಾಜ ತನ್ನ ರತ್ನ ಸಿಂಹಾಸನದಲ್ಲಿ ಪಿಲ್ಲೋಸ್ ಇರುತ್ತೆ ನೋಡಿ, ಬೋಲ್ಸ್ಟರ್, ಪಿಲ್ಲೋ, ದಿಂಬು. ತಾನ್ ಸುಖ ಪಡೋಕ್ಕೋಸ್ಕರ ಒಂದು ದಿಂಬು ಹೊಲಿಬೇಕು. ಆ ದಿಂಬಿನ ಮೇಲೆ ಇರೋಂಥ ಬಟ್ಟೆಗೆ ವಜ್ರ ವೈಡೂರ್ಯಗಳನ್ನ ಹಾಕಬೇಕು. ಪರಮೇಶ್ವರನ್ ಕರೆದ್ಬಿಟ್ಟು ಹೇಳ್ತಾನೆ, ರಾಜ ಅಲ್ವಾ? ಸರಿ ಹೇಳ್ತಾನೆ ರಾಜ, ಮುಸ್ಲಿಂ ರಾಜ ಹೇಳ್ತಾನೆ ಪರಮೇಶ್ವರಿಗೆ, ಇದರಲ್ಲಿ 2 ಪಿಲ್ಲೋ ಮಾಡಬೇಕು. ಎಷ್ಟು? 2 ಪಿಲ್ಲೋ. ಆ 2 ಪಿಲ್ಲೋ ತುಂಬಾ ಕಸೂತಿ ಮಾಡಬೇಕು. ನೋಡಿದ ತಕ್ಷಣ ಎಂತವ್ರಿಗೂ ಕಣ್ಣು ಕುಗ್ಗಬೇಕು. ಆದ್ರೆ ಕಂಡೀಷನ್ ಅಪ್ಲೈ. ಅವನು ಹೇಳ್ತಾನೆ,
ನೀನ್ ಏನಾದ್ರೂ ಇದನ್ನ ನನಗೆ ಇಷ್ಟ ಆಗೋ ತರ ಮಾಡಿದ್ರೆ, ನನಗ್ ಖುಷಿ ಆಗೋ ತರ ಮಾಡಿದ್ರೆ ನಿನಗೆ ಇನ್ಸೆಂಟಿವ್ ಕೊಡ್ತೀನಿ, ಬೋನಸ್ ಕೊಡ್ತೀನಿ, ದುಡ್ಡು ಕೊಡ್ತೀನಿ ಅಂತೇಳಿ ಪರಮೇಷ್ಠಿಗೆ ಆಮಿಷ ಹುಡ್ತಾನೆ. ಸರಿ, ಪರಮೇಷ್ಠಿ ನೋಡ್ತಾನೆ, ಆ ಬಟ್ಟೆ ನೋಡ್ತಾನೆ. ನೋಡಿದ ತಕ್ಷಣ ಅವನಿಗೆ ಮನಸ್ಸಲ್ಲಿ ಒಂದು ಯೋಚನೆ ಬರುತ್ತೆ, ಅಲ್ಲ ಎಷ್ಟು ಸುಂದರವಾಗಿದೆ ಬಟ್ಟೆ. ಈ ರಾಜ ಹೇಳ್ತಾನೆ ನನ್ನ ಸುಖಕ್ಕೋಸ್ಕರ 2 ದಿಂಬು ಮಾಡಿಕೊಡು ಅಂತ, ಅದು ವಜ್ರ ಮುತ್ತು ರತ್ನಗಳನ್ನ ಪೋಣಿಸ್ಬೇಕು ಅಂತ ಬೇರೆ ಹೇಳ್ತಾನೆ. ಈ ಬಟ್ಟೆ ಕೇವಲ ಜಗನ್ನಾಥನಿಗೆ ಮಾತ್ರ ಸೂಟಬಲ್, ಇವನಿಗಲ್ಲ. ಯಾಕಂದ್ರೆ ಅವನು ಜಗನ್ನಾಥ, ಜಗತ್ತಿಗೆ ಒಡೆಯ ಅವನು, ರಾಜ, ಅವನಿಗಷ್ಟೇ ಕೊಡ್ಬೇಕು ಅಂತ ಹೇಳಿ ಪರಮೇಷ್ಠಿ ಮನಸ್ಸಲ್ಲಿ ಅನ್ಕೋತಾನೆ. ಇದನ್ನ ಹೆಂಗೆ ಒಬ್ಬ ಮನುಷ್ಯ ಎಂಜಾಯ್ ಮಾಡಕ್ ಸಾಧ್ಯ? ಭಗವಂತನ ಸಂಪನ್ಮೂಲವನ್ನ ಒಬ್ಬ ಮನುಷ್ಯ ಹೆಂಗೆ ಎಂಜಾಯ್ ಮಾಡಕ್ ಸಾಧ್ಯ? ನಾವು ಒಂದು ಹನಿ ನೀರನ್ನು ಕುಡಿದು ಆಹಾ ಅಂತ ಹೇಳಂಗಿಲ್ಲ, ಭಗವಂತನಿಗೆ ಅರ್ಪಣೆ ಮಾಡದೆ. ಅದು ಹೆಂಗ್ ಸಿಕ್ಬಿಡುತ್ತೆ ನಮಗೆ ಒಂದು ಹನಿ ನೀರು? ಭಗವಂತ ಕೊಟ್ಟಿರ್ತಾನೆ. ಗಾಳಿ ಯಾರು ಕೊಡ್ತಾರೆ? ಅಡಿಗೆ ಮಾಡ್ಕೋತೀವಲ್ಲ ನಾವು ರುಚಿ ರುಚಿಯಾಗಿ, ಅಡಿಗೆ ಮಾಡಕ್ಕೆ ಒಲೆ ಹತ್ತಿಸ್ಬೇಕಲ್ಲ. ನಾನು ನೋಡಿದ್ರ ಜಗನ್ನಾಥನ ಕತೆ, ಪಾಪ ಅವನು ಒಲೆ ಹಚ್ತಾ ಇಲ್ಲ. ನಾವು ಒಲೆ ಹತ್ತಿಸ್ಕೊಂಡು ನಮಗ್ ಬೇಕಾಗಿರೋಂತ ನಳಪಾಕ ರಸಪಾಕವನ್ನ ಮಾಡಿಕೊಂಡು ಭಗವಂತನಿಗೆ ತೋರಿಸ್ದೇನೆ ತಿಂದು ಬಿಡ್ತೀವಿ ಗಡತ್ತಾಗಿ. ಎಷ್ಟು ಪಾಪ ಆಯ್ತು ಅವಾಗ? ಜಗತ್ತಲ್ಲಿ ಜನರು ಹೇಳ್ತಾರೆ ನಾನ್ ಪಾಪಿ ಅಲ್ಲ, ನಾನು ಯಾರಿಗೂ ಪಾಪ ಮಾಡಿಲ್ಲ, ನಾನು ಯಾವ ಅಪರಾಧನ ಮಾಡಿಲ್ಲ, ನಾನು ಒಳ್ಳೆಯವನು, ನಾನು ಸಾಚ. ಪ್ರತಿ ಕ್ಷಣ ನಾವು ಅಪರಾಧ ಮಾಡ್ತಾ ಇದ್ದೀವಿ. ಅದು ಭಗವಂತನಿಗೆ ಅಪರಾಧ ಮಾಡ್ತಾ ಇದೀವಿ, ಜನಗಳಿಗಲ್ಲ. ಜನಗಳಿಗೆ ಅಪರಾಧ ಮಾಡೋದಿರ್ಲಿ, ನಾವು ಭಗವಂತನಿಗೆ ಅಪರಾಧ ಮಾಡ್ತಾ ಇದ್ದೀವಿ, ಮೋಸ ಮಾಡ್ತಾ ಇದ್ದೀವಿ. ಒಂದು ಹನಿ ನೀರನ್ನು, ಒಂದು ಗುಟುಕು ಹನಿ ನೀರನ್ನು ಕೂಡ ನಾವು ಭಗವಂತನಿಗೆ ಆಫರ್ ಮಾಡದೆ ಹಿಂಗ್ ಕುಡಿತೀವಿ ನಾವು. ಯಾಕಂದ್ರೆ ಎಲ್ಲವೂ ಭಗವಂತನಿಗೆ ಸೇರಿದ್ದು, ಅವನಿಗೆ ನಾವು ಅರ್ಪಣೆ ಮಾಡಬೇಕು ಅನ್ನೋದು ಪರಮೇಷ್ಠಿಗೆ ಗೊತ್ತು. ನೋಡಿದ ತಕ್ಷಣ ಅವನಿಗೆ ಇದರಲ್ಲಿ ಜಗನ್ನಾಥನ್ ಮಾಡ್ಕೊಟ್ರೆ ಹೇಗಿರುತ್ತೆ ಅಂತ ಆಸೆ ಬಂತು. ಅವನ ಆಸೆ ಏನೋ ತಪ್ಪಿದ್ಯಾ? ಆಸೆ ಪಟ್ಟೆ ತಪ್ಪಿದ್ಯಾ? ಒಂದ್ ವೇಳೆ ಏನಾದ್ರು ಅದನ್ನ ರಾಜನಿಗೆ ಹೊಲ್ಕೊಡದೆ ಬೇರೆ ಯಾರು ಹೊಲ್ಕೊಟ್ರೆ ಇವನ್ ಗತಿ ಏನಾಗುತ್ತೆ? ಸುಮ್ಮನೆ ಬಿಡ್ತಾನ ರಾಜ? ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಮುಸ್ಲಿಂ ದೊರೆ ಚಿನ್ನ ವಜ್ರ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಡು ಅಂತ ಹೇಳಿದ್ರೆ ಎಷ್ಟು ಕಾಸ್ಟ್ಲಿ ಇರ್ಬೋದು ಅದು? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಅದನ್ನೇನಾದ್ರೂ ರಾಜನಿಗೆ ಮಾಡದೇನೆ ಇನ್ ಯಾರಿಗೋ ಮಾಡ್ಕೊಡ್ತೀನಿ ಅಂತ ಅಂದ್ರೆ ರಾಜ ಸುಮ್ಮನೆ ಬಿಡ್ತಾನ? ಅದ್ರ ಬಗ್ಗೆ ಯೋಚನೆ ಮಾಡ್ದ ಅವನು, ಏನಾಗುತ್ತೋ ರಾಜನ ತಲೆ ಕಡಿತಾನೋ, ಗಡಿಪಾರ್ ಮಾಡ್ತಾನೋ, ಏನ್ ಮಾಡ್ತಾನೆ ಯೋಚನೆ ಮಾಡಿಲ್ಲ ಅವನು. ಸರಿ, ಕಣ್ಮುಚ್ಕೊಂಡ, ಬಟ್ಟೆ ನೋಡ್ತಾನೆ ಧ್ಯಾನ ಮಾಡಕ್ ಶುರು ಮಾಡ್ದ. ಕಣ್ಮುಚ್ಕೊಂಡಿದ್ದಾನೆ. ರಥಯಾತ್ರೆ ಸಮಯ. ರಥಯಾತ್ರೆ ಸಮಯದಲ್ಲಿ ಜಗನ್ನಾಥನಿಗೆ ಹೊಸ ಬಟ್ಟೆಗಳು ಸ್ಟಿಚ್ ಮಾಡ್ತಾರೆ ಡಿವೋಟೀಸ್. ರಥಯಾತ್ರೆ ಸಮಯದಲ್ಲಿ ಜನ್ಮಾಷ್ಟಮಿ, ರಾಧಾಷ್ಟಮಿ, ನರಸಿಂಹ ಚತುರ್ದಶಿ, ಇದರ ಗೌರ ಪೂರ್ಣಿಮಾ, ಈ ತರ ಸಮಯದಲ್ಲಿ ಭಗವಂತನಿಗೆ ಹೊಸ ಬಟ್ಟೆಗಳು ಹೊಲಿತಾರೆ. ಇವನ್ ರಥಯಾತ್ರೆ ಸಮಯ. ಜಗನ್ನಾಥ ರಥದಲ್ಲಿ ಕೂತ್ಕೊಂಡು ಬರ್ತಾನೆ, ರಾಜನ್ ತರ ಬರ್ತಾನೆ. ಅವನಿಗೆ ಇದನ್ನ ಕೊಟ್ರೆ ಹೆಂಗಿರುತ್ತೆ? ಪ್ಯಾಂಡಿ ಉತ್ಸವ. ಪ್ಯಾಂಡಿ ಜಗನ್ನಾಥನ ಆಲ್ಟರ್ ಇಂದ ಕರ್ಕೊಂಡ್ ಬರ್ತಾರಲ್ಲ, ದೇವ್ರ ಗರ್ಭಗುಡಿಯಿಂದ ಕರ್ಕೊಂಡ್ ಬಂದು ರತ್ನಸಿಂಹಾಸದಿಂದ ರಥದಲ್ಲಿ ಕೂರಿಸ್ತಾರಲ್ಲ, ಅದು ಪ್ಯಾಂಡಿ ವಿಜಯ್. ಪರಮೇಶ್ವರ ಏನ್ ಮಾಡ್ತಾನೆ, ರಥಯಾತ್ರೆ ಬರೋ ವರ್ಷದಲ್ಲಿ ನಾನು ಇದನ್ನ ರೆಡಿ ಮಾಡ್ಬಿಡ್ಬೇಕು ಅಂತ ಹೇಳಿ ಒಂದೇ ಸಮನೆ ಭಗವಂತನ ಧ್ಯಾನ ಮಾಡ್ತಾ ಆ ಪಿಲ್ಲೋ ರೆಡಿ ಮಾಡ್ಬಿಡ್ತಾನೆ, ದಿಂಬು ಮಾಡ್ಬಿಟ್ಟು ಕಣ್ಣು ಮುಚ್ಕೊಂಡು ಅದನ್ನ ಫಸ್ಟ್ ಭಗವಂತನಿಗೆ ಆಫರ್ ಮಾಡ್ಬೇಕಲ್ಲ. ಏನೇ ಮಾಡ್ಬೇಕಾದ್ರೆ ಮಾಡಿದ್ರು ಅದನ್ನ ಭಗವಂತನಿಗೆ ಆಫರ್ ಮಾಡ್ಬೇಕು. ಅದ ಸೊ ಹೊಲ್ದಾದ್ಮೇಲೆ ಪರಮೇಶ್ವರ ಏನ್ ಮಾಡ್ತಾನೆ, ಕಣ್ಣು ಮುಚ್ಕೊಂಡು ಆ ಪೆಹಂಡಿ ವಿಜಯ್ ಅಂತ ಹೇಳ್ತಲ್ಲ, ಪೆಹಂಡಿ ಉತ್ಸವ ಅಂದ್ರೆ ಗೊತ್ತಲ್ಲ, ಜಗನ್ನಾಥನ ಭಕ್ತರು ಭುಜದ ಮೇಲೆ ಕೂರ್ಸ್ಕೊಂಡು ಹಿಂಗ್ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ರಾಜನ, ಬಾಸ್ ಆಫ್ ದಿ ಯೂನಿವರ್ಸ್. ಹಂಗೆ ಕರ್ಕೊಂಡ್ ಬರ್ಬೇಕಾದ್ರೆ ಅದನ್ನೇ ಧ್ಯಾನ ಮಾಡ್ತಾ ಇದ್ದಾನೆ ಪರಮೇಷ್ಠಿ. ಲೀಲೆ, ಭಗವಂತ ಮಾಡುವಂತ ಲೀಲೆ. ಭಕ್ತರೇ ಭಗವಂತ ಎಷ್ಟು ಸಲಿಗೆ ಕೊಡ್ತಾನೆ ಭಕ್ತರಿಗೆ ಅಂದ್ರೆ, ಭಗವಂತನೇ ಹೆಗಲ ಮೇಲೆ ಎತ್ಕೊಂಡು ಕುಣ್ಸೋದು, ನಾನು ಈ ಹೆಗಲ ಮೇಲೆ ಕೂತ್ಕೋತೀನಿ ಅಂತ. ಸಮ್ಟೈಮ್ಸ್ ಏನಾಗುತ್ತೆ, ಭಕ್ತರು ಭಗವಂತನ ಹೆಗಲ ಮೇಲೆ ಕೂತ್ಬಿಡ್ತಾರೆ, ಹೆಗಲ ಮೇಲೆ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಅಷ್ಟು ಸಲಿಗೆ ಕೊಡ್ತಾನೆ ಭಗವಂತ. ರಜಧಾಮದಲ್ಲಿ ಗೋಪಪಾಲಕರು ಆಟ ಆಡ್ಬೇಕಾದ್ರೆ ಒಂದು ಆಟ, ಕೃಷ್ಣ ಮತ್ತೆ ಬಲರಾಮರು ಒಂದು ಆಟ ಆಡ್ತಾರೆ. ಇವನೊಂದ್ ಕಡೆ ಅವನೊಂದ್ ಕಡೆ.
ಈ ಪ್ರಲಂಬಾಸುರ ವಧೆ ಆಗುತ್ತಲ್ಲ, ಸಂಹಾರ ಆಗುತ್ತಲ್ಲ, ಆ ಲೀಲೆ. ಏನು ಆಟ ಅಂದ್ರೆ, ಯಾರು ಸೋಲ್ತಾರೋ ಅವರು ಗೆದ್ದವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ಬೇಕು. ಹಗ್ಗ ಜಗ್ಗಾಟ. ಈ ಕಡೆ ಕೃಷ್ಣನ್ ಟೀಮು, ಆ ಕಡೆ ಬಲರಾಮನ್ ಟೀಮ್. ಸರಿ, ಕೃಷ್ಣ ಏನ್ ಮಾಡ್ತಾನೆ, ಬೇಕಂತ ಸೋತೋಗ್ಬಿಡ್ತಾನೆ. ಯಾಕೆ? ಭಕ್ತರನ್ನ ಹೆಗಲ ಮೇಲೆ ಕೂರ್ಸ್ಕೋಬೋದಲ್ಲ. ಬೇಕಂತ ಸೋತ್ ಬಿಡ್ತಾನೆ ಕೃಷ್ಣ ಆಟದಲ್ಲಿ. ಸೋತಾಗ ಏನಾಗುತ್ತೆ, ಗೆದ್ದವ್ರು ಇರ್ತಾರಲ್ಲ ಭಕ್ತರು, ಆ ಟೀಮ್ನವರು, ಅವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ಬೇಕು ಕೃಷ್ಣ. ಇದು ಭಗವಂತ ಆಡೋ ಆಟ. ಸೋಲ್ತಾನೆ, ಬೇಕಂತ ಸೋಲ್ತಾನೆ. ಯಾಕೆ? ಭಕ್ತರನ್ನ ಖುಷಿ ಪಡಿಸೋಕೋಸ್ಕರ. ಹೇಗೆ ಮನೇಲಿ ಅಜ್ಜಿ ತಾತ ಸಣ್ಣ ಮಕ್ಳ ಜೊತೆ ಆಟ ಆಡ್ಬೇಕಾದ್ರೆ, ನಾನ್ ಸೋತೆಪ್ಪ, ನಾನ್ ಸೋತೆ. ಯಾಕೆ ಸೋಲ್ತಾರೆ? ಮಗು ಖುಷಿ ಕೊಡೋಕೋಸ್ಕರ ಸೋಲ್ತಾರೆ. ಇದು ಲೀಲೆ. ಹೇಗೆ ಭಗವಂತನ ಹೆಗಲ ಮೇಲೆ ಹೊತ್ಕೊಂಡು ಬರುವಂತ ಲೀಲೆ ಅದು ಹಂಡಿ ಉತ್ಸವ. ಅದನ್ನ ಅವ್ರನ್ನ ರಥದಲ್ಲಿ ಕೂರಿಸ್ತಾರೆ. ಆ ಲೀಲೆನ ಪರಮೇಷ್ಠಿ ಧ್ಯಾನ ಮಾಡ್ತಾ ಇದ್ದಾನೆ. ಜಗನ್ನಾಥ ಬರ್ತಾನೆ, ರಥದಲ್ಲಿ ಕೂತ್ಕೋತಾನೆ, ನಾನ್ ಮಾಡಿರುವಂತ ದಿಮ್ಮನ ಅಲ್ಲಿಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಖುಷಿ ಪಡ್ತಾನೆ ಅಂತ ಇವನಿಗೆ. ರಾಜನ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಮೊದ್ಲೇ ಸುಂದರ, ಜಗನ್ನಾಥ ಭಾರಿ ಸುಂದರ. ಏನೋ ಕಣ್ ಗುಂಡಿಗಿರ್ಬೋದು, ಕೈ ಇಲ್ದೆ ಇರ್ಬೋದು, ಕಾಲು ಅರ್ಧಂಬರ್ಧಂ ಇರ್ಬೋದು, ಬಾಯಿ ಇಷ್ಟುದ್ದ ಇರ್ಬೋದು, ಅಷ್ಟೇನೆ. ಬಟ್ ಸುಂದರ. ಭಗವಂತ ಭಗವಂತ ಹಂಗಿರೋದಕ್ಕೆ ಸುಂದರ. ಅದೇ ಒಬ್ಬ ಮನುಷ್ಯ ಹಂಗಿದ್ರೆ ಯಾರಾದ್ರೂ ಸುಂದರ ಅಂತ ಕರೀತಾರ? ಭಗವಂತ ಏನ್ ಮಾಡಿದ್ರು ಸುಂದರ. ಮಧುರಾಷ್ಟಕಮಲ್ಲಿ ಹೇಳ್ತಾರಲ್ಲ, ಏನ್ ಮಾಡಿದ್ರು ಭಗವಂತ ಸುಂದರ. ನಕ್ಕದ್ರು ಸುಂದರ, ಹತ್ರು ಸುಂದರ, ಮಲಗಿದ್ರು ಸುಂದರ, ಅವನು ಬಿದ್ರು ಸುಂದರ, ಎದ್ರು ಏನ್ ಮಾಡಿದ್ರು ಮಾಧುರ್ಯ ಮಧುರ. ಅದನ್ನ ನೆನ್ಸ್ಕೊತಾ ಇದ್ದಾನೆ. ಮೊದಲೇ ಸುಂದರ, ಆ ಸುಂದರನಿಗೆ 2 ದಿಮ್ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತಾನೆ ಭಗವಂತ ಅಂತ ನಿಮ್ಗೆ ಆಸೆ. ಯಾರಿಗೆ? ಪರಮೇಷ್ಠಿಗೆ. ಯಾಕಂದ್ರೆ ಎಲ್ರು ನೋಡ್ತಾ ಇರ್ತಾರೆ, ಜಗನ್ನಾಥನೇ ನೋಡ್ತಾರೆ ರಥಯಾತ್ರೆಯಲ್ಲಿ. ನೋಡಿದಾಗ ಎಲ್ರ ಕಣ್ಣು ದಿಮ್ಮೇಲೆ ಬೀಳುತ್ತೆ, ಖುಷಿ ಪಡ್ತಾರೆ ಜನ ಅಂತೇಳಿ ಇವನಿಗೊಂದು ಮನಸ್ಸಲ್ಲಿ ಒಂದು ಭಾವನೆ ಬಂತು. ಯಾರು ಬೇಕಾದ್ರೂ ರಥ ಎಳಿಬೋದು, ರಥ ಎಳಿಯಕ್ಕೆ ಯಾವ ಭೇದ ಭಾವ ಇಲ್ಲ. ಯಾರು ಬೇಕಾದ್ರು ಲೋ ಕ್ಯಾಸ್ಟ್ ಹೈ ಕ್ಯಾಸ್ಟ್ ಏನು ಭೇದ ಭಾವ ಇಲ್ಲ. ಯಾರು ಬೇಕಾದ್ರು, ದೇವತೆಗಳೇ ಬರ್ತಾರೆ. ಚತುರ್ದಶ ಭುವನ ಲೋಕಗಳಿಂದ ಎಲ್ಲಾ ದೇವತೆಗಳು ಜೀವಿಗಳು ಬರ್ತಾರೆ ಭಗವಂತನ ರಥ ಎಳೆಯೋದಿಕ್ಕೆ. ಆದ್ರೆ ಪೇಪರ್ ಅಲ್ಲಿ ಬರೋದು ಮಾತ್ರ, ಇವತ್ತು 10,000 ಜನ, 20,000 ಜನ ಬಂದಿದ್ರು ರಥಯಾತ್ರೆಗೆ, 1,00,000 ಜನ ಬಂದಿದ್ರು ಅಂತ ಹೇಳ್ತೀವಿ ನಾವು. ಎಷ್ಟು ಕೋಟಿ ಜನ ಬಂದಿರ್ತಾರೆ ಗೊತ್ತಿಲ್ಲ ಅಲ್ವಾ? ನಮ್ ಕಣ್ಣಿಗೆ ಕಾಣಿಸೋದೇನು, ಭೌತಿಕ ವ್ಯಕ್ತಿಗಳು ಕಾಣಿಸ್ತಾರೆ, ಸ್ಥೂಲ ರೂಪದಲ್ಲಿ ಇದ್ರೆ ಕಾಣಿಸ್ತಾರೆ ಅಷ್ಟೇ. ಸೂಕ್ಷ್ಮ ರೂಪದಲ್ಲಿ ಬರ್ತಾರೆ ದೇವತೆಗಳು, ರಥ ಎಳಿತಾರೆ. ಯಾರಿಗೊತ್ತು, ನಾವು ರಥ ಎಳಿಬೇಕಾದ್ರೆ ನಮ್ ಕೈ ಮೇಲೆ ಅವ್ರ ಕೈ ಯಾಕೆ ಎಳ್ದಿರ್ಬೋದು, ಇಲ್ಲ ಅವ್ರ ಕೈ ಮೇಲೆ ನಾವು ಕೈ ಯಾಕೆ ಎಳ್ದಿರ್ಬೋದು, ಗೊತ್ತಿಲ್ಲ ನಮ್ಗೆ. ಅನ್ಸಿದೆ ಯಾರಿಗಾದ್ರು? ನಾವು ರಥ ಎಳಿತಾ ಇದ್ವಿ, ಜಗನ್ನಾಥನ ರಥ. ಯಾರಿಗೊತ್ತು, ಇಂದ್ರ ಬಂದು ನನ್ನ ಕೈ ಮೇಲೆ ಅವನ ಕೈ ಯಾಕೆ ಎಳ್ದಿರ್ಬೋದು ಜಗನ್ನಾಥನ ರಥ, ಗೊತ್ತಿಲ್ಲ ನಮ್ಗೆ. ಬ್ರಹ್ಮದೇವರು ಬಂದಿರ್ತಾರೆ, ಶಿವ ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ ದೇವತೆಗಳು. 14 ಲೋಕಗಳಿಂದ ಎಲ್ಲ ದೇವತೆಗಳು ಬರ್ತಾರೆ ಜಗನ್ನಾಥನ ರಥಯಾತ್ರೆಗೆ. ನಾವ್ ಬರಲ್ಲ, ನಮ್ಗೆ ಪುರ್ಸೋತಿಲ್ಲ. ನಮ್ಗೆ ಸ್ವಲ್ಪ ಬಿಸಿ, ಮನೇಲಿ ಕೆಲಸ ಕಾರ್ಯಗಳು, ಆಫೀಸ್ ಕೆಲಸಗಳು ಏನೋ ಇರುತ್ತೆ, 108 ಕೆಲಸ. ಪಾಪ ಬ್ರಹ್ಮ ಇಂದ್ರ ಅವ್ರಿಗೆಲ್ಲ ಏನು ಕೆಲಸ ಇಲ್ಲ, ಫ್ರೀ ಇದ್ರು, ಅದಕ್ಕೆ ಬಂದಿದ್ದಾರೆ. ತುಂಬಾ ದೂರ, ಲಾಂಗ್ ಜರ್ನಿ ನಮ್ದು. ನಾವೆಲ್ಲ 10-20 ಕಿಲೋಮೀಟರ್ ದೂರದಿಂದ ಬರ್ಬೇಕು, ಬಟ್ ಬ್ರಹ್ಮಾದಿ ದೇವತೆಗಳು ಕೋಟಿ ಕಿಲೋಮೀಟರ್ ಬರ್ಬೇಕು, ಬರ್ತಾರೆ ಅವರು. ಪುರ್ಸೋತ್ ಮಾಡ್ಕೊಂಡು ಬರ್ತಾರೆ. ನಮ್ಗೆ ಪುರ್ಸೋತಿಲ್ಲ ಅಷ್ಟೇನೆ. ಇದು ರಥಯಾತ್ರೆ ಕೆಲಸ ಇಲ್ಲ ಅಂತ. ರಥಯಾತ್ರೆ ಮಹಿಮೆನೆ ಗೊತ್ತಿಲ್ಲ ನಮ್ಗೆ. ಜನಕ್ಕೆ ಯಾಕೆ ಗೊತ್ತಾಗ್ಲ ಅಂದ್ರೆ, ನಮ್ಮ ಊರಲ್ಲೂ ಮಾಡ್ತಾರ್ರಿ, ತೇರ್ ಎಳಿತಾರೆ, ಮಾರಮ್ಮನ್ ತೇರು ಬರುತ್ತೆ, ಉತ್ಸವ ಬರುತ್ತೆ, ಪಲ್ಲಕ್ಕಿ ಉತ್ಸವ ನಮ್ದೇ ಈ ವರ್ಷ, ಮಾರಮ್ಮನ್ ತೇರು. ಸೊ ಇದಷ್ಟೇ ಗೊತ್ತು ನಮ್ಗೆ. ಅದ್ ಬಿಟ್ರೆ ಬೇರೆ ಗೊತ್ತೇ ಇಲ್ಲ ನಮ್ಗೆ. ಏನು ಒಂದ್ ಕರಗ ಆಗ್ಬಿಟ್ರೆ ಎಷ್ಟು ಜನ ಬರ್ತಾರೆ, ಏನ್ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಎಲ್ಲ ಮಾಡ್ತಾರೆ. ನಾವು ಮಾಡ್ತೀವಿ ಟ್ರಾಫಿಕ್ ಜಾಮ್. ಮೊನ್ನೆ ಹೇಳ್ತಾ ಇದ್ದೆ, ಒಂದ್ ವೇಳೆ ಏನಾದ್ರು ಆಂಬುಲೆನ್ಸ್ ಸಿಕ್ಕಾಕೊಂಡು ಟ್ರಾಫಿಕ್ ಜಾಮ್ ಅಲ್ಲಿ ಏನಾದ್ರು ಪ್ರಾಣ ಬಿಟ್ಟ ಅಂದ್ರೆ ಅವ್ನು ಸೀದಾ ಭಗವದ್ಧಾಮಕ್ಕೆ ಹೋಗ್ತಾನೆ. ಡೋಂಟ್ ಬರಿ, ಹೆದರ್ಬೇಡಿ. ಯಾರು ಹೇಳ್ತಾರೋ, ಅವ್ರು ಯಾರೋ DYSP ಬಂದಿದ್ರು, ಅವ್ರಿಗೆ ತೆಗಿರಿ ಬೇಗ ಬೇಗ ರಥ, ಎಷ್ಟು ಆಂಬುಲೆನ್ಸ್ ಸಿಕ್ಕಾಕೊಂಡಿದ್ದಾವೆ ಗೊತ್ತಾ ನಿಮ್ಮಿಂದ, ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಪಾಪ ಅವರಿಗೆ ಅಂತ ಹೇಳ್ತಾರೆ. ಇದು ಭಕ್ತರ ಅಲ್ದಿರೋರು ಯೋಚನೆ ಮಾಡೋ ರೀತಿ. ಭಕ್ತರಾದ್ರೆ ಏನ್ ಗೊತ್ತಾ, ಅವ್ರೇನ್ ಬಾಯ್ಬಿಟ್ಟು ಹೇಳಕ್ ಹೋಗಲ್ಲ ಮನ್ಸಿಗೆ, ಸರ್ ಹೋಗ್ಲಿ ಬಿಡಿ ಸರ್, ಏನ್ ತೊಂದ್ರೆ ಇಲ್ಲ, ಟ್ರಾಫಿಕ್ ಜಾಮ್ ಸಿಕ್ಕಾಕೊಳ್ತಾರ, ಅಕಸ್ಮಾತ್. ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ನಮ್ಮ ಮಾತುಗಳನ್ನ. ಯಾಕಂದ್ರೆ ಸ್ಕಂದ ಪುರಾಣದಲ್ಲಿ ಹೇಳುತ್ತೆ, ಯಾರಾದ್ರೂ ಭಗವಂತನ ದರ್ಶನ ಮಾಡ್ಬೇಕು ಅಂತ ಮಲ್ಕೊಂಡು ಬೆಳಗ್ಗೆ ಎದ್ದೇಳಿಲ್ಲ ಅಂದ್ರೂ ಅವ್ನು ಭಗವದ್ಧಾಮಕ್ಕೆ ಹೋಗ್ತಾನೆ. ಆಂಬುಲೆನ್ಸ್ ಅಲ್ಲಿ ಯಾರಿದ್ರೆ ಏನೋ ಗೊತ್ತಿಲ್ಲ, ರಥಯಾತ್ರೆ ಗೊತ್ತಿಲ್ಲ, ಏನಿಲ್ಲ, ಪಾಪ ಕೋಮ. ಒಂದ್ ವೇಳೆ ಹಂಗಾದ್ರೂ ಭಗವದ್ಧಾಮಕ್ಕೆ ಹೋಗ್ತಾನೆ. ಅಥವಾ ಇನ್ನೊಂದು
ಜನ್ಮದಲ್ಲಿ ಭಕ್ತರ ಮನೆ ಹುಟ್ಟೋ ತರ ವ್ಯವಸ್ಥೆ ಮಾಡ್ತಾನೆ ಭಗವಂತ. ಯಾರಿಗೇನು ಮೋಸ ಮಾಡೋದಿಲ್ಲ, ನಾವೇನು ಯಾರಿಗೇನು ತೊಂದರೆ ಮಾಡ್ತಾ ಇಲ್ಲ, ಯಾರಿಗೇನು ಟಾರ್ಚರ್ ಮಾಡ್ಲಿಲ್ಲ ನಾವು. ಏನ್ ರೋಡ್ ಬ್ಲಾಕ್ ಮಾಡ್ತೀವಿ ಅಷ್ಟೇ, ಏನಕ್ಕೋಸ್ಕರ, ಯಾರಿಗೋಸ್ಕರ ಮಾಡ್ತೀವಿ? ನೀವು ಮಾಡೋದಿಲ್ವಾ? ರಾಜರು ಬಂದ್ರೆ, CM PM ಬಂದ್ರೆ ಮಾಡಲ್ವಾ? ಒಬ್ಬ CM PM ಬಂದ್ರೆ ರೋಡ್ ಟ್ರಾಫಿಕ್ ಜಾಮ್ ಮಾಡ್ತೀರಾ, ಅವಾಗ ಆಂಬುಲೆನ್ಸ್ ಹಾಕೊಳ್ಳಲ್ಲ. ಜಗನ್ನಾಥ ರಥಯಾತ್ರೆ ಆಂಬುಲೆನ್ಸ್ ಹಾಕೊಂಡ್ಬಿಡುತ್ತೆ. ಏನ್ರಿ ನೀವು ಮಾತಾಡೋದು? ಅಧಿಕಾರ ಇದೆ, ಅದಕ್ಕೆ ನಾವೇನು ಮಾತಾಡಕ್ ಹೋಗಲ್ಲ. ಹ್ಮ್ ಜಗನ್ನಾಥ ರೋಡ್ ಬಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಆಂಬುಲೆನ್ಸ್ ಹಾಕೊಳ್ಳುತ್ತೆ. CM PM ಚೇಲಾಗಳು 108 ಕಾರ್ಗಳಲ್ಲಿ ಬರ್ತಾರಲ್ಲ, ಅವಾಗ ಟ್ರಾಫಿಕ್ ಜಾಮೇ ಆಗಲ್ಲ ಪಾಪ. ಸೊ ಪರಮೇಷ್ಠಿ ಜಗನ್ನಾಥನ ಧ್ಯಾನದಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಜನಸಾಗರ ಅಲ್ಲ, ಕಲ್ಪನೆ ಮಾಡಕ್ಕೆ ಏನ್ ಬೇಕಾದ್ರೆ ಮಾಡ್ಬೋದಲ್ವಾ? ಈಗ ಧ್ಯಾನ ಮಾಡ್ಬೇಕಾದ್ರೆ ಈ ಕಣ್ಮುಚ್ಕೊಳ್ಳಿ, ಎಲ್ಲರೂ ಕಣ್ಮುಚ್ಕೊಳ್ಳಿ. ಜಗನ್ನಾಥ ಆಚೆ ಬಂದಿದ್ದಾನೆ, ಜಗನ್ನಾಥ ಬಲ ಸುಭದ್ರ ಸುದರ್ಶನ, ರಥ ಮೂವ್ ಆಗ್ತಾ ಇದೆ. 4 ಜನ ಇದ್ರು, 40 ಆಯ್ತು, 400 ಆಯ್ತು, 4000 ಆಯ್ತು. ಹಂಗೆ ಪಕ್ಕದಲ್ಲಿ ಒಂದು 0 ಹಾಕೊಂಡು ಹೋಗ್ತಾ ಇರಿ. 40,000 ಆಯ್ತು, 4 ಲಕ್ಷ ಆಯ್ತು, 40 ಲಕ್ಷ ಆಯ್ತು, 4 ಕೋಟಿ ಆಯ್ತು, 40 ಕೋಟಿ ಆಯ್ತು, 400 ಕೋಟಿ ಆಯ್ತು, 4,000 ಕೋಟಿ ಜನ ಆಯ್ತು. ಬಟ್ ನಮ್ಗೆ ಕಾಣಿಸಿದ್ ಬರೀ 4,000 ಜನ ಅಷ್ಟೇ. ದೇವತೆಗಳು ಬರ್ತಾರೆ, ಅಯ್ಯೋ ಮಿಸ್ ಆಯ್ತಲ್ಲ ಈ ವರ್ಷ, ಪರವಾಗಿಲ್ಲ, ಬರೋ ವರ್ಷ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಅಲ್ಲ, ಸಾರಿ, ಆಯುರ ಆರೋಗ್ಯ ಕೊಟ್ರೆ ಮತ್ತೆ ರಥಯಾತ್ರೆ ಮಾಡೋಣ, ರಥಯಾತ್ರೆಗೆ ಬರೋಣ, ಆಗ್ಬೋದಾ? ಹಾ. ಸೊ ಪರಮೇಷ್ಠಿ ರಥಯಾತ್ರೆ ಸಮಯದಲ್ಲಿ ಯಾರು ಬೇಕಾದ್ರೂ ಬಂದು ರಥ ಹೇಳಿಬಹುದು. ಧ್ಯಾನ ಮಾಡ್ತಾ ಇದ್ದಾನೆ ಕಣ್ ಮುಚ್ಕೊಂಡು. ಜಗನ್ನಾಥ ರಥ ಮೂವ್ ಆಗ್ತಾ ಇದೆ. ಜಗನ್ನಾಥ ಆ ಪಿಲ್ಲೋ ದಿಮ್ ಮೇಲೆ ಕೈ ಇಟ್ಕೊಂಡಿದ್ದಾನೆ, ರಾಜನ್ ತರ. ರಥ ಮೂವ್ ಆಗ್ತಾ ಇದೆ. ಸರಿ, ಏನ್ ಮಾಡ್ತಾನೆ, ಮೊದ್ಲು ಧ್ಯಾನದಲ್ಲಿ ಮಾಡಿದ್ದನ್ನ ಸರಿ, ಮತ್ತೆ ಅವನು ಭೌತಿಕ ಪ್ರಜ್ಞೆಗೆ ಬರ್ತಾನೆ. ನಿಜವಾಗ್ಲೂ ರಥ ಮೂವ್ ಆಗ್ತಾ ಇದೆ. ಇಷ್ಟೊತ್ತು ಅವನು ಕಣ್ ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ದ, ರಥ ಮೂವ್ ಆಗಕ್ ಮುಂಚೆ. ಈಗ ಕಣ್ಬಿಟ್ಟ, ರಥ ಮೂವ್ ಆಗ್ತಾ ಇದೆ. ಒಂದು ದಿಂಬು ಕೊಟ್ಟ ಜಗನ್ನಾಥನಿಗೆ, ರಥ ಇಟ್ಟ. ಸರಿ, ಏನಾಯ್ತು, ಇನ್ನೊಂದು ದಿಂಬು ಇವನ ತಂಡ ಇದೆ, ಎಂಜಾಯ್ ಮಾಡ್ತಾ ಇದ್ದಾನೆ. ಭಗವಂತ ಏನೋ ದಿಮ್ ಮೇಲೆ ಕೈ ಇಟ್ಕೊಂಡು ರಾಜನ್ ತರ ಹೋಗ್ತಾ ಇರೋದನ್ನ ಕಣ್ಣಾರೆ ನೋಡ್ತಾ ಇದ್ದಾನೆ. ಮರ್ತೋಯ್ತು ಅವನಿಗೆ ಯಾರಿಗೋಸ್ಕರ ಮಾಡಿದೀನಿ ಅನ್ನೋದು. ಸರಿ, ಪರಮೇಷ್ಠಿ ಭೌತಿಕ ಪ್ರಜ್ಞೆಗೆ ಬಂದಾಗ ನೋಡ್ತಾನೆ, ಒಂದು ದಿಂಬು ರಥದಲ್ಲಿ ಹೋಗ್ತಾ ಇದೆ, ಇನ್ನೊಂದು ದಿಂಬು ಇವನ ಹತ್ರನೇ ಉಳ್ಕೊಂಡಿದೆ. ಸರಿ, ಆಮೇಲೆ ನನ್ನ ಭಾಗ್ಯ ಅನ್ಕೊಂಡು ವಾಪಸ್ ಬರ್ತಾನೆ. ಮನೆಗೆ ಬಂದ್ಮೇಲೆ ಅವ್ನು ನೆನಪಾಗುತ್ತೆ, ಓ ಇದು ರಾಜನ್ಗೋಸ್ಕರ ಮಾಡಿದ್ದಲ್ವಾ ಇದು ಅಂತ. ಸರಿ, ಏನ್ ಮಾಡ್ತಾನೆ, ಒಂದು ದಿಂಬು ಬೇಕಂತ ಮಾಡ್ತಾನೆ, ಲೀಲೆ ಬರ್ಸ್ಟ್ ಆಗ್ಬಿಡುತ್ತೆ, ಹೊಡೆದೋಗ್ಬಿಡುತ್ತೆ. ಭಗವಂತ ಏನ್ ಮಾಡ್ತಾನೆ, ಕೈ ಇಟ್ಟ ತಕ್ಷಣ ಒಂದು ಆ ಪಿಲ್ಲೋ ಹೊಡೆದೋಗ್ಬಿಡುತ್ತೆ. ಗೊತ್ತಿಲ್ಲ ಇವನಿಗೆ, ಯಾರಿಗೆ? ಪರಮೇಷ್ಠಿಗೆ. ಇವನ್ ಧ್ಯಾನದಲ್ಲಿ ಅಷ್ಟೇ ನೋಡ್ತಾ ಇದ್ದಾನೆ. ನಾನ್ ಮಾಡಿರೋ ದಿಂಬು ಜಗನ್ನಾಥನ ಸೇವೆಗೆ ಬಳಸ್ತಾ ಇದ್ದೀವಿ, ಜಗನ್ನಾಥನ ಹತ್ರ ಇದೆ ಅಂತ ಅನ್ಕೊಂಡಿದ್ದಾನೆ. ಆ ದಿಂಬು ಬರ್ಸ್ಟ್ ಆಗ್ಬಿಟ್ಟಿದೆ. ಎರಡು ದಿಂಬು ಮಾಡಿದ, ಅದ್ರಲ್ಲಿ ಒಂದು ಹೊಡೆದೋಯ್ತು, ಇನ್ನೊಂದಿದೆ. ಸರಿ, ಪರಮೇಷ್ಠಿ ಮನೆಗೆ ಬಂದು ಯೋಚನೆ ಮಾಡ್ತಾನೆ, ಅಯ್ಯೋ ಏನಪ್ಪಾ ಮಾಡೋದು ಇವಾಗ, ಸುಮ್ನೆ ಬಿಡ್ತಾನ ರಾಜ ಅಂತೇಳಿ ಒಂದೇ ಪಿಲ್ಲೋ ತಗೊಂಡು ಹೋಗ್ತಾನೆ. ಮನ್ಸಲ್ಲಿ ಒಂದು ಭಯ ಇರುತ್ತೆ, ಏನ್ ಮಾಡ್ತಾನೋ ರಾಜ, ಏನ್ ಮಾಡ್ತಾನೋ. ಆದ್ರೆ ಅವನ್ಗೆ ಒಂದು ಕಾನ್ಫಿಡೆನ್ಸ್ ಏನಂದ್ರೆ, ಭಗವಂತ ಇದ್ದಾನೆ, ಏನೋ ಒಂದು ಆಗುತ್ತೆ, ಏನೋ ಒಂದು ಮಾಡ್ತಾನೆ ಅನ್ಕೊಂಡು ಹೋಗ್ತಾನೆ. ಸರಿ, ರಾಜ ಭಟರು ಬರ್ತಾರೆ, ಮೆಸೆಂಜರ್ ಬಂದ್ಬಿಟ್ಟು ಪರಮೇಶ್ವರಿಗೆ ಹೇಳ್ತಾರೆ, ನೋಡಪ್ಪ ರಾಜ ಹೇಳ್ತಾ ಇದ್ದಾನೆ 2 ದಿಂಬು ರೆಡಿ ಅಂತಲ್ಲ, ಅದು ಕೊಡ್ಬೇಕಂತೆ ಅಂತ, ಬರ್ಬೇಕಂತೆ ನೀವು ಅಂತ ಕರ್ಕೊಂಡು ಹೋಗ್ತಾರೆ ಪರಮೇಶ್ವರಿನ. ಇವನು ಒಂದೇ ದಿಂಬು ಹಿಡ್ಕೊಂಡು ಹೋಗ್ತಾನೆ, ಒಂದು ಹೊಡೆದೋಗ್ಬಿಟ್ಟಿದೆ. ಸರಿ, ಆ ಪಿಲ್ಲೋನ ರಾಜನಿಗೆ ಅರ್ಪಣೆ ಮಾಡ್ಬೇಡಿ ಹೇಳ್ತಾನೆ, ಸ್ವಾಮಿ 2 ದಿಂಬು ಮಾಡಿದ್ದೆ, ಒಂದು ಜಗನ್ನಾಥನ್ ಕೊಟ್ಬಿಟ್ಟಿದ್ದೀನಿ, ಇನ್ನೊಂದಿದೆ, ಅದನ್ನ ತಗೊಳ್ಳಿ ಅಂತ ರಾಜನಿಗೆ ವಿನಮ್ರ ಭಾವದಿಂದ ಹೇಳ್ತಾನೆ. ರಾಜನಿಗೆ ಏನಾಗುತ್ತೆ ಇವಾಗ, ನಗು ಬರುತ್ತೆ, ಜೊತೆಗೆ ಕೋಪನ ಬರುತ್ತೆ. ಜಗನ್ನಾಥನ್ ಕೊಟ್ಬಿಟ್ಟಿದ್ಯಾ, ಎಲ್ಲಿ ಜಗನ್ನಾಥ, ಯಾವ ಜಗನ್ನಾಥ? ಕೇಳಿ ಮುಸ್ಲಿಂ ಅವನು. ಸರಿ, ರಾಜ ಕೋಪದಲ್ಲೇ ಪರಮೇಶ್ವರನ್ ಕೇಳ್ತಾನೆ,
ಕುಚ್ಕಿಚ್ ಹಿಡಿದಿದೆ ನೀನು ಏನಾದ್ರು? ಎಲ್ಲಿದೆ ನಿಮ್ ಜಗನ್ನಾಥ? ಅವನ್ಗೆ ಯಾಕೆ ಕೊಡ್ಬೇಕಿತ್ತು ನೀನು? ಅವನಿಗೇನ್ ಕೈ ಇದೆಯಾ, ಕಾಲಿ ಇದೆಯಾ, ಏನಿದೆ? ಯಾವ ದೇವ್ರು ಅವನು? ನಂಬಿಕೆ ಇಲ್ಲ ಅಲ್ವಾ ಅವ್ರಿಗೆ? ನಿನಗೆ ಹುಚ್ಚಿಡ್ದಿದೆ, ನೀ ಏನೋ ಮಾಡಿದ್ಯಾ? ನೀನ್ ಅದನ್ನ ದುರುಪಯೋಗ ಪಡಿಸ್ಕೊಂಡಿದ್ಯಾ? ಯಾಕಂದ್ರೆ ಅದ್ರಲ್ಲಿ ವಜ್ರ ವೈಢೂರ್ಯ ಇತ್ತಲ್ಲ. ಹೇಳಿ ಕೇಳಿ ಬಡವ ಏನ್ ಬೇಕಾದ್ರೂ ಮಾಡ್ಬಿಟ್ಟಿರ್ತಾನೆ ಅವನು ಅಂತ ಆ ರಾಜ ಗದರಿಸ್ತಾನೆ ಪರಮೇಷ್ಠಿನ. ಸರಿ, ಇದೆಲ್ಲ ಆದ್ಮೇಲೆ ಪರಮೇಷ್ಠಿ ಮನ್ಸಲ್ಲೇ ಭಗವಂತನ ನಾಮಸ್ಮರಣೆ ಮಾಡಕ್ಕೆ ಶುರು ಮಾಡ್ತಾನೆ. ಹೇಳ್ತಾನೆ, ನೋಡಪ್ಪ ರಾಜ, ಧೈರ್ಯ ಬಂದ್ಬಿಡ್ತೀಗ ಅವನಿಗೆ. ಅಭಯಂ ಸತ್ವ ಸಂಶುದ್ಧಿ. ಧೈರ್ಯವಾಗಿ ಹೇಳ್ತಾನೆ, ನೋಡ್ರ ರಾಜ, ನನಗೆ ಸಾವಿನ ಭಯ ಇಲ್ಲ. ನಾನು ಭಗವಂತನ ಶಕ್ತಿಯನ್ನ, ಭಗವಂತನ ಪಾರಮ್ಯವನ್ನ ಹೇಳ್ತಾ ಇದ್ದೀನಿ. ಭಗವಂತನ ಪಾರಮ್ಯ ಅಂದ್ರೆ ಅವನೇ ಅವನೇ ಪರಮೋನ್ನತ. ನೀನು ಬರೀ ರಾಜ ಇರ್ಬೋದು, ಅವನು ಎಲ್ಲ ರಾಜರುಗಳಿಗೆ ರಾಜ ಅವನು. ಸೊ ಅವನಿಗೆ ಸೇರ್ಬೇಕಾಗಿತ್ತದು. ಅವನ್ನ ದಾರು ಬ್ರಹ್ಮ ಅಂತ ಕರೀತಾರೆ. ಅವನು ಇಡೀ ಜಗತ್ತಿಗೆ ನಾಥ. ನೀನ್ ಇಲ್ಲಿ ಕೂತ್ಕೊಂಡು ಜಗತ್ತಿನ ಯಾವ ಮೂಲೆಗೂ ನಿನ್ ಪ್ರಾರ್ಥನೆ ನಿನ್ನೆ ಮಾತಾಡಿದ್ರೆ ಅವ್ನು ಕೇಳಿಸುತ್ತೆ. ನಾವು ಇಲ್ಲಿ ಕೂತ್ಕೊಂಡು ಅಥವಾ ಎಲ್ಲೇ ಕೂತ್ಕೊಂಡು, ಜಗತ್ತಿನ ಯಾವುದೇ ಭಾಗದಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಅವನ್ನ ಕರೆದ್ರೆ ಬರ್ತಾನ ಅವನು. ಅವನು ವಿಶ್ವದ ನಿಯಾಮಕ. ಪ್ರತಿಯೊಂದು ವಸ್ತು ಅವನಿಗೆ ಸೇರ್ಬೇಕಾಗಿರೋದು. ಧೈರ್ಯ ಮಾಡಿ ಹೇಳ್ತಾನೆ, ಎಲ್ಲ ಹೇಳ್ಬಿಟ್ಟ ಆಯುಧನ ಜಗನ್ನಾಥನ ಕೊಟ್ಟೆ. ಅವನು ತನ್ನ ಭಕ್ತರನ್ನ, ಶುದ್ಧ ಭಕ್ತರನ್ನ ಸಂಕಷ್ಟಕ್ಕೆ ಗುರಿ ಮಾಡೋದಿಲ್ಲ. ಅವನು ಭಕ್ತವತ್ಸಲ. ಇಷ್ಟೆಲ್ಲ ಹೇಳ್ತಾ ಇದ್ದಾನೆ. ರಾಜನಿಗೆ ಕೋಪ ನೆತ್ತಿಗೆ ಏರ್ಬಿಡುತ್ತೆ. ದಡ್ಡರಿಗೆ ಉಪದೇಶ ಮಾಡಕ್ ಹೋದ್ರೆ ಏನಾಗುತ್ತೆ, ನಮ್ಮ ದಡ್ಡತನ ಆಚೆ ಬರುತ್ತಲ್ಲ ಅಂತ ಕೋಪ ಬಂದ್ಬಿಡುತ್ತೆ. ಅಥವಾ ನಮ್ಮನ್ನ ನಿಂದನೆ ಮಾಡ್ತಾ ಇದ್ದಾನಲ್ಲ ಅಂತ ಕೋಪ ಬಂದ್ಬಿಡುತ್ತೆ. ಒಬ್ಬ ಕೂಲಿ ಕೆಲಸ ಮಾಡೋನು, ಒಬ್ಬ ಟೈಲರ್, ಬಹಳ ಸಾಮಾನ್ಯ ಟೈಲರ್, ರಾಜನ ಮುಂದೆ ನಿಂತ್ಕೊಂಡು ಇಷ್ಟೊಂದು ಮಾತಾಡ್ತಾನಲ್ಲ ಅಂತ ರಾಜನಿಗೆ ಕೋಪ ಬಂದ್ಬಿಡ್ತಾನೆ. ಹೇಳ್ತಾನೆ, ನೋಡಪ್ಪ, ಭಕ್ತಿ ಯುಕ್ತಿ ಎಲ್ಲ ನನ್ ಮುಂದೆ ಮಾತಾಡ್ಬೇಡ ನೀನು. ನಾನ್ ಏನ್ ಕೊಟ್ಟಿದ್ದ ವಾಪಸ್ ಕೊಡು. ನಾನು ಏನ್ ಮಾಡಕ್ ಹೇಳಿದ್ನೋ ಅದನ್ನ ಮಾಡ್ಬೇಡ, ನನ್ಗೆ ವಾಪಸ್ ಕೊಡು. ನೀಚ, ಪಾಪಿ, ಯಾರ ಮುಂದೆ ನಿಂತು ಮಾತಾಡ್ತಿದ್ದೆ ಗೊತ್ತಿದೆ ನಿನಗೆ ಅಂತ ಗದರ್ಸ್ ಶುರು ಮಾಡ್ಬಿಡ್ತಾನೆ. ನಿನ್ ಭಕ್ತಿ ಯುಕ್ತಿ, ನಿನ್ ಭಾವ ಎಲ್ಲ ನೀನೇ ಇಟ್ಕೋ. ನಾನು ಏನ್ ಕೊಟ್ನೋ ಅದನ್ನ ವಾಪಸ್ ಕೊಡು, ಇಲ್ಲ ನಿನ್ನ ನೇಣಿಗೆ ಹಾಕ್ತೀನಿ ಅಂತ ಹೇಳ್ತಾನೆ. ಕರಿ, ನಿನ್ನ ಜಗನ್ನಾಥನ ಎಲ್ಲಿದ್ದಾನೆ ಕರಿ ನೋಡೋಣ, ಅವನೇ ಬಂದು ಕಾಪಾಡ್ತಾನೇನೋ. ಇವನಿಗೆ ನಂಬಿಕೆ ಇತ್ತು, ಪರಮೇಷ್ಠಿಗೆ ಗಾಢವಾದ ನಂಬಿಕೆ ಇತ್ತು. ಯಾಕೆ? ಅವನು ದೀನವತ್ಸಲ, ಭಕ್ತವತ್ಸಲ, ಭೃತ್ಯವಶ್ಯತ. ಭೃತ್ಯವಶ್ಯತ ಅಂದ್ರೆ ಭೃತ್ಯರು, ನಾವೆಲ್ಲರೂ ಭೃತ್ಯರು, ಭಗವಂತನ ದಾಸರು. ಭೃತ್ಯವಶ್ಯತ ಅಂದ್ರೆ ಭಕ್ತರು ಅವನ್ನ ವಶ ಮಾಡ್ಕೊಂಡ್ಬಿಟ್ಟಿರ್ತಾರೆ, ವಶೀಕರಣ ಮಾಡ್ಬಿಟ್ಟಿರ್ತಾರೆ. ಭಗವಂತ ಭಕ್ತರ ವಶ ಮಾಡ್ಕೊಂಡಿಲ್ಲ, ಭಕ್ತರು ಭಗವಂತನ ವಶ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಅವನ್ನ ವಶ್ಯತ ಅಂತ ಕರೀತಾರೆ. ಪರಮೇಷ್ಠಿ ಮನಸ್ಸಲ್ಲಿ ಧ್ಯಾನ ಮಾಡಕ್ ಶುರು ಮಾಡ್ದ. ಓ ಭಕ್ತವತ್ಸಲ, ಓ ದೀನನಾಥ. ಅಷ್ಟರಲ್ಲಿ ಈ ರಾಜ ಆಜ್ಞೆ ಮಾಡ್ತಾನೆ, ಈ ಗೂನು ಬೆನ್ನಿನ ಪಾಪಿಯನ್ನ ನೇಣಿಗೆ ಹಾಕಿಬಿಡಿ. ಅವನಿಗೇನು ಊಟ ಉಪಚಾರ ಏನು ಕೊಡಬೇಡಿ, ತಗೊಂಡೋಗವನ್ನ ಜೈಲಿಗೆ ಹಾಕ್ಬಿಡಿ, ಹಸ್ಕೊಂಡು ಸತ್ತೋಗ್ಲಿ ಅವನು ಅಂತ. ಉಪವಾಸ ಇದ್ದೇ ಸತ್ತೋಗ್ಲಿ ಅಂತ ರಾಜ ಆಜ್ಞೆ ಮಾಡ್ಬಿಡ್ತಾನೆ ಪರಮೇಷ್ಠಿಗೆ. ಪರಮೇಶ್ವರಿ ಎತ್ಕೊಂಡು ಹೋಗಿ ಜೈಲಲ್ಲಿ ಹಾಕ್ತಾರೆ. ಜಗನ್ನಾಥನ್ ಪ್ರಾರ್ಥನೆ ಮಾಡಕ್ ಶುರು ಮಾಡ್ತಾನೆ. ಓ ಭಾವಗ್ರಾಹಿ, ಜಗನ್ನಾಥ ಭಾವಗ್ರಾಹಿ ಅಲ್ವಾ? ನನ್ನ ಭಾವನೆ ಏನಿದೆ ಜಗನ್ನಾಥನ್ಗೆ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಅವನು ಭಗವಂತನೇ ಅಲ್ಲ ಅಲ್ವಾ? ಒಂದು ಭಕ್ತರ ಭಾವನೆ ಇನ್ನೊಬ್ಬ ಭಕ್ತನಿಗೆ ಅರ್ಥ ಆಗುತ್ತೆ, ಇಲ್ಲ ಭಗವಂತನಿಗೆ ಅರ್ಥ ಆಗುತ್ತೆ. ಭಕ್ತರ ಭಾವನೆ ಇನ್ನೊಬ್ಬ ಭಕ್ತನಿಗೆ ಅರ್ಥ ಆಗುತ್ತೆ, ಮತ್ತೆ ಜಗನ್ನಾಥನಿಗೆ ಅರ್ಥ ಆಗುತ್ತೆ. ಅದಕ್ಕೆ ಅವನ್ನ ಭಾವಗ್ರಾಹಿ. ಒಂದ್ ವೇಳೆ ನಾನೇನಾದ್ರೂ ಅದನ್ನ ನನ್ನ ಸುಖಕ್ಕೋಸ್ಕರನೋ, ನನ್ನ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರನೋ ಬಳಸಿದ್ರೆ, ಜಗನ್ನಾಥ ನೀನ್ ನೋಡ್ತಿದ್ಯಾ. ಭಾವಗ್ರಾಹಿ. ಓ ಚಕ್ರಪಾಣಿ, ಹೇಗೆ ಚಕ್ರ ಯಾಕೆ ಇಟ್ಕೊಂಡಿದ್ಯಾ ನೀನು? ಶೋಗ, ದುಷ್ಟನ ಸಂಹಾರ ಮಾಡಕ್ ತಾನೇ ಇಟ್ಕೊಂಡಿದ್ಯಾ.
ಶೋಗಂತೂ ಇಟ್ಕೊಂಡಿಲ್ಲ ತಾನೆ, ಮತ್ತೆ ಚಕ್ರಪಾಣಿ ಅಂತ. ಓ ಕೃಪಾ ಸಿಂಧು, ಅಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದಾನೆ ರಾಜ, ನೀನ್ ನೋಡ್ಕೊಂಡು ಸುಮ್ಮನೆ ಇದೆಯಾ? ಕೃಪೆ ಇಲ್ಲವ ನನ್ನ ಮೇಲೆ? ನಾನೇನಾದ್ರೂ ನಿನಗಲ್ದೆ ಬೇರೆ ಏನಕ್ಕಾದ್ರೂ ಉಪಯೋಗಿಸಿದ ಅದನ್ನ? ಇಲ್ಲ. ಈ ಸಂಕಷ್ಟಕ್ಕೆ ಯಾಕೆ ಗುರಿ ಮಾಡಿದೀಯಾ? ಪ್ರಶ್ನೆ ಕೇಳಿ ಭಗವಂತನ, ಯಾಕೆ ನನ್ನ ಸಂಕಷ್ಟ ಗುರಿ ಮಾಡಿದೀಯಾ? ನಾನು ವೈಯಕ್ತಿಕ ಸುಖಕ್ಕೋಸ್ಕರ ಪಾಕ ಮಾಡ್ಕೊಂಡು ತಿಂತಾ ಇದ್ದೀನ, ಯಾರಿಗೂ ಕೊಡದೆ? ಇಲ್ಲ. ಅಥವಾ ಇವತ್ತು ಬರೀ ಒಂದೇ ತುತ್ತು ಸಿಕ್ತು ಅನ್ನ ಅಂತ ಏನಾದ್ರು ನಾನು ನಿನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡಿದೀನ? ಇಲ್ಲ. ಇವತ್ತು ನನಗೆ ಕೂಲಿ ಸಿಕ್ಕಿಲ್ಲ ಅಂತ ಏನಾದ್ರು ನಿನಗೆ ಕಂಪ್ಲೇಂಟ್ ಮಾಡಿದೀನ? ಇಲ್ಲ. ಕಾಯಿಲೆ ಕಸಾಲೆ ಬಂದಾಗ ಏನಾದ್ರು ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡಿದೀನ? ಹರಕೆ ಹೊತ್ಕೊಂಡಿದೀನ ಕಾಯಿಲೆ ವಾಸಿ ಮಾಡದೆ ತಲೆ ಕೂದಲು ಕೊಡ್ತೀನಿ ಅಂತ? ಇಲ್ಲ. ಇದು ಯಾವ ನ್ಯಾಯ ಅಂತ ನಾವು ಮಾಡ್ತಾ ಇರೋದು? ನಮ್ಗೆ ಏನಾದ್ರೂ ಕೆಟ್ಟದಾದಾಗ ನಾವೇನ್ ಮಾಡ್ತೀವಿ? ಭಗವಂತ ಅಂತ ಹೊಡೋಗ್ಬಿಡ್ತೀವಿ. ಆದ್ರೆ ಭಗವಂತನಿಗೆ ದಿನಾ ಅಪರಾಧ ಮಾಡ್ತಾ ಇದೀವಿ. ನಾವು ಭಗವಂತನಿಗೆ ಅಪರಾಧ ಮಾಡ್ಬೋದು, ಆದ್ರೆ ಭಗವಂತ ನಮ್ಗೆ ಏನಾದ್ರು ಮಾಡಿದ್ರೆ ನಾವು ಸಹಿಸೋದಿಲ್ಲ, ನಮ್ಗೆ ಕೋಪ ಬಂದ್ಬಿಡುತ್ತೆ. ಪರಮೇಷ್ಠಿ ಒಂದೊಂದು ನಾಮ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತದೆ. ಓ ಜಗತ್ ಕಾರಣ, ಈ ಜಗತ್ತು ಯಾರಿಂದ ಇದೆ? ನಿನ್ನಿಂದ. ಕಾರ್ಯ ಕಾರಣ ಕರ್ತೃತ್ವ ಹೇತು ಪ್ರಕೃತಿ ರುಚ್ಯತೆ. ಈ ಜಗತ್ತಿನ ಕಾರ್ಯ ಕಾರಣ ಕರ್ತೃ ನೀನೆ. ನಾನು ಯಾಕೆ ಪಿಲ್ಲೋ ಒಂದೇ ಮಾಡ್ದೆ? ಅದಕ್ಕೆ ಕಾರಣ ನೀನೆ. ಯಾರು ಮಾಡಿದ್? ನಾನ್ ಮಾಡದ್ನಾ? ಇಲ್ಲ, ಕರ್ತೃ ನೀನೆ. ನಾವೇನ್ ಮಾಡ್ತೀವೋ ಕಾರ್ಯ ಕಾರಣ ಕರ್ತೃತ್ವ, ಈ ಮೂರು ನೀನೆ. ಅಥವಾ ನಿನ್ನ ಶಕ್ತಿ, ಪ್ರಕೃತಿ ಹೇತು ರುಚ್ಯತೆ. ನನ್ಗೆ ನೋಡಿ, ನಮ್ಗೆ ಇರೋದು ಒಂದೇ ಆಸ್ತಿ, ಏನು? ಇಚ್ಛೆ. ಮಿಕ್ಕಿದ ಯಾವುದು ನಮ್ದಲ್ಲ. ನಾವೇನ್ ಇಚ್ಛೆ ಪಡ್ತೀವಿ ಅದನ್ನ ಫುಲ್ಫಿಲ್ ಮಾಡೋದಷ್ಟೇ ಅವನ ಕೆಲಸ. ಪರಮೇಶ್ವರ ಇಚ್ಛೆ ಪಟ್ಟಿದ್ದು ನಿನಗೆ ಅದ್ ದಿಂಬು ಮಾಡ್ಬೇಕಾಗಿರೋದು ನಿನಗೆ, ಅದನ್ನ ಎಂಜಾಯ್ ಮಾಡ್ಬೇಕಾಗಿರೋದು ನೀನೆ, ಅಂತಿಮ ಭೋಕ್ತಾರ ನೀನೆ. ನಿನಗೋಸ್ಕರ ಮಾಡಿದೆ. ನಾನು ಯಾಕೆ ಈ ದುರ್ಗತಿ ತಂದಿದ್ಯಾ? ಪ್ರಶ್ನೆ ಮಾಡ್ತಾ ಇಲ್ಲ ಅವನು, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಜಗತ್ ಕಾರಣ, ಕೃಪಾ ಸಿಂಧು, ಓ ಚಕ್ರಪಾಣಿ, ಭಕ್ತ ವಾಂಛಾ ಕಲ್ಪತರು ನೀನು. ಭಕ್ತ ವಾಂಛಾ ಕಲ್ಪತರು ಅಂದ್ರೆ ಈಗ ನಾವ್ ಹೇಳ್ತೀವಲ್ಲ ಪ್ರಾರ್ಥನೆ, ವಾಂಛಾ ಕಲ್ಪತರುಭ್ಯ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ವಾಂಛಾ ಕಲ್ಪತರು, ಭಕ್ತ ವಾಂಛಾ ಕಲ್ಪತರು ಇವನು. ಅಂದ್ರೆ ಭಕ್ತರು ಏನ್ ಇಚ್ಛೆ ಪಡ್ತಾರೆ ಅದನ್ನ ಕೊಡುವಂತವನು. ಭಕ್ತರು ಏನ್ ಇಚ್ಛೆ ಪಡ್ತಾರೆ? ಭಕ್ತರು ಭಗವಂತನೇ ಇಚ್ಛೆ ಪಡ್ತಾರೆ. ಈಗ ಭಗವಂತನ್ನೇ ಕೊಟ್ಕೋಬೇಕೀಗ ಅವನು, ಬೇರೆ ದಾರಿ ಇಲ್ಲ. ಇಲ್ಲಾಂದ್ರೆ ಅವನು ಭಗವಂತ ಅಂತ ಹೇಳೋದಿಲ್ಲ. ಶುದ್ಧ ಭಕ್ತನಿಗೆ ಭಗವಂತ ತನ್ನನ್ನೇ ಕೊಟ್ಕೊಂಡ್ಬಿಡ್ತಾನೆ. ಈಗ ಭಕ್ತರು ಯಾರ ಹತ್ರ ಇದ್ದಾರೆ? ಸರಿ, ಈಗ ಭಗವಂತ ಯಾರ ಹತ್ರ ಇದ್ದಾನೆ? ಭಕ್ತರ ಹತ್ರ ಇದ್ದಾನೆ. ಈಗ ನಾವ್ ಯಾರನ್ನ ಕೇಳಬೇಕು? ಭಗವಂತ ನನ್ ನೀನ್ ಬೇಕು ಅಂತ ಭಕ್ತರನ್ನ ಕೇಳ್ಬೇಕು ನಾವು, ಭಗವಂತನ ಕೇಳೋಂಗಿಲ್ಲ. ಭಗವಂತ ನಾನ್ ನೀನ್ ಬೇಕು, ಅವನು ಹೇಳ್ತಾನೆ ಹೌದಪ್ಪ ನನಗೆ ನಿನಗೆ ನಾನು ಬೇಕು ನಿಜ, ಆದ್ರೆ ನಾನ್ ನನ್ನ ಹತ್ರ ಇಲ್ವಲ್ಲ, ಈಗ ನಾನು ನನ್ನ ಭಕ್ತರ ಕೈಲಿದ್ದೀನಿ, ಈಗ ನಾನು ಭಕ್ತನ ಕೇಳಿದ್ನಿ, ಅವ್ರು ಕೊಡ್ತಾರೆ. ಶ್ರೀಮದ್ ಭಾಗವತಮಲ್ಲಿ ಉದ್ಧವಗೀತೆ ಅದರಲ್ಲಿ ಒಂದು ಮಾತು ಬರುತ್ತೆ, ಭಗವಂತ ನೀನ್ ಸ್ವತಂತ್ರ ಅಂತ ಹೇಳ್ತಾರೆ ಅಲ್ವಾ ಎಲ್ರು. ಏ ಕೃಷ್ಣ ಸರ್ವತಂತ್ರ ಸ್ವತಂತ್ರ, ಅವನ್ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಕೃಷ್ಣ ಹೇಳ್ತಾನೆ ಇಲ್ಲ ಇಲ್ಲ, ನಾನು ಭಕ್ತರ ಇಚ್ಛೆಗೆ ಅಧೀನವಾಗಿರ್ತೇನೆ ಅಷ್ಟೇ. ನಾನು ನನ್ನ ಭಕ್ತರ ಇಚ್ಛೆಗೆ ಅಧೀನವಾಗಿದ್ದೀನಿ. ನಾನ್ ಸ್ವತಂತ್ರ ಅಲ್ಲ, ನಾನು ಅಸ್ವತಂತ್ರ. ಅಹಂ ಭಕ್ತ ಪರಾಧೀನ. ಅದಕ್ಕೆ ಹೇಳ್ತಾರೆ ಭಕ್ತ ವಾಂಛಾ ಕಲ್ಪತರು, ಭಕ್ತರ ಇಚ್ಛೆಗಳನ್ನ ಕೊಡುವಂತವನೇ. ಸೊ ಭಕ್ತರ ಇಚ್ಛೆ ಏನು? ಭಗವಂತ ಬೇಕು ಅಂತ. ಸೊ ಭಗವಂತ ಭಕ್ತರ ಕೈಲಿದ್ದಾನೆ. ಈಗ ನಾವ್ ಯಾರನ್ನ ಕೇಳ್ಬೇಕು? ಭಕ್ತನ ಕೇಳ್ಬೇಕು ಅಲ್ವಾ? ಈಗ ನಾನು ಯಾರನ್ನ ಕೇಳಿ? ಇವಾಗ ನಾನು ಏನ್ ಬೇಕು? ನನ್ ರಕ್ಷಣೆ ಬೇಕು. ಗೋವರ್ಧನಗಿರಿ ಅಂತ ಹೇಳ್ತು. ಗೋವರ್ಧನಗಿರಿ ಯಾಕೆ ಇರ್ತದೆ? ಏನು ನನ್ನ ಶಕ್ತಿನೇ ಅಂತ ತೋರ್ಸಕ್ಕೆ ಇರ್ತದ್ಯಾ? ಇಲ್ಲ, ನಿನ್ನ ಶುದ್ಧ ಭಕ್ತರು, ಪ್ರೇಮಿ ಭಕ್ತರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಇರ್ತದೆ ಅಲ್ವಾ? ಈಗ ನನ್ನ ರಕ್ಷಣೆ ಯಾರು ಮಾಡ್ಬೇಕು?
ನಾನು ನನ್ನ ಜೀವನದಲ್ಲಿ ನಿನಗೆ ಬಿಟ್ರೆ ಬೇರೆ ಗೊತ್ತಿಲ್ಲ ನನಗೆ. ಹೆಂಡತಿ ಮಕ್ಳು ಇರ್ಬೋದು. ಹೆಂಡತಿ ಮಕ್ಳು ನನಗೆ ಯಾಕೆ ಗೊತ್ತಿರೋದು ಅಂದ್ರೆ ಅವ್ರು ಭಕ್ತಿ ಮಾಡ್ತಾರೆ, ಅದಕ್ಕೆ ಅವ್ರ ಹೆಂಡತಿ ಮಕ್ಳು. ಸಂಬಂಧ ನಾವು ಹೇಗೆ ಕಲ್ಪಿಸ್ಕೋಬೇಕಂದ್ರೆ, ಈಗ ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು, ನನ್ನ ಗಂಡ, ನನ್ನ ಬಂಧು, ನನ್ನ ಬಾಂಧವರು, ಹೆಂಗೆ ಹೇಳ್ತೀರಿ? ಯಾವ್ದ್ರ ಬೇಸ್ ಮೇಲೆ ಹೇಳ್ಬೇಕು? ಅವ್ರ ಭಗವಂತನ ಭಕ್ತರು ಇರೋದ್ರಿಂದ ಅವ್ರು ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಷ್ಟೇನೆ. ಆ ಸಂಬಂಧ ಪ್ರಾಣಿಗಳಲ್ಲೂ ಇದೆ. ಆ ಸಂಬಂಧ ಪ್ರಾಣಿಗಳಲ್ಲೂ ಇದೆ, ಗಂಡ ಹೆಂಡತಿ ಸಂಬಂಧ. ಬಟ್ ಏನಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಏನು ನೀತಿ ನಿಯಮಗಳು ಗೊತ್ತಿಲ್ಲ ಅಷ್ಟೇನೆ. ಅವಕ್ಕೂ ಗಂಡ ಹೆಂಡತಿ. ಬಟ್ ಮನುಷ್ಯ ಆದವನು ಗಂಡ ಹೆಂಡತಿ ಸಂಬಂಧ ಹೇಗೆ ಅರ್ಥೈಸ್ಕೋಬೇಕಂದ್ರೆ, ಭಕ್ತಿ ಮಾಡ್ತಾ ಅದಕ್ಕೆ. ಭಕ್ತಿ ಮಾಡ್ತಾ ಗಂಡ ಅಲ್ಲ, ಹೆಂಡತಿ ಅಲ್ಲ. ಯಾರು ಹೇಳಿದ್ರು? ಋಷಭದೇವರು ಹೇಳಿದ್ದಾರೆ, ಭಗವಂತ ಹೇಳಿದ್ದಾನೆ. ಪರಮೇಷ್ಠಿ ತನ್ನ ತುಂಬು ಕುಟುಂಬವನ್ನ ಭಗವಂತನ ಸೇವೆ ತೊಡಗಿಸಿದ್ದ, ಅದಕ್ಕೋಸ್ಕರ ಅವರು ಹೆಂಡತಿ ಮಕ್ಕಳು ಆದ್ರು. ಇಲ್ಲ ಅಂದಿದ್ರೆ ಸಂಬಂಧಕ್ಕೆ ಬೆಲೆ ಇಲ್ಲ, ಸಂಬಂಧಕ್ಕೆ ಅರ್ಥನೇ ಇಲ್ಲ. ಗುರು ನ ಸಸ್ಯಾತ್, ಸ್ವಜನೋ ನ ಸಸ್ಯಾತ್, ಪಿತಾ ನ ಸಸ್ಯಾತ್, ಬಂಧು ನ ಸಸ್ಯಾತ್, ದೈವ ನ ತತ್ರ ಸ್ಯಾತ್, ನಾ ಮೋಶ ಯದ್ಯ ಸಮಪೈತ ಮೃತ್ಯು. ಅವ್ರ ಗುರು ಅಲ್ಲ, ಅವ್ರ ಗಂಡ ಅಲ್ಲ, ಅವ್ರ ಹೆಂಡತಿ ಅಲ್ಲ, ಅವ್ರ ಮಕ್ಕಳಲ್ಲ, ಬಂಧು ಅಲ್ಲ, ಬಾಂಧವರಲ್ಲ ಅಂತ. ಇವಾಗ ಪರಮೇಶ್ವರ ಹೇಳ್ತಾನೆ, ನನಗಿದ್ದಿದ್ದು ಒಂದೇ ಗತಿ ನೀನು, ನನ್ನ ಕುಟುಂಬವನ್ನೆಲ್ಲ ನೀನು ಸೇವೆಯಲ್ಲಿ ತೊಡಗಿಸಿದ್ದೆ. ನನ್ನ ಕರ್ತವ್ಯ ಆಗಿ ನನ್ನ ಹೆಂಡತಿ ಮಕ್ಕಳನ್ನ ನಿನ್ನ ಸೇವೆಯಲ್ಲಿ ತೊಡಗಿಸ್ಬೇಕಾಗಿದ್ದು ನಾನು ಮಾಡಿದ್ದೆ ಅಷ್ಟೇ. ಏನ್ ತಪ್ಪು ಕಂಡಿಡಿದೆ ನಾನಲ್ಲಿ? ಹಾಗಾದ್ರೆ ನನ್ಗೆ ಯಾಕೆ ಈ ಶಿಕ್ಷೆ ಅಂತ ಕೇಳ್ತಾರೆ. ಎಂತೆಂತ ಭಕ್ತಿನ ಉದ್ಧಾರ ಮಾಡಿದೆ ನೀನು. ಗಜೇಂದ್ರ ಪ್ರಾರ್ಥನೆ ಮಾಡ್ದ, ಬಂದ್ಬಿಟ್ಟೆ. ಪ್ರಹ್ಲಾದ ಪ್ರಾರ್ಥನೆ ಮಾಡ್ದ, ಬಂದ್ಬಿಟ್ಟೆ. ದ್ರೌಪದಿ ಪ್ರಾರ್ಥನೆ ಮಾಡಿದ್ರು, ಬಂದ್ಬಿಟ್ಟೆ. ಎಲ್ಲರೂ ಪ್ರಾರ್ಥನೆ ಮಾಡಿದಾಗೆಲ್ಲ ಬಂದ್ಬಿಟ್ಟೆ. ಈಗ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ರಕ್ಷಣೆ ಯಾರು ಮಾಡ್ಬೇಕು? ದೊಡ್ಡ ದೊಡ್ಡ ಯೋಗಿಗಳಿಗೆ, ಮುನಿಗಳಿಗೆ ಅಸಾಧ್ಯವಾದ ನೀನು ಕೇವಲ ಒಂದು ಆನೆ ಕರೆದ ತಕ್ಷಣ ಬಂದ್ಬಿಟ್ಟಿಯಲ್ಲ. ಯೋಗಿಗಳು ಮುನಿಗಳು ಕರೆದ್ರೆ ಬರೋದಿಲ್ಲ ಅವನು. ನಾನು ವೈಕುಂಠದಲ್ಲಿ ಇಲ್ಲ, ಯೋಗಿಗಳ ಹೃದಯದಲ್ಲೂ ಇಲ್ಲ. ನನ್ನ ಭಕ್ತರು ಎಲ್ಲಿ ಪ್ರೀತಿಯಿಂದ ಹಾಡ್ತಾರೆ, ನಾನು ಎದ್ದು ಬಿಡ್ತೀನಿ ಅಂತ ಹೇಳ್ತಿಲ್ವಾ? ಮತ್ತೆ ಗಜೇಂದ್ರ ಏನ್ ಮಾಡ್ದ ನಿನ್ನ ಕರೆಯೋದಕ್ಕೆ? ನಿನ್ನ ಪ್ರಾರ್ಥನೆ ಮಾಡ್ದ. ಸೊ ಪ್ರಾರ್ಥನೆ ಒಂದೇ ನಾವು ಭಗವಂತನ ಮುಟ್ಟೋದಕ್ಕೆ ದಾರಿ. ಪೂಜೆ ಪುನಸ್ಕಾರಗಳಲ್ಲ, ಅದು ಕರ್ಮಕಾಂಡಿಯರು ಮಾಡುವಂತ ಕೆಲಸಗಳು. ಪ್ರಾರ್ಥನೆ ಅಂದ್ರೆ ಹೇಗಿರ್ಬೇಕು? ಪ್ರಾರ್ಥನೆ ಭಗವಂತ ಓಡೋಡ್ ಬಂದ್ಬಿಡ್ಬೇಕು. ಓ, ನನ್ ಮಗು ಕರೀತಾ ಇದೆ ಅಂತ. ಮಗು ಏನ್ ಮಾಡುತ್ತೆ ನೋಡಿ, ಅಮ್ಮನ್ ಕರಿಬೇಕಾದ್ರೆ ಅಳುತ್ತಾ ಅಷ್ಟೇನೆ. ಇನ್ನೇನು ಕರೆಯೋದಿಲ್ಲ. ಅಮ್ಮ ನನ್ಗೆ ಹೊಟ್ಟೆ ಹಸಿವಾಗ್ತಾ ಇದೆ, ನನ್ಗೆ ಅಲ್ಲಿ ಆಚೆ ಹೋಗ್ಬೇಕು, ನನ್ಗೆ ಬೇಜಾರಾಗ್ತಾ ಇದೆ, ಆಚೆ ಏನು ಕೇಳುತ್ತೆ ಮಗು? ಅನ್ನತ್ತೆ ಅಷ್ಟೇನೆ. ಅಷ್ಟೇ ಸಾಕು ತಾಯಿಗೆ. ಅವಳಿಗೆ ಅರ್ಥ ಆಗತ್ತೆ ಮಗು ಏನು ಕಲಿತಾ ಇದೆ, ಏನು ಕರಿತಾ ಇದೆ ಅಂತ. ಪ್ರಾರ್ಥನೆ ನಾವು ಮನಸ್ಸಿಂದ, ಹೃದಯದಿಂದ ಮಾಡ್ಬೇಕು, ಮಾತಿಂದ ಅಲ್ಲ, ಬಾಯಿಯಿಂದ ಪ್ರಾರ್ಥನೆ ಮಾಡೋದಲ್ಲ. ಗಜೇಂದ್ರ ಬಾಯಿಂದ ಪ್ರಾರ್ಥನೆ ಮಾಡ್ಲಿಲ್ಲ, ಹೌದಾ? ಗಜೇಂದ್ರ ಬಾಯಿ ಬಿಟ್ಟು ಹೇಳ್ತಾ ಏನಾದ್ರು? ಇಲ್ಲ. ಪ್ರಾರ್ಥನೆ ಹೃದಯದಿಂದ ಬರ್ಬೇಕು. ನಾವು ಹೃದಯದಿಂದ ಆಳಬೇಕು. ಬಾಯಿಂದ ಮಂತ್ರ ಹೇಳ್ಬೋದು, ಮಂತ್ರ ಉಚ್ಚಾರಣೆ ಬರ್ಬೋದು, ಎಲ್ಲ ಹೇಳ್ಬೋದು. ಬಟ್ ಹೃದಯದಲ್ಲಿ ನಮ್ಗೆ ಭಗವಂತನ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಅದು ಪ್ರಾರ್ಥನೆ ಎಲ್ಲಿಂದ ಬರುತ್ತೆ ಹಾಗಾದ್ರೆ? ಪರಮೇಷ್ಠಿ ಅವನೇನು ಸಂಸ್ಕೃತ ಶ್ಲೋಕ ಓದಿರ್ಲಿಲ್ಲ, ಯಾವ ಪಾಂಡಿತ್ಯ ಇರ್ಲಿಲ್ಲ. ಶ್ರೀಯಾ ಚಂಡಾಳಿನಿಗೆ ಏನಿತ್ತು? ಅವಳಿಗೆ ಕ್ವಾಲಿಟಿ ಏನಿತ್ತು? ಪ್ರೀತಿ ಇತ್ತು ಅಷ್ಟೇ, ಬಿಟ್ರೆ ಇನ್ನೇನು ಇರಲಿಲ್ಲ ಅದು. ಸೊ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಜಗನ್ನಾಥನ್ ಕೇಳಿಸ್ಬಿಡ್ತು. ಎಲ್ಲಿ ಕೇಳಿಸ್ಬಿಡ್ತು? ಪರಮಾತ್ಮನಾಗಿ ಒಳಗಡೆ ಇದ್ದಾನೆ ಭಗವಂತ ಅಲ್ವಾ? ಪರಮಾತ್ಮನಾಗಿ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ. ಅವನಿಗೆ ಕೇಳಿಸ್ಬಿಡ್ತು, ಓಹೋ, ನನ್ನ ಭಕ್ತ ಪರಮೇಷ್ಠಿ ನನಗೋಸ್ಕರ ಹೇಳ್ತಾ ಇದ್ದಾನೆ, ಅವನಿಗೋಸ್ಕರ ಅಲ್ಲ ಹೇಳ್ತಾ ಇರೋದು, ನನಗೋಸ್ಕರ ಹೇಳ್ತಾ ಇದ್ದಾನೆ. ಭಾವ ಅರ್ಥ ಆಯ್ತು. ದಯವಿಟ್ಟು ನನ್ನ ಕಾಪಾಡು ಅಂತ ಕೇಳ್ತೀನಿ. ಭಗವಂತ ನಾಮ ಹೇಳ್ತಾ ಇದ್ದಾನೆ, ಕಣ್ಮುಚ್ಕೊಂಡಿದ್ದಾನೆ, ಧ್ಯಾನ ಮಾಡ್ತಾ ಇದ್ದಾನೆ. ಧ್ಯಾನದಲ್ಲಿ ಭಗವಂತ ಜಗನ್ನಾಥ ಚತುರ್ಭುಜ ರೂಪ ದರ್ಶನ ಮಾಡಿಸ್ತಾನೆ. ಚತುರ್ಭುಜ ರೂಪದಲ್ಲಿ
ಧ್ಯಾನ ಮಾಡ್ತಾ 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 ಭಗವಂತ ಚತುರ್ಭುಜ ರೂಪದಲ್ಲಿ ಕಾಣಿಸ್ಬಿಟ್ಟ. ಯಾಕಂದ್ರೆ ಅವನು ಪತಿತ ಪಾವನ, ಪತಿತರನ್ನೇ ಉದ್ಧಾರ ಮಾಡೋನು ಭಕ್ತರು ಬಿಡ್ತಾನ ಅಂತ ಪ್ರಶ್ನೆ. ಪತಿತ ಪಾವನ ಜಗನ್ನಾಥ ಸ್ವಾಮಿ ಕಿ ಜೈ. ಪತಿತರನ್ನೇ ಉದ್ಧಾರ ಮಾಡೋ ಜಗನ್ನಾಥ ಭಕ್ತರನ್ನ ಬಿಡ್ತಾನ? ಖಂಡಿತ ಬಿಡೋದಿಲ್ಲ. ಜಗಾಯ್ ಮದಾಯನೇ ಉದ್ಧಾರ ಮಾಡುದು ಶ್ರೀ ಚೈತನ್ಯ ಮಹಾಪ್ರಭು. ಅವನಂತ ಪಾಪಿಗಳಿರ್ಲಿಲ್ಲ ಇನ್ನೊಬ್ಬ. ಮಾಡಬಾರ್ದು ಅಪರಾಧಗಳು ಮಾಡಿದ್ರು ನಿತ್ಯಾನಂದ ಪ್ರಭುಗಳು ಶರಣಾಗತಿ ಆದ ಮಾತ್ರಕ್ಕೆ ಅವ್ರು ಉದ್ಧಾರ ಆಗ್ಬಿಟ್ರು ಅಂದ್ರೆ ಮತ್ತೆ ಭಕ್ತರನ್ನ ಬಿಡ್ತಾನ ಭಗವಂತ? ಕೈ ಬಿಡ್ತಾನ? ಬಿಡೋದಿಲ್ಲ. ಭಗವಂತ ನಾಮ ಹೇಳ್ತಾ ಇದ್ದಾನೆ, ಭಗವಂತನಿಗೆ ಅರ್ಥ ಆಯ್ತು. ಭಕ್ತರ ಕಷ್ಟಗಳನ್ನ ತನ್ನ ಕಷ್ಟ ಅಂತ ಭಾವಿಸ್ತಾನೆ ಜಗನ್ನಾಥ. ನಿನ್ನ ಕಷ್ಟನೇ ನನ್ನ ಕಷ್ಟ ಅಂತ. ಭಕ್ತರ ಕಷ್ಟ ಆದ್ರೆ ಭಗವಂತನ ಕಷ್ಟ ಆಗುತ್ತೆ. ಭಕ್ತ ಊಟ ಮಾಡದೆ ಮಲ್ಕೊಂಡ್ರೆ ಭಗವಂತ ಊಟ ಮಾಡದೆ ಮಲ್ಕೋತಾನೆ. ಭಕ್ತ ಆದ್ರೆ ಭಗವಂತನ ಕಣ್ಣೀರು ಬರುತ್ತೆ. ಭಕ್ತ ನಕ್ಕಿದ್ರೆ ಭಗವಂತನ ಖುಷಿ ಆಗುತ್ತೆ. ಭಕ್ತರು ನಿಂದನೆ ಮಾಡಿದ್ರೆ ಭಗವಂತ ನಿಂದನೆ ಮಾಡ್ದಂಗೆ ಆಗುತ್ತೆ. ಯಾಕಂದ್ರೆ ಭಕ್ತ ಮತ್ತೆ ಭಗವಂತ ನಡುವೆ ಏನು ವ್ಯತ್ಯಾಸ ಇಲ್ಲ. ಸಂಬಂಧ ಹೇಗಿರುತ್ತೆ? ಭಗವಂತ ಹೇಳ್ತಾನೆ ಉದ್ಧವರಿಗೆ, ನನ್ನ ಭಕ್ತರನ್ನ ನನ್ನ ಆತ್ಮ ಅಂತಾನೇ ಪರಿಗಣನೆ ಮಾಡ್ತೀನಿ, ನನ್ನ ಆತ್ಮಕ್ಕಿಂತ ಹೆಚ್ಚು ನನ್ನ ಭಕ್ತರು ಅಂತ ಹೇಳ್ತಾನೆ ಕೃಷ್ಣ ಉದ್ಧವನಿಗೆ. ಹೇಳ್ಬೇಕಾದ್ರೆ, ಉದ್ಧವ ನೀನೇನ ಪರಮ ಶುದ್ಧ ಭಕ್ತ, ನನ್ನ ಆತ್ಮಕ್ಕಿಂತನೂ ಹೆಚ್ಚು ನೀನು ಅಂತ. ಅಂದ್ರೆ ಅರ್ಥ ಏನು? ಭಗವಂತನ ಆತ್ಮ ಅಂದ್ರೆ ಭಗವಂತನೇ. ಭಗವಂತನ ಆತ್ಮ ಮನಸ್ಸು ಇಂದ್ರಿಯಗಳು ಏನು ವ್ಯತ್ಯಾಸ ಏನಿಲ್ಲ. ಭಗವಂತನ ನಾಮ ಗುಣ ರೂಪ ಯಾವುದಕ್ಕೂ ವ್ಯತ್ಯಾಸ, ಎಲ್ಲ ಭಗವಂತನೇ. ನನ್ನ ಆತ್ಮಕ್ಕಿಂತ ಅಂದ್ರೆ ನನಗಿಂತ ನನಗೆ ನೀನೇ ಇಷ್ಟ. ಈಗ ನಾವು ಪ್ರಶ್ನೆ ಕೇಳ್ಬಿಡೋಣ, ನನಗಿಂತ ನನಗೆ ಇನ್ ಯಾರಿಷ್ಟ? ನನಗಿಂತ ನನಗಿನ್ ಯಾರು ಇಷ್ಟ ಇಲ್ಲ, ನನಗಿಂತ ನಾನೇ ಇಷ್ಟ ಅಂತ ಅನ್ಸೋದಿಲ್ವಾ? ಅದಕ್ಕೆ ನಾವು ಆತ್ಮ ಯಾರ ನಮ್ಮನ್ನ ಕೊಲ್ತೀವಿ ಅಂತ ಬಂದಾಗ ಏನಾಗುತ್ತೆ? ಬೇಡ ಕೊಲ್ಬೇಡ ಅಂತ ಹೇಳ್ತೀವಿ ನಾವು. ಒಂದ್ ಸೊಳ್ಳೆ ಮನುಷ್ಯಗ್ ಬೇಡ, ಒಂದ್ ಸೊಳ್ಳೆನ ಹಿಡಿದು ಹೊಡೆಯಕ್ ಹೋದ್ರೆ ಸೊಳ್ಳೆ ಓಡೋಗುತ್ತೆ. ಯಾಕೆ? ನನ್ ಕೊಲ್ಬೇಡ, ಬಿಟ್ಬಿಡು, ನನ್ನ ಕೊಲ್ಬೇಡ. ಸೊಳ್ಳೆಗೂ ಇಷ್ಟ ಇದೆ, ನನ್ ಕಂಡ್ರೆ ನನ್ಗೆ ಇಷ್ಟ, ನಾನ್ ಬದುಕಬೇಕು, ನಾನ್ ಸಾಯಬಾರ್ದು ಅಂತ. ಯಾಕೆಂದ್ರೆ ಅದು ಆತ್ಮ. ಸೊಳ್ಳೆ ದೇಹ ಅಲ್ಲ, ಅದು ಸೊಳ್ಳೆ ದೇಹ ಧರಿಸ್ಕೊಂಡ್ ಬಂದಿದೆ ಅಷ್ಟೇ, ಅದು ಆತ್ಮ. ಪ್ರತಿಯೊಬ್ಬ ಆತ್ಮಕ್ಕೂ ಪರೋಕ್ಷವಾಗಿ ಗೊತ್ತಿದೆ ಆತ್ಮ ಅಂದ್ರೆ ಭಗವಂತನ, ಇನ್ಯಾರು ಅಲ್ಲ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ಸರ್ವಭೂತಾಶಯ ಸ್ಥಿತ ಅಂದ್ರೆ ಎಲ್ಲ ಪ್ರಾಣಿಗಳು ಪಕ್ಷಿಗಳಲ್ಲೂ ನಾನು ಸ್ಥಿತನಾಗಿದ್ದೇನೆ ಆತ್ಮನಾಗಿ. ನಿಮ್ಗೆ ಗೊತ್ತಿಲ್ದಿರ್ಬೋದು ನಾನು ಅಂತ. ಗೊತ್ತಿಲ್ದೇ ಇದ್ರು ಕೂಡ ನಿಮ್ಮ ಆತ್ಮರಕ್ಷಣೆ ನಿಮ್ ಮುಂದಾಗ್ತೀರಿ. ಯಾಕೆ? ಅದು ನಾನಾಗಿರೋದಕ್ಕೋಸ್ಕರ. ರಜಭೂಮಿಯಲ್ಲಿ ಬ್ರಹ್ಮದೇವರು ಗೋಪಪಾಲಕರನ್ನ, ಹಸು ಕರುಗಳನ್ನೆಲ್ಲ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋದ್ಮೇಲೆ ಕೃಷ್ಣ ವಿಸ್ತರಣೆ ಆಗ್ಬಿಡ್ತಾನಲ್ವಾ, ಹಸುಗಳ ರೂಪದಲ್ಲಿ, ಗೋಪಪಾಲಕ ರೂಪದಲ್ಲಿ. ಪ್ರತಿಯೊಬ್ಬರು ಮನೆಯಲ್ಲೂ ಕೃಷ್ಣನೇ ಇದ್ದ, ಪ್ರತಿಯೊಂದು ಕೊಟ್ಟಿಗೆಲ್ಲೂ ಕೃಷ್ಣನೇ ಇದ್ದ. ಆ ತಂದೆ ತಾಯಿಗಳು ಗೊತ್ತಿಲ್ಲ ಅಷ್ಟೇನೆ, ಇದು ನನ್ ಕರುನ, ಇದು ನಿಜವಾಗ್ಲೂ ನನ್ ಮಗುನ ಅಂತ ಗೊತ್ತಿಲ್ಲ. ಆದ್ರೆ ಪ್ರೀತಿ ಮಾಡ್ತಾ ಇದ್ರು, ಹೆಚ್ಚು ಪ್ರೀತಿ ಮಾಡ್ತಾ ಇದ್ರು. ಯಾಕೆ ಪ್ರೀತಿ ಮಾಡ್ತಾ ಇದ್ರು? ನನ್ನ ಸ್ವಂತ ಮಗ ಇದ್ರೆ ಸ್ವಂತ ಮಗನಿಗಿಂತ ಹೆಚ್ಚು ಪ್ರೀತಿ ಮಾಡ್ತೀನಿ ನಾನು ಕೃಷ್ಣ. ಯಾಕೆ? ಸ್ವಂತ ಮಗ ಅಲ್ದಿದ್ರು ಯಾಕೆ ನಾವು ಪ್ರೀತಿ ಮಾಡ್ತೀವಿ ಇನ್ನೊಬ್ರನ್ನ? ಯಾಕಂದ್ರೆ ಭಗವಂತ ಹೃದಯದಲ್ಲಿದ್ದಾಗ ಗೊತ್ತಿಲ್ದೇನೆ ನಾವು ಪ್ರೀತಿ ಮಾಡ್ತಿರ್ತೀವಿ ಅವನನ್ನ. ಅದಕ್ಕೆ ಹೇಳುದು, ಗೊತ್ತು ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈಗ ಸೊಳ್ಳೆ ಗೊತ್ತಿಲ್ಲ, ಯಾರೋ ಒಡೆಯಕ್ ಬಂದಿದ್ರೆ ಓಡ್ಬೇಕು. ಒಂದು ಹುಲಿ ಜಿಂಕೆ ನಟಿಸ್ಕೊಂಡು ಹೋಗ್ತಾ ಇದೆ, ಅದಕ್ಕೂ ಬದುಕಬೇಕು ಅನ್ನೋ ಆಸೆ ಇದೆ, ಶತಾಯಗತಾಯ ಪ್ರಯತ್ನ ಮಾಡುತ್ತೆ, ಸಿಕ್ಕಾಕ್ಬಿಡುತ್ತೆ. ಸೊ ಯಾಕೆ ಪ್ರಯತ್ನ ಮಾಡುತ್ತೆ ಅಂದ್ರೆ, ನಾನು ಬದುಕಬೇಕು ಅನ್ನೋ ಆಸೆ ಇದೆ, ನಾನು ಜೀವ, ನಾನು ಬದುಕಬೇಕು ಅನ್ನೋ ಆಸೆ ಇದೆ. ಬಟ್ ಅದು ಗೊತ್ತಿಲ್ಲ ನನ್ನ ಜೀವ ಅಂತ. ಯಾಕಂದ್ರೆ ರಿಯಲೈಸೇಷನ್ ಆಗಿಲ್ಲ. ಅದಕ್ಕೆ ನಮ್ಗೆ ಅಕ್ವೈರ್ಡ್ ನಾಲೆಡ್ಜ್, ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ರಿಯಲೈಸ್ ನಾಲೆಡ್ಜ್ ಬೇಕು. ನಮ್ಗೆ ಆ ಜ್ಞಾನ ರಿಯಲೈಸ್ ಆಗಿರ್ಬೇಕು. ನಾನು ಆತ್ಮ ಅನ್ನೋ ಜ್ಞಾನ ರಿಯಲೈಸ್ ಆಗಿರ್ಬೇಕು. ನನ್ನ ಕಂಡ್ರೆ ನನ್ಗೆ ಯಾಕೆ ತುಂಬಾ ಇಷ್ಟ? ಯಾಕೆ ನನ್ನೊಳಗೆ ಭಗವಂತ ಇದ್ದಾನೆ ಪರಮಾತ್ಮನಾಗಿ, ಅದಕ್ಕೆ ಇಷ್ಟ. ನೀವು ಒಂದು ಮರ ಕಟ್ ಮಾಡ್ಬೇಕಾದ್ರೂ ಮರ ಅಳುತ್ತೆ, ಕಣ್ಣೀರ್ ಹಾಕುತ್ತೆ ಮರ. ಮರಕ್ಕೂ ಗೊತ್ತು ನಾನ್ ಜೀವ, ನನ್ ಸಾಯಿಸ್ತಾ ಇದಾರೆ, ನನ್ ಕೊಲ್ತಾ ಇದಾರೆ ಇವರು ಅಂತ. ಆದ್ರೆ ಆ ದೇಹ ಧರಿಸ್ಕೊಂಡ್ ಬಂದಿದೆ, ಅದನ್ನ ಏನು ಮಾಡಕ್ಕಾಗೋದಿಲ್ಲ, ಅದನ್ನ ಅನುಭವಿಸ್ಬೇಕಷ್ಟೇ.
ಒಂದು ಮರದ ದೇಹ ಆಗಿರ್ಲಿ, ಒಂದು ದೇವತೆಯ ದೇಹ ಆಗಿರ್ಲಿ, ಪ್ರತಿಯೊಂದು ದೇಹದಲ್ಲೂ ಭಗವಂತನೇ ಇರೋದು ಅಂತರಾತ್ಮನಾಗಿ. ಅದಕ್ಕೆ ಹೇಳುದು ಅಹಂ ಆತ್ಮ ಗುಡಾಕೇಶ. ಗುಡಾಕೇಶ ಅಂದ್ರೆ ಅರ್ಜುನಿಗೆ ಹೇಳ್ತಾ ಇರೋದು ಕೃಷ್ಣ. 10.20 ವಿಭೂತಿ ಯೋಗ. ಕೃಷ್ಣ ವಿಭೂತಿ ಹೇಳ್ತಾ ಇದ್ದಾನೆ, ತನ್ನ ವಿಭೂತಿಯನ್ನ. ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ. ನಾನು ಪ್ರತಿಯೊಬ್ಬರಲ್ಲೂ ಪರಮಾತ್ಮನಾಗಿದ್ದೀನಿ ಅಂತ ಹೇಳ್ತಾನೆ. ಮತ್ತೆ ಭಗವಂತನ ಕೇಳಿಸದೇ ಇರುತ್ತೆ ಒಳಗಡೆ ಇದ್ಮೇಲೆ? ಕೇಳಿಸುತ್ತೆ ಅಲ್ವಾ? ಕೇಳಿಸುತ್ತಾ ಇಲ್ವೋ? ಹೇಗೆ ಪ್ರಾರ್ಥನೆ ಮಾಡ್ಬೇಕು ನಾವು, ಅದಷ್ಟೇ ನಾವು ತಿಳ್ಕೊಬೇಕಾಗಿರೋದು. ಭಗವಂತನ ಹೇಗೆ ನಾವು ಕರಿಬೇಕು. ಒಂದು ಹೋಟ್ಲಿಗೆ ಹೋಗ್ತೀರಿ, ಅಲ್ಲಿ ವೇಟರ್ ಇರ್ತಾನೆ, ಅವನೊಬ್ಬ ಮನುಷ್ಯನೇ ಅಲ್ವಾ? ನಾವೇನ್ ಮಾಡ್ತೀವಿ, ಚಪ್ಪಾಳೆ ಹೊಡೆದು ಹೇ ವೇಟರ್ ಬಾಯಿಲಿ ಅಂತ ಕರಿತೀವಿ. ಅದನ್ನೇ ಅವನ ಹೆಸರಿಡ್ದು ಗೊತ್ತಿದ್ರೆ, ಅಥವಾ ಪ್ರೀತಿಯಿಂದ ಸರ್ ಏನು ಕರೆದ್ರೆ ಎಷ್ಟು ಪ್ರೀತಿಯಿಂದ ಬರ್ತಾನೆ ನೋಡಿ. ಬರೋದಿಲ್ವಾ? ಅವನಿಗೊಂದು ಡಿಗ್ನಿಟಿ ಅಂತ ಇರುತ್ತೆ ಅಲ್ವಾ? ಏನೋ ಬಡತನ, ಹೋಟ್ಲಲ್ಲಿ ಪ್ಲೇಟ್ ತೊಳೆ ಕೆಲಸನ, ಸರ್ವರ್ ಕೆಲಸ ಮಾಡ್ತಿರ್ತಾನೆ, ಬಟ್ ಅವನು ಮನುಷ್ಯನೇ ಅಲ್ವಾ? ನಾವು ಅವನು ಹೆಂಗ್ ಕರಿತೀವಿ? ಹೇ ವೇಟರ್ ಬರೋ ಇಲ್ಲಿ, ಒಂದ್ ಪ್ಲೇಟ್ ಇಡ್ಲಿ ತಗೋ. ಅದನ್ನೇ ಪ್ರೀತಿಯಿಂದ ಸರ್ ಬನ್ನಿ. ಒಂದು ಸ್ಟೋರಿ ಹೇಳಿದ್ದೆ, ಒಂದು ಮಗುದು. ಕನ್ಸಿಡರೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕನ್ಸಿಡರೇಷನ್ ಅಂದ್ರೇನು? ಪ್ರತಿಯೊಂದು ಜೀವಿಯನ್ನು ನಾವು ಕನ್ಸಿಡರ್ ಮಾಡ್ಬೇಕು. ಈಗ ಸೊಳ್ಳೆ ನೋಡಿತೀವಿ, ಒಂದು ಸೊಳ್ಳೆ ಕೂತಿರುತ್ತೆ ಮೈ ಮೇಲೆ, ಪಟ್ಟ ಅಂತ ಹೊಡೆದು ಬಿಸಾಕ್ಬಿಡ್ತೀವಿ, ಹೋಯ್ತು ಅದ್ರ ಪ್ರಾಣ. ಮತ್ತೆ ಆ ಸೊಳ್ಳೆ ನಮ್ಮನ್ನು ಸುಮ್ಮನೆ ಬಿಡುತ್ತಾ? ಮುಂದಿನ ಜನ್ಮದಲ್ಲಿ ಅದು ನಾವು ಸೊಳ್ಳೆ ಆಗಿದ್ದಾಗ ಅವನು ಮನುಷ್ಯನಾಗಿದ್ದಾಗ ಬಿಡುತ್ತಾ? ನಾನು ನೋಡಿದ್ದೇನೆ. ಇದನ್ನೇ ನಾರದ ಹೇಳ್ಕೊಟ್ಟಿದ್ದು. ಪ್ರತಿಯೊಂದು ಭಗವಂತ ಗಮನಿಸ್ತಾನೆ, ನೋಡ್ತಾನೆ. ಅದನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಈ ಜನ್ಮದಲ್ಲೋ ಇನ್ನೊಂದು ಜನ್ಮದಲ್ಲೋ ಯಾವುದೋ ಒಂದು ಜನ್ಮದಲ್ಲೋ ನಾವು ಅದನ್ನ ಅನುಭವಿಸ್ಬೇಕಾಗುತ್ತೆ. ಒಂದು ಸೊಳ್ಳೆನ್ ಕೊಂದ ಪಾಪ ಅದು ನಮ್ ಸುಮ್ಮನೆ ಬಿಡೋದಿಲ್ಲ. ಅದನ್ನೇ ನಾರದ ಹೇಳಿದ್ದು ಪ್ರಾಚೀನ ಬರಹಿಗೆ. ಯಜ್ಞದ ಹೆಸರಲ್ಲಿ ನೀವು ಪಾಪ ಮಾಡೋದು ಕೂಡ ಅದು ವಾಪಸ್ ಬರುತ್ತೆ ನಮಗೆ. ಈಗ ಸೀತಾಮಾತೆ ವಾಲ್ಮೀಕಿ ಆಶ್ರಮದಲ್ಲಿ ಇರ್ಬೇಕಾದ್ರೆ ಲವಕುಶರಿಗೆ ಒಂದು ಪಾಠ ಹೇಳ್ಕೊಡ್ತಿರ್ತಾಳೆ ತಾಯಿ. ಯಜ್ಞಕ್ಕೆ ಸಮಿತಿಗಳನ್ನ ತಗೊಂಡ್ಬರ್ಬೇಕು. ಸಮಿತಿ ಅಂದ್ರೆ ಗೊತ್ತಲ್ಲ? ಅದನ್ನ ಸಮಿತಿಗಳು ಅಂತ ಹೇಳ್ತಾರೆ. ಸಮಿತಿ ಅಂದ್ರೆ ಯಜ್ಞಕ್ಕೆ ಹೋಮ, ಅದು ಅಗ್ನಿಗೆ ಹಾಕ್ತಿವಲ್ಲ, ಯಜ್ಞದ ಅಗ್ನಿಗೆ ಸೌದೆ, ಅದು ನೆಗ್ರೋ, ರೋದುಂಬರ, ಅಶ್ವತ್ಥ, ಆಲ, ಹತ್ತಿ ಮತ್ತೆ ಅರಳಿ ಮರದ್ದು ಸಮಿತಿ ಅದು. ಓಕೆ, ಅದನ್ನ ಕಟ್ ಮಾಡ್ತಿರ್ತಾರೆ ಯಾರು? ಲವಕುಶರು ಮಕ್ಕಳು. ತಾಯಿ ಹೇಳ್ಕೊಡ್ತಾಳೆ, ಮಗು ಹಂಗೆಲ್ಲ ಕಟ್ ಮಾಡಬಾರ್ದು, ಮುರಿಬಾರ್ದು, ಅದನ್ನ ಪ್ರಾರ್ಥನೆ ಮಾಡ್ಬೇಕು. ಇಲ್ಲಿ ಎಷ್ಟೋ ಸಲ ನಾನು ನೋಡಿದೀನಿ, ಇಲ್ಲಿ ತುಳಸಿ ಗಿಡಗಳಿದೆ, ಹೇಳಿರ್ಬೇಕು ನಂಗೆ. ಆ ತುಳಸಿ ಗಿಡಗಳನ್ನ ಏನ್ ಮಾಡ್ತಾರೆ, ಪರ್ರ ಅಂತ ಹೇಳ್ಬಿಡ್ತಾರೆ. ಶೂ ಹಾಕಿರ್ತಾರೆ, ಅದಕ್ಕೊಂದು ನೀರ್ ಹಾಕಲ್ಲ, ಒಂದು ಪ್ರಾರ್ಥನೆ ಮಾಡಲ್ಲ. ಏನಕ್ಕೆ? ಕಷಾಯಕ್ಕೆ ಹಾಕಕ್ಕೆ. ಇವ್ರ ಆರೋಗ್ಯ ಇಂಪಾರ್ಟೆಂಟ್. ತುಳಸಿ ಕೃಷ್ಣನ ಮಹಾಭಕ್ತೆ, ಪ್ರೇಯಸಿ ಅನ್ನೋದು ಗೊತ್ತಿಲ್ಲ. ಹೋಗಿ ಕರ್ಬೇವಿನ ಸೊಪ್ಪು ಹೇಳಿತಲ್ಲ ಸರ್ರ ಅಂತ, ಹಂಗೆ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಅವಳನ್ನ ಉಗುರಲ್ಲಿ ಕುಯ್ಬಾರ್ದು, ನೋವಾಗುತ್ತೆ. ಜಲ ಸಿಂಚನ ಮಾಡಿ ತುಳಸಿ ಮಹಾರಾಣಿಗೆ ಎಷ್ಟು ಜನಕ್ಕೆ ಗೊತ್ತಿದೆ ಇದು? ನಾವು ಏನಾದ್ರು ಮಾಡಕ್ ಹೋದ್ರೆ ವಿಚಿತ್ರವಾಗಿ ನೋಡ್ತಾರೆ, ಯಾವ ಗ್ರಹದಿಂದ ಬಂದಿದ್ದಾನಪ್ಪ ಇವನು ಅಂತ. ನಾವು ನೀರ್ ಹಾಕಕ್ ಹೋದ್ರೆ ತುಳಸಿ ಮಹಾರಾಣಿ ಯಾವ ಗ್ರಹದಿಂದ ಬಂದಿದ್ದಾನೆ ಇವನು? ಅದನ್ನ ಎಷ್ಟು ಜೋಪಾನವಾಗಿ ಚಪ್ಪಲಿ ಬಿಟ್ಟು ಅದನ್ನ ಪ್ರಾರ್ಥನೆ ಮಾಡಿ, ತುಳಸಿ ಆರತಿ ಮಾಡಿ, ತುಳಸಿ ಕೀರ್ತನೆ ಮಾಡಿ, ಒಂದೊಂದೇ ಎಲೆನ ಹಿಂಗೆ ನಿಧಾನಕ್ಕೆ ಕಿತ್ಕೊಂಡ್ ಬಂದ್ರೆ ನೋಡ್ತಿರ್ತಾರೆ. ಅವ್ರು ನೋಡ್ಲಿ ಅಂತಾನೆ ಮಾಡೋದು ಪ್ರೀಚಿಂಗ್. ಇದೊಂಥರ ಪ್ರೀಚಿಂಗ್. ಹಿಂಗಲ್ಲ ತುಳಸಿನ ಕೀಳೋದು, ಹಿಂಗೆ ಅಂತ ತೋರಿಸ್ಬೇಕು. ನಾವು ನೀರು ಹಾಕ್ಬೇಕು. ನ ಬುದ್ಧಿ ವೇದಂ ಜನೇತ್ ಅಜ್ಞಾನಂ ಕರ್ಮ ಸಂಜ್ಞಾನಂ ಜೋಷೇತ್ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ. ಕೃಷ್ಣ ಹೇಳ್ತಾನೆ, ನೀನ್ ಹಿಂಗ್ ಆಚರಣೆ ಮಾಡು, ಹಿಂಗ್ ಮಾಡು. ಅದನ್ನ ನೋಡ್ತಾರೆ ಅವರು, ನೋಡಿದಾಗ ಅವರು ಕಲಿತಾರೆ. ನೋಡಿ ಕಲಿ, ಮಾಡಿ ತಿಳಿ ಅಂತ ಹೇಳ್ತಾರಲ್ಲ, ಅದು ಗೀತೆ ಮಾತೆ. ನ ಬುದ್ಧಿ ಭೇದಂ ಜನೇತ್ ಅಜ್ಞಾನಂ ಕರ್ಮ ಸಂಜ್ಞಾನಂ. ಅಜ್ಞಾನಿಗಳು ಏನೋ ಮಾಡ್ತಿರ್ತಾರೆ, ಕರ್ಬೇವು ಸೊಪ್ಪು ಕಿತ್ತಂಗೆ ಕೀಳ್ತಿರ್ತಾರೆ. ಅವ್ರನ್ನ ಏನ್ ಮಾಡ್ಬೇಕಂದ್ರೆ ಜೋಷೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ. ಜೋಷೇತ್ ಸರ್ವಕರ್ಮಾಣಿ, ಅವನಿಗೆ ಎಲ್ಲ ಕರ್ಮಗಳನ್ನ ಹೆಂಗ್ ಮಾಡ್ಬೇಕಂದ್ರೆ ವಿದ್ವಾನ್ ಯುಕ್ತ ಸಮಾಚಾರ. ಸಮಾಚಾರ ಅಂದ್ರೆ ಸಮಾಚಾರ ಅಲ್ಲ, ಸಮಾಚಾರ ಅಂದ್ರೆ ಆಚರಣೆ. ಸಂ ಆಚರತಿ ಇತಿ ಸಮಾಚಾರ, ಸಮ್ಯಕ್ ಆಚರಿತಿ. ಸೊ ನಾವ್ ಏನ್ ಮಾಡ್ತೀವಿ ಅದನ್ನ ನೋಡ್ತಾರೆ ಜನ, ಓಹೋ ಹಿಂಗ್ ಮಾಡ್ಬೇಕೇನೋ.
ಅಂತ ಕಾಪಿ ಮಾಡ್ತಾರೆ. ಹಾಗೆ ಭಗವಂತನ ನಾವು ಹೇಗೆ ಕರಿಬೇಕು, ಹೇಗೆ ಅವರನ್ನ ಸ್ಥಿತಿ ಮಾಡಬೇಕು, ಇದು ಪರಮೇಶ್ವರಿಗೆ ಗೊತ್ತು. ಭಗವಂತನ ಪ್ರಾರ್ಥನೆ ಮಾಡ್ದೆ. ಏನಕ್ಕೆ ನಾವೆಲ್ಲರೂ ಪತಿತಾತ್ಮರಲ್ವಾ, ಪತಿತರನ್ನ ಹೇಗೆ ಉದ್ಧಾರ ಮಾಡ್ತಾನೆ ಅನ್ನೋದನ್ನ ಹೇಳಕ್ ಬಂದಿದ್ದೆ ಅಲ್ವಾ. ಪತಿತರನ್ನೇ ಉದ್ಧಾರ ಮಾಡೋ ಭಗವಂತ ಭಕ್ತರನ್ನ ಬಿಡ್ತಾನ? ಭಕ್ತರ ಕಷ್ಟ ತನ್ನ ಕಷ್ಟ ಅಂತ ಭಾವಿಸ್ತಾನೆ ಅಲ್ವಾ. ತುಳಸಿ ಮಾರಣಿಗೆ ನೋವಾದ್ರೆ ಭಗವಂತ ನೋವಾಗುತ್ತೆ ಅಲ್ವಾ. ಅದನ್ನ ತಗೊಂಡೋಗಿ ಕಷಾಯಕ್ಕೆ ಹಾಕ್ಬಿಟ್ಟು ಏನ್ ಟೀ ಅದು, ಮಸಾಲಾ ಟೀ ತಯಾರಿದಲ್ಲಿ ಎಲ್ಲಾ ತರದ ಗಿಡ ಮೂಲಿಕೆ, ತುಳಸಿನೂ ಹಾಕಿದೀವಿ ಸರ್ ಅಂತಾರೆ. ತುಳಸಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವ್ ಹೇಳುದು ಯಾವ್ದ್ರಿ ಆರೋಗ್ಯ? ಆರೋಗ್ಯ ಯಾವುದು? ತುಳಸಿ ಹಾಕಿ ನೀವು ಕಷಾಯ ಕುಡಿದ್ಬಿಟ್ರೆ ಸಾಯೋದಿಲ್ವಾ? ತುಳಸಿ ಹಾಕಿ ಟೀ ಕುಡಿದ್ರೆ ಬೇಗ ಸಾಯೋದು. ಯಾಕೆ ಗೊತ್ತಾ? ಪಾಪ ಮಾಡ್ತಿರ್ತೀವಿ ನಾವು. ತುಳಸಿ ಮಹಾರಾಣಿನ ಭಗವಂತನ ಪಾದಕ್ಕೆ ಅಷ್ಟೇ ಅರ್ಪಿಸ್ಬೇಕು, ಅದು ಕಷಾಯಕ್ಕೆ ಹಾಕೋದಲ್ಲ. ಮಾಡ್ತಾರೆ ಜನ, ಅದಕ್ಕೆ ಹೇಳ್ತೀವಿ. ಯಾಕಂದ್ರೆ ಅಷ್ಟೊಂದು ತುಳಸಿ ಕಿತ್ಕೊಂಡು ಹೋಗ್ತಾರೆ ಅಂದ್ರೆ ಭಕ್ತಿಯಿಂದ ಕೇಳೋದಲ್ಲ, ಯಾಕಂದ್ರೆ ಶೂ ಹಾಕಿರ್ತಾರೆ, ಶೂ ಚಪ್ಪಲಿ ಹಾಕಿರ್ತಾರೆ, ಎಂಜಿಲ್ ಕೈಯಲ್ಲಿ. ಆಮೇಲೆ ಕೈ ಅಷ್ಟೇ. ನಾವು ತುಳಸಿ ಕೀಳೋಕ್ ಮುಂಚೆ ಏನಕ್ಕೆ ಕ್ಲಾಸ್ ಮಧ್ಯದಲ್ಲಿ ಕೆಲವು ಸಣ್ಣ ಸಣ್ಣ ವಿಚಾರಗಳು ನಾವು ಡಿಸ್ಕಸ್ ಮಾಡ್ಬೇಕು, ಆಚಮನ ಮಾಡ್ಬೇಕು. ಕೈ ಏನೋ ಈಗ ಎಂಜಿಲ್ ಪಾತ್ರೆ ಮುಟ್ಟಿರ್ತೀವಿ, ಕಸ ಗುಡಿಸಿರ್ತೀವಿ, ಆ ಕಸದ ಪೊರಕೆ ಹಂಗೆ ಬಿಸಾಕ್ಬಿಟ್ಟು ಕೀಳೋದು, ಪಾತ್ರೆ ತೊಳೆದಿರ್ತೀವಿ, ಪಾತ್ರೆಯಿಂದಲೇ ಕೀಳೋದು ಅಲ್ಲ. ಸಾಮಾನ್ಯಗೆ ಎಲ್ಲೋ ಹೊರಗಡೆ ಬಂದಿರ್ತಾನೆ, ಶೂ ಬಿಚ್ಚಿರ್ತಾನೆ, ಹಂಗೆ ಅವೆಲ್ಲ ಮಾಡಬಾರ್ದು. ಅದು ಬರೀ ಗಿಡ ಅಲ್ಲ, ಅದು ಗಿಡದ ರೂಪದಲ್ಲಿ ಇದ್ದಾಳೆ ಅಷ್ಟೇ ತುಳಸಿ ಮಹಾರಾಣಿ ವೃಂದೇದೇವಿ. ಅದಕ್ಕೆ ಹೇಳಿ ಕೃಷ್ಣ ಭಕ್ತಿ ಪ್ರದಾಯಿನಿ ತುಳಸಿ ಮಹಾರಾಣಿ ಕಿ ಜೈ, ವೃಂದೇದೇವಿ ಕಿ ಜೈ, ಭಕ್ತಿ ದೇವಿ ಕಿ ಜೈ ಅಂತ ಹೇಳ್ತೀವಲ್ಲ. ತುಳಸಿ ಮಹಾರಾಣಿ ಭಕ್ತಿ ದೇವಿ. ಹಿಂದಿನ ಕಾಲದಲ್ಲಿ ತುಳಸಿ ಪ್ರತಿಯೊಬ್ಬರ ಮನೆಯಲ್ಲಿ, ಹಿಂದೂಗಳ ಮನೆಯಲ್ಲಿ ತುಳಸಿ ಮಹಾರಾಣಿ ಹಾಕ್ತಾ ಇದ್ರು, ನೀರು ಹಾಕ್ತಾ ಇದ್ರು, ಏನೋ ಹಾಕ್ತಾ ಇದ್ರು, ಮಾಡ್ತಾ ಇದ್ರು, ಒಂದ್ ನಂಬಿಕೆ. ಈಗ ಅದು ಒಂಥರ ಏನೋ ಅದು ಅದರಲ್ಲಿ ಕಾಟಾಚಾರ ಆಗಲ್ಲ. ಸೊ ನಾವು ಎಷ್ಟು ತುಳಸಿ ಮಹಾರಾಣಿಗೆ ನಾವು ನಮಸ್ಕಾರ ಮಾಡ್ತೀವಿ, ಅಟ್ಲೀಸ್ಟ್ ಒಂದ್ ಹನಿ ನೀರ್ ಹಾಕಿದ್ರ ಮೇಲೆ, ಬಿಂದು ಗಂಗೋದಕವ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾ ರಮಣಿಗೆ ಅರ್ಪಿತವೆನ್ನಲು, ಒಂದು ಹನಿ ನೀರ್ ಹಾಕಿ ತುಳಸಿ ಮಹಾರಾಣಿ ಮೇಲೆ, ಅದನ್ನ ಭಗವಂತನಿಗೆ ಆಫರ್ ಮಾಡಿ. ಏನಾಗುತ್ತೆ ಅವಾಗ? ತುಳಸಿ ದಳ ಮಾತ್ರೇಣ ಜಲಸ್ಯ ಚುಲುಕೇನವ ವಿಕ್ರೀಣಿತಂ ಆತ್ಮಾನಂ ಭಕ್ತೇಭ್ಯೋ ಭಕ್ತವತ್ಸಲ. ಯಾರು ಭಗವಂತನಿಗೆ ತುಳಸಿ ಮಹಾರಾಣಿಯಿಂದ ಆಫರ್ ಮಾಡ್ತಾರೆ, ಭಕ್ತೇಭ್ಯೋ ಭಕ್ತವತ್ಸ ವಿಕ್ರೀಣಿತಂ ಸ್ವಾಮಾತ್ಮಾನಂ, ತನ್ನ ಆತ್ಮವನ್ನು ತಾನೇ ಮಾರ್ಕೊಂಡ್ಬಿಡ್ತಾನೆ ಭಗವಂತ. ವಿಕ್ರಯ ಅಂದ್ರೇನು? ಮಾರೋದು ಅಂತ. ತನ್ನನ್ನು ತಾನೇ ಮಾರ್ಕೊಂಡ್ಬಿಡ್ತಾನೆ. ಎಷ್ಟು ದುಡ್ಡಿಗೆ? ಕೃಷ್ಣ ಎಷ್ಟು ದುಡ್ಡಿಗೆ ಮಾರ್ಕೊಳ್ತಾನೆ? ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ, ಒಂದ್ ಹನಿ ನೀರು ಅಂತ. ತುಳಸಿ ಮಹಾರಾಣಿಗೆ ಆಫರ್ ಮಾಡ್ಬೇಕಾದ್ರೆ ಗಂಗೆ ಚವನೆ ಚವೆ ಹೇಳ್ಬಿಟ್ಟು ಅದನ್ನ ತುಳಸಿಗೆ ಆಫರ್ ಮಾಡಿ, ಅದನ್ನ ಆಮೇಲೆ ಕೃಷ್ಣನ್ ಪಾದಕ್ಕೆ ಆಫರ್ ಮಾಡ್ಬೇಕು. ಯಾರ್ಯಾರಿಗೂ ಆಫರ್ ಮಾಡಂಗಿಲ್ಲ. ಸಾಯಿಬಾಬಾಗ ಆಫರ್ ಮಾಡ್ತಾರೆ ಅಲ್ಲಿ ತುಳಸಿ ಮಹಾರಾಣಿನ. ಏನ್ ಮಾಡ್ಬೇಕು ಇವರಿಗೆ ಅಂತ ಅನ್ಸುತ್ತೆ. ಯಾರಿಗಾನಾಗ್ಲಿ ಇಟ್ಬಿಡೋದು, ತಗೊಂಡೋಗಿ ಹೆಂಗೋ ಕಾಲ್ ಮೇಲೆ ಕಾಲ್ ಹಾಕಿರ್ತಾರೆ, ಈಸಿಯಾಗಿ ಸಿಕ್ಬಿಡುತ್ತೆ, ತಗೊಂಡೋಗಿ ಇಟ್ಬಿಡೋದು ಮೇಲೆ. ಅವ್ರ ಕೆಳಗಡೆ ದೇವತೆಗಳನ್ನ ಇಟ್ಬಿಡೋದು. ಅಂದ್ರೆ ಅವ್ರಿಗೆ ಬಿದ್ದಿರೋ ನೀರು ಅವ್ರ ಕಾಲ ಮೇಲೆ ಬಿದ್ದಿರೋ ನೀರು ಇವ್ರ ಮೇಲೆ ಬೀಳಿ ಅಂತ. ಹಂಗೆ ಮಾಡೋದು. ಮೂರ್ಖರು, ಗೊತ್ತಿಲ್ಲ ಅವ್ರಿಗೆ. ಅವ್ರನ್ನ ತಗೊಂಡೋಗಿ ಮೇಲೆ ಇರ್ಸೋದು. ಗಣೇಶ, ಲಕ್ಷ್ಮೀ, ಸರಸ್ವತಿ, ಸುಬ್ರಹ್ಮಣ್ಯ ಯಾರ್ಯಾರು ಅವರೆಲ್ಲ ಕೆಳಗಡೆ ಇಡೋದು. ಆಮೇಲೆ ಕೃಷ್ಣನ್ ಫೋಟೋ ಶೋಕೇಸ್ ಇಟ್ಬಿಟ್ಟು ತುಳಸಿ ಇಟ್ಬಿಡೋದು. ಸಾಯಿರಾಮ್ ಕಿ ಜೈ ಅಂತ. ಯಾರು ಎಷ್ಟು ಅಪರಾಧ ಮಾಡ್ತಾರೆ, ಎಷ್ಟು ತಪಸ್ ಮಾಡ್ಬೇಕು ಗೊತ್ತಾ ಮಾಡಿರೋ ಅಪರಾಧಗಳಿಗೆ. ತುಳಸಿನ ತಗೊಂಡೋಗಿ ಎಲ್ಲೆಲ್ಲ ಇಟ್ಬಿಟ್ಟು ಎಷ್ಟು ತಪಸ್ ಮಾಡ್ಬೇಕು ಇವಾಗ? 24 bars ತಪಸ್ ಮಾಡ್ಬೇಕು, ಊಟ ಮಾಡದೆ, ನೀರ್ ಕುಡಿದೆ. ಅಷ್ಟು ಘೋರ ಅಪರಾಧ ಮಾಡ್ತೀವಿ ನಾವು. ಮಾಡಬಾರ್ದು ಹಂಗೆ. ಇದೆಲ್ಲ ಎಚ್ಚರ. ಯಾಕಂದ್ರೆ ಒಂದು ತುಳಸಿ ಮಹಾರಾಣಿನ ಹೆಂಗ್ ನಾವು ನೋಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅಂದ್ಮೇಲೆ ಅದ್ ಭಕ್ತಿಲಿಂದ ಬರುತ್ತೆ. ಸ್ಮರಣೆ ಮಾಡ್ಬೇಕು ಅಟ್ಲೀಸ್ಟ್. ಭಕ್ತಿ ದೇವಿ ಕಿ ಜೈ, ತುಳಸಿ ಮಹಾರಾಣಿ ಕಿ ಜೈ. ಓಕೆ, ಏನ್ ಬಂತು? ಪರಮೇಶ್ವರಿಗೆ ನೋವಾದ್ರೆ ಭಗವಂತನ ನೋವಾಗುತ್ತೆ. ಸೊ ಪರಮೇಶ್ವರ ತನ್ನ ಜೀವನ ಸಂಪೂರ್ಣ ಭಗವಂತನ ಸೇವೆಗೆ ತೊಡಗಿಸಿದ್ದ.
ಸರಿ, ಏನ್ ಮಾಡಿದಾನೆ ಈ ಕಡೆ ಆ ಮುಸ್ಲಿಂ ದೊರೆ ಕೋಪದಲ್ಲಿ ಅವನ ಕೈ ಕಾಲು ಎಲ್ಲ ಕಟ್ಟಾಕ್ಬಿಟ್ಟು ಚೈನ್ ಬಿಗಿದ್ಬಿಟ್ಟು ಜೈಲಲ್ಲಿ ಕೂಡ ಹಾಕ್ಬಿಟ್ಟಿದ್ದಾನೆ. ಆ ಕಡೆ ಅಲ್ಲಾಡಬಾರ್ದು. ಎಂತ ಘೋರ ಪನಿಷ್ಮೆಂಟ್. ಪನಿಷ್ಮೆಂಟ್ ಮಾಡ್ದೇನೆ ಬಿಡಿಸ್ಬೋದಿತ್ತು ಭಗವಂತ. ಅವನಿಗೆ ಏನು ಪನಿಷ್ಮೆಂಟ್ ಆಗದೇನೆ ಭಗವಂತ ಕಾಪಾಡಬಹುದಿತ್ತು, ಆದ್ರೆ ಹಂಗ್ ಮಾಡ್ಲಿಲ್ಲ. ಹೇಗೆ ರಘುದಾಸನ ವಿಷಯದಲ್ಲಿ ಭಗವಂತ ಅವನಿಗೆ ಕಾಯಿಲೆನೇ ಬರ್ದಂಗ್ ಮಾಡಬಹುದಿತ್ತು, ಆದ್ರೆ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಗೊತ್ತಾ? ಕಾಯಿಲೆ ಬಂದಾಗ್ಲೇನೆ, ಕೆಟ್ಟ ಕಾಲ ಬಂದಾಗ್ಲೇನೆ ಭಗವಂತ ಸ್ಮರಣೆ ಮಾಡೋದು. ಕೆಟ್ಟ ಕಾಲ ಬಂದಾಗ್ಲೇನೆ, ದುರ್ಗತಿ ಬಂದಾಗ್ಲೇನೆ ಭಗವಂತ ಸ್ಮರಣೆ ಮಾಡೋದು. ಹೇಗೆ ಸ್ಮರಣೆ ಮಾಡ್ತಾನೆ? ಅವಾಗ ದೈನ್ಯ ಭಾವ ಬರುತ್ತೆ, ಒಡೆತನದ ಭಾವ ಇರೋದಿಲ್ಲ. ಅದಕ್ಕೆ ಹೇಳಿದ್ರು, ಶ್ರೀಮಂತರು ಮಾಡೋ ಪ್ರಾರ್ಥನೆ, ಒಬ್ಬ ಆರ್ತ ದುಃಖದಲ್ಲಿರೋನ್ ಮಾಡೋ ಪ್ರಾರ್ಥನೆಗೂ ವ್ಯತ್ಯಾಸ ಇದೆ. ಸೇಮ್ ಪ್ರೇಯರೇ, ಓಂ ಶುಕ್ಲಾಂಬರಧರಂ ವಿಷ್ಣು, ಅದೇ ಪ್ರಾರ್ಥನೆನೇ ಇವನು ಮಾಡಿದ್ರು ಅದ್ರಲ್ಲಿ ಭಾವ ಬದಲಾವಣೆ ಇರುತ್ತೆ, ಭಾವದಲ್ಲಿ ಭಿನ್ನ ಇರುತ್ತೆ. ನಾವೇ ಇಲ್ಲಿಲೆ ಎಲ್ಲ ಹೇಳಿದ್ಮೇಲೆ ಒಂದ್ 2 ನಿಮಿಷ ಕೂತ್ಕೊಂಡು, ಈಗ ನನಗೆ ತಿನ್ನಕ್ ಅನ್ನ ಇಲ್ಲ, ಕುಡಿಯಕ್ ನೀರಿಲ್ಲ, ಉಡಕ್ಕೆ ಒಡ ವಸ್ತ್ರಗಳಿಲ್ಲ, ಮನೆ ಇಲ್ಲ, ಬೀದಿಲಿ ಬಿದ್ದಿದ್ದೀನಿ ಅಂತ ಅನ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡೋಣ. ನನಗೆಲ್ಲ ಇದೆ, ಶ್ರೀಮಂತಿಕೆ ಇದೆ, ಒಡವೆ ವಸ್ತ್ರಗಳಿದೆ, ಎಲ್ಲ ಇದೆ, ಸ್ವಂತ ಮನೆ, ಶ್ರೀಮಂತಿಕೆ ಎಲ್ಲ ಇದೆ. ಇವಾಗ ಭಗವಂತನ ಪ್ರಾರ್ಥನೆ ಮಾಡಿ, ಹೋಯ್ತಲ್ಲ, ಭಾವನೆ ಹೋಯ್ತಲ್ಲ. ಅಲ್ಲಿ ಬಡತನ, ದರಿದ್ರ, ದುಃಖ, ನೋವು, ಸಾವು ಕೊಟ್ಟಾಗ ನಾ ಮಾಡೋ ಪ್ರಾರ್ಥನೆಗೂ ಶ್ರೀಮಂತಿಗೆ ಬಂದಾಗ ಮಾಡೋ ಪ್ರಾರ್ಥನೆಗೂ ವ್ಯತ್ಯಾಸ ಇದೆ. ಈಗ ಏಕಾಕಿ ಒಬ್ಬ ಲಾಟ್ರಿ ಹೊಡೆದ್ಬಿಡ್ತು, ಶ್ರೀಮಂತ ಆಗ್ಬಿಟ್ಟ, ಓ ದೇವ್ರೇ ನನ್ ಶ್ರೀಮಂತಿಕೆ ಬಂದ್ಬಿಡ್ತು ದೇವ್ರೇ ಅಂತ ಮಾಡ್ತಾನೆ. ಏನ್ ಭಾವ ಇದೆ ಅಲ್ಲಿ? ಏನ್ ಭಾವ ಇದೆ ಅಲ್ಲಿ? ಅದರಲ್ಲಿ ದರಿದ್ರ ಬಂದಾಗ ಭಗವಂತ ಪ್ರಾರ್ಥನೆ ಮಾಡ್ತಾರಲ್ಲ ಅದು. ಅದಕ್ಕೆ ಮಹಾ ಬುದ್ಧಿವಂತರಾದವರು ಕಷ್ಟ ಕೊಡುವಂತ ಕೇಳ್ಕೊತಾರೆ. ಆದ್ರೆ ತಾನ್ ಮಹಾಬುದ್ಧಿವಂತ ಅಂತ ಹೇಳ್ಕೊಳ್ಳಿ, ನಾ ಮಹಾ ದಡ್ಡಿ, ಭವೇಸ್ಮಿನ್ ಕ್ಲಿಶ್ಯಮಾಣ ಅವಿದ್ಯಾ ಕಾಮ ಕರ್ಮಭಿಹಿ ಅಂತ ಹೇಳ್ತಾಳೆ ಕುಂತಿ ಮಹಾರಾಣಿ. ನಾನೊಬ್ಬ ದಡ್ಡಿ, ಮೂರ್ಖಿ, ನನ್ನಂತ ಸ್ತ್ರೀಯರಿಗೆ ನಿನ್ನ ಪ್ರಾರ್ಥನೆ ಮಾಡಕ್ಕೆ ಎಲ್ಲಿಂದ ಬರುತ್ತೆ ಕೃಷ್ಣ ಅಂತ ಹೇಳ್ತಾಳೆ. ಈ ಕಡೆ ಹೇಳ್ತಾಳೆ, ನನಗೆ ಕಷ್ಟಗಳನ್ನೇ ಕೊಡು, ವಿಪದ ಸಂತುತ ಶಶ್ವತ. ಬುದ್ಧಿವಂತೆ ಅಲ್ವಾ ಅವಳು? ಬುದ್ಧಿವಂತೆ ಆಗಿಲ್ದಿದ್ದರೆ ಕಷ್ಟ ಕೊಡು ಅಂತ ಕೇಳ್ತಾ ಇದ್ರೆ ಯಾರಾದ್ರು? ನಾವು ದಡ್ಡರಾಗಿದ್ದೀವಿ, ಅದಕ್ಕೆ ಕಷ್ಟ ಕೊಡ್ಬೇಡ ಅಂತ ಕೇಳ್ತಾ ಇದೀವಿ. ವ್ಯತ್ಯಾಸ ಇಷ್ಟೇ. ದೇವ್ರೇ ಕಷ್ಟ ಕೊಡ್ಬೇಡ, ದೇವ್ರೇ ಕಷ್ಟ ವಾಸಿ ಮಾಡು, ಕಷ್ಟ ಕಾಯಿಲೆ ವಾಸಿ ಮಾಡು, ದೇವ್ರೇ ಅದ್ ಮಾಡು. ಎಲ್ಲ ಮಾಡ್ತೀನಿ. ಏನ್ ಮಾಡ್ತೀಯ? ಎಂಜಾಯ್ ಮಾಡ್ತೀನಿ, ಇನ್ನು ಕಷ್ಟಪಟ್ಟು ಎಂಜಾಯ್ ಮಾಡ್ತೀನಿ, ದುಡ್ಡು ಸಂಪಾದನೆ ಮಾಡ್ತೀನಿ. ಓ, ಇದಕ್ಕೋಸ್ಕರ ಪ್ರಾರ್ಥನೆ ಮಾಡ್ದ ನೀನ್? ಹಾಗಾದ್ರೆ ಗೊತ್ತು ಭಗವಂತನಿಗೆ ಭಾವಗ್ರಾಹಿ, ಪರೀಕ್ಷೆ ಮಾಡ್ತಾನೆ. ಅದಕ್ಕೆ ಏನ್ ಕೇಳ್ಬೇಕು? ನಮ್ಗೆ ಬಡತನ ಬರುತ್ತೆ ಬಂದ್ರೆ ಖುಷಿ ನಮ್ಗೆ, ದರಿದ್ರ ಬರುತ್ತೆ ಬಂದ್ರೆ ಖುಷಿ ನಮ್ಗೆ, ನೋವು ಬರುತ್ತೆ, ನೋವು ಬಂದಾಗ ಖುಷಿ. ಹರೇ ಕೃಷ್ಣ. ಇದು ಭಾವ, ಅದಕ್ಕೆ ಭಾವ ತುಂಬಾ ಇಂಪಾರ್ಟೆಂಟ್. ದುಃಖ ಬಂದಿದ್ದೇನಕ್ಕೋಸ್ಕರ ಯೋಚನೆ ಮಾಡ್ತಾನೆ ಬುದ್ಧಿವಂತ. ಅದೇ ದಡ್ಡ ಆದವನು ಏನ್ ಯೋಚನೆ ಮಾಡ್ತಾನೆ? ಕಷ್ಟ ಬಂತು. ಅದಕ್ಕೆ ಪರಮೇಷ್ಠಿ ಲೀಲೆಯಲ್ಲಿ ನಾವೇನ್ ಕಲಿಬೇಕು ಅಂದ್ರೆ, ಅವನಿಗೆ ನೋವು ಬಂದಾಗ ದೈನ್ಯತೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಪ್ರಾರ್ಥನೆ ಬೇಗ ಮುಟ್ಟುತ್ತೆ. ಸ್ಪೀಡ್ ಪೋಸ್ಟ್ಗೆ ಅರ್ಜೆಂಟ್ ಅಂತ ಒಂದು ಸ್ಟಾಂಪ್ ಹಾಕ್ಬಿಟ್ಟು ಕಳಿಸಿ ಬೇಗ ಹೋಗುತ್ತೆ ಅದು. ಈ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಅಲ್ಲಿ ಜರ್ನಿ ಮಾಡೋ ಫ್ರಗೈಲ್, ಓಕೆ, ಫ್ರಗೈಲ್ ಟ್ಯಾಗ್ ಹಾಕ್ಬಿಟ್ರೆ ಏನಾಗುತ್ತೆ? ಸೇಫ್ಟಿಗೆ ಅದೇನೋ ಬಾಟ್ಲ್ ಇದೆ, ಏನೋ ಇದೆ, ವ್ಯಾಲ್ಯೂಬಲ್ ಥಿಂಗ್ಸ್ ಇದೆ ಅಂತ ಅರ್ಥ. ಅವ್ರು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ, ಸೇಫ್ ಆಗಿ ತಗೊಂಡು ಕಳಿಸ್ತಾರೆ. ಸೊ ಹಾಗೆ ಭಗವಂತನಿಗೆ ಪ್ರಾರ್ಥನೆ ಮುಟ್ಬೇಕಾದ್ರೆ ನಾವೊಂದು ಫ್ರಗೈಲ್ ಟ್ಯಾಗ್ ಹಾಕ್ಬೇಕು. ಏನು? ದೈನ್ಯತೆ. ಕೃಷ್ಣ, ಈ ಪ್ರಾರ್ಥನೆಯನ್ನ ಹಂಬಲಾಗಿ ಮಾಡ್ತಾ ಇದ್ದೀನಿ, ವಿನಮ್ರವಾಗಿ ಮಾಡ್ತಾ ಇದ್ದೀನಿ, ತೃಣಾದಪಿ ಸುನೀಚೇನ. ಅದು ಇಂಪಾರ್ಟೆಂಟ್. ನೋಡಿ, ಶ್ರೀಮಂತರು, ದೊಡ್ಡ ಶ್ರೀಮಂತರುಗಳು ದೇವಸ್ಥಾನಕ್ಕೆ ಬರೋವಾಗ ಹೆಂಗೆ ಏನ್ ಸೈನ್ಯನೇ ಕರ್ಕೊಂಡ್ ಬಂದಿರ್ತಾರೆ, ಚೇಲಗಳನ್ನ. ಎಲ್ಲೋದ್ರು ಒಂದೇ ಗೆಟಪ್ ಹೋಗ್ತಾರೋ, ಎಲ್ಲೋದ್ರು ಅದೇ, ಬಗ್ಗೋದೇ ಇಲ್ಲ ತಲೆ ಅವ್ರಿಗೆ. ಇಂಥವ್ರ ಮುಂದೆ ಭಗವಂತ ಹೆಂಗ್ ಆಟ ಆಡಬೇಕು ಆಟ ಆಡ್ತಾನೆ. ನಾನು ದೇವಸ್ಥಾನಕ್ಕೆ ಬಂದಿದ್ದೆ, ನಾನು ಎಲೆಕ್ಷನ್ ಗೆದ್ಬಿಡ್ತೀನಿ, ಭಾರಿ ಬಹುಮತದಲ್ಲಿ ಗೆದ್ಬಿಡ್ತೀನಿ. ಅದು ನಿಮ್ ಮನೇಲಿ ಇಟ್ಕೊಳ್ಳಿ ಅದನ್ನ. ಭಗವಂತನಿಗೆ ಮೋಸ ಮಾಡಕ್ ಹೋಗ್ಬಾರ್ದು.
ದೈನ್ಯತೆ ಬರ್ಬೇಕಷ್ಟೇ. ಅವ್ನ್ ಮುಂದೆ ಹೇಗಿರ್ಬೇಕು? ಓ ಕೃಷ್ಣ, ಏನ್ ಗೊತ್ತಿಲ್ಲ, ಭಕ್ತಿ ಮಾಡಕ್ ಏನಾದ್ರೂ ಒಂದು ಅವಕಾಶ ಇದ್ರೆ ಮಾಡಿಕೊಡು, ಭಕ್ತಿಗೆ ತೊಂದರೆ ಆಗೋ ಏನು ಮಾಡಬೇಡ, ಅಷ್ಟು ಕೇಳ್ಬೇಕು ನಾವು, ಅಷ್ಟು ಧೈರ್ಯತೆ ಇರ್ಬೇಕು. ಖಂಡಿತ ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ, ಹೃದಯದಲ್ಲಿ ಕೇಳಿಸ್ಕೊಂತಾನೆ. ಸೊ ಪರಮೇಶ್ ಮಾಡೋ ಪ್ರಾರ್ಥನೆನ ಕೇಳಿಸ್ಕೊಂಡ. ಸರಿ, ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಎಷ್ಟೋ ಜನಗೆ ಒಂದು ಅನುಮಾನನ ಬರ್ಬೋದು, ದೇವ್ರು ಕಾಣಿಸ್ಬಿಡ್ತಾನ, ದೇವ್ರ ಪ್ರತ್ಯಕ್ಷ ಆಗ್ಬಿಡ್ತಾನ, ದೇವ್ರು ಕಾಣಿಸ್ದ ಅಂತ ಹೇಳ್ತಾರೆ. ನಂಬ್ತೀವ ನಾವು ಹೋಗ್ಲಿ? ಇವತ್ತು ದೇವ್ರ ಎದುರುಗಡೆ ಬಂದಿದ್ದ, ದೇವ್ರ ಜೊತೆ ಆಟ ಆಡದೆ, ದೇವ್ರನ್ನ ಕಂಡಿದ್ದೀನಿ, ನಂಬಿಕೆ ಬರುತ್ತಾ ನಮ್ಗೆ? ಓಹೋ ಸಾಕು, ಸುಮ್ಮನೆ ಕೂತ್ಕೊಳ್ರಿ, ನಾವು ನೋಡಿದ್ದೀವಿ, ಏನ್ ದೇವ್ರನ್ನ ಕಾಣ್ಬಿಟ್ರಂತೆ, ಎಲ್ಲಿದ್ದಾನೆ ದೇವ್ರು ಕಾಣಕ್ಕೆ ಅಂತ ಹೇಳ್ತೇವೆ. ನಮ್ಗೆ ನಂಬಿಕೆ ಇಲ್ಲ. ಈ ಪರಮೇಶ್ವರಿಗೆ ಭಗವಂತ ಕಾಣಿಸ್ದ, ಅನುಗ್ರಹ ಮಾಡ್ದ, ಅವ್ನ್ ಗೂನ್ ವಾಸಿ ಆಯ್ತು, ಸುಂದರ ಆಗ್ಬಿಟ್ಟ. ಇವರೆಲ್ಲ ಯಾಕೆ ಭಗವಂತ ಕರ್ಕೊಂಡ್ ಬರ್ತಾನೆ ಇವ್ರನ್ನೆಲ್ಲ ಈ ಭೌತಿಕ ಜಗತ್ತಿಗೆ? ಯಾಕೆ ಕರ್ಕೊಂಡ್ ಬರ್ತಾನೆ? ತುಂಬಾ ಜನ ಪ್ರಶ್ನೆ ಕೇಳ್ತಾರೆ, ಸೃಷ್ಟಿ ಯಾಕೆ ಮಾಡ್ಬೇಕಾಗಿತ್ತು? ಈ ಸೃಷ್ಟಿಯಲ್ಲಿ ಬರೀ ದುಃಖನೇ ಇದೆ ಅನ್ನೋದಾದ್ರೆ ಅಲ್ವಾ? ನಾವು ಅದೇ ಪ್ರಶ್ನೆ ಕೇಳ್ತೀವಿ, ಯಾಕ್ರಿ ಬದುಕಿದ್ದೀರಾ ದೇಹ ತುಂಬಾ ಕಾಯಿಲೆ ಇಟ್ಕೊಂಡ್ಮೇಲೆ? ಕಾಯಿಲೆ ಇದೆ ಅಂದ್ಬಿಟ್ಟು ಯಾಕೆ ದೇಹ ಮೇಲೆ ಕಾಯಿಲೆ ಬಂದೇ ಬರುತ್ತೆ? ಮತ್ತೆ ಹೋಗ್ಬಿಡಿ ಎಲ್ಲಾದ್ರು. ದೇಹ ಇರೋ ತನಕ ಕಾಯಿಲೆ ಬಂದೇ ಬರುತ್ತೆ ಅಲ್ವಾ? ಸಣ್ಣ ಮಗುವಿಂದ ಹಿಡಿದು ಹುಡ್ತಾನೆ NICU ಬಂದ್ಬಿಡುತ್ತೆ ಮಗು, ಹುಡ್ತಾನೆ ICU ಬೆಳೆಯುತ್ತೆ, ಸಾಯೋ ತನಕ ಕಾಯಿಲೆ. ಮತ್ತೆ ಕಾಯಿಲೆ ಬರುತ್ತೆ ದೇಹಕ್ಕೆ ಅಂದ್ಬಿಟ್ಟು ದೇಹನ ತ್ಯಾಗ ಮಾಡ್ಬಿಡುದು ಒಳ್ಳೇದಲ್ವಾ? ಮತ್ತೆ ಯಾಕೆ ಅಷ್ಟು ಜೋಪಾನ ಕಾಪಾಡ್ಕೋತೀವಿ ನಾವು? ಕಾಯಿಲೆ ಇದ್ರೂ ಪರವಾಗಿಲ್ಲ ರೀ ನಮ್ಗೆ, ನಾವು ಬದುಕ್ತೀವಿ ಅಂತ ಯಾಕೆ ಮಾಡ್ತೀರಿ? ನಮ್ಗೊಂದ್ ನ್ಯಾಯ, ಭಗವಂತನಿಗೊಂದ್ ನ್ಯಾಯ. ಸೃಷ್ಟಿ ಯಾಕೆ ಮಾಡ್ಬೇಕಾಗಿತ್ತು? ಸೃಷ್ಟಿ ತುಂಬಾ ಕೆಟ್ಟದ್ದೇ ಇದೆ ಅಂದ್ಮೇಲೆ ಅಂದ್ರೆ, ಅರೇ ಸೃಷ್ಟಿಲಿ ಕೆಟ್ಟದ್ದು ಇದೆ, ಒಳ್ಳೇದು ಇದೆ, ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ. ಸೃಷ್ಟಿ ಅಂದ್ಮೇಲೆ ಸತ್ವ ರಜಸ್ತಮ 3 ಗುಣಗಳು ಇದೇ ಇರುತ್ತಪ್ಪ. ದೇಹ ಅಂದ್ಮೇಲೆ ಕಾಯಿಲೆ ಕಸಗಳು ಬಂದೇ ಬರುತ್ತೆ, ಹಂಗಂದ್ಬಿಟ್ಟು ಪ್ರಾಣ ತ್ಯಾಗ ಮಾಡಿ ಅಂತ ಹೇಳ್ತಾರೆ ಯಾರಾದ್ರು? ನೆಕ್ಸ್ಟ್ ಇಯರ್ ನನಗೆ ಜ್ವರ ಬರುತ್ತಪ್ಪ, ಅದಕ್ಕೆ ಇವಾಗ ಸತ್ತೋಗ್ಬಿಡು ಅಂತ ಹೇಳ್ತಾರ? ಬರುತ್ತಾ? ಬಂದಾಗ ಟ್ರೀಟ್ಮೆಂಟ್ ತಗೊಳ್ಳೋಣ, ಅದನ್ನ ವಾಸಿ ಮಾಡ್ಕೊಳ್ಳೋಣ ಅಲ್ವಾ? ವಾಸಿ ಮಾಡ್ಕೊಂಡು ನಮ್ಮ ಜೀವನವನ್ನು ಹೇಗೆ ಸಾಗಿಸ್ತೀವೋ ಹಾಗೆ ಭೌತಿಕ ಜಗತ್ತಲ್ಲಿ ಒಳ್ಳೇದು ಕೆಟ್ಟದ್ದು ಎಲ್ಲ ಬರುತ್ತೆ, ಅನುಭವಿಸ್ಬೇಕು. ಪ್ರತಿಯೊಂದು ಅನುಭವಿಸ್ಬೇಕು, ನೋವು ದುಃಖ ಏನಿದೆ ಅನುಭವಿಸ್ಬೇಕು, ಸುಖ ಬರುತ್ತೆ ಸುಖ ಅನುಭವಿಸ್ಬೇಕು. ಭಕ್ತಿ ಸೇವೆ ಬಿಡಬಾರ್ದು. ಯಂ ಹೀನ ವ್ಯಥೆಯಂತೆ ತೇ ಪುರುಷಂ ಪುರುಷರ್ಷಭ ಸಮ ದುಃಖಂ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಅದಕ್ಕೆ ನಮ್ಗೆ ಇದು ಒಂದು ಒಳ್ಳೆ ಅವಕಾಶ, ಭಕ್ತಿ ಮಾಡೋದಕ್ಕೆ ಒಂದು ಸದವಕಾಶ. ದುಃಖ ನೋವು ಅನ್ನೋದು ಭಕ್ತಿ ಮಾಡಕ್ಕೆ ಒಳ್ಳೆ ಅವಕಾಶ. ಹತ್ರ ಆಗ್ತೀವಿ, ಭಗವಂತನಿಗೆ ಹತ್ರ ಆಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಏನಾದ್ರೂ ಸೇವೆ ಕೊಡು ಭಗವಂತ, ಸೇವೆ ಕೊಡು ಅಂತ ಕೇಳ್ತೀವಿ, ಅಂಗಲಾಚ್ತೀವಿ, ಬೇಡ್ತೀವಿ, ಖಂಡಿತ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಸೊ ಅದಕ್ಕೋಸ್ಕರ ಭಗವಂತ ಇಂತಹ ಶುದ್ಧ ಭಕ್ತರನ್ನ ಗೂನ್ ಬೆನ್ನಾಗಿನೋ, ಕುರುಡ್ರಾಗಿನೋ, ಕುಂಟ್ರಾಗಿನೋ ಏನೋ ಒಂದು ಕರ್ಕೊಂಡ್ ಬರ್ತಾನೆ, ಇಲ್ಲಿ ಕರ್ಕೊಂಡ್ ಬರ್ತಾನೆ. ಸೊ ಭಗವಂತ ದರ್ಶನ ಆಗಿದ ತಕ್ಷಣ ಆ ಗೂನ್ ಬೆನ್ನು ವಾಸಿ ಆಗ್ಬಿಡುತ್ತೆ. ಯಾರಿಗೆ? ಪರಮೇಷ್ಠಿಗೆ. ಮನ್ಸಲ್ಲಿ ಅನ್ಕೊಳ್ತಾನೆ, ಹಬ್ಬಾ ಏನ್ ಭಾಗ್ಯ ರೀ ನಂದು, ಇಂದ್ರಾದಿ ದೇವತೆಗಳಿಗಿಲ್ದಿರೋ ಭಾಗ್ಯ ನನಗೆ ಬಂದ್ಬಿಟ್ಟಿದೆ ಅಂತ. ಹೌದು, ಇಂದ್ರಾದಿ ದೇವತೆಗಳಿಗಿಲ್ದಿರೋ ಭಾಗ್ಯನ ಭಗವಂತ ಶುದ್ಧ ಭಕ್ತರಿಗೆ ಕೊಡ್ತಾನೆ. ಆಯ್ತಪ್ಪ, ಇಂದ್ರನ ಹತ್ರ ಏನ್ ಮಹಾ ಇದೆ? ಏನೊಂದು ಸ್ವರ್ಗ ಲೋಕ ಇದೆ, ಒಂದು ಐರಾವತ ಇದೆ, ಒಂದು ಕುದುರೆ ಇದೆ, ಒಂದು ನಂದನವನ ಇದೆ, ಒಂದು ಇದಿದೆ, ಒಂದು ಅದಿದೆ, ಒಂದು 4 ಜನ ರಂಬೆ ಊರ್ಷಿದ್ದಾರೆ, ಅಷ್ಟೇ. ಅಷ್ಟೇ ಇರೋದು ಅವನ ಹತ್ರ. ಬಟ್ ಭಕ್ತನ ಹತ್ರ ಏನಿದೆ ಅಂದ್ರೆ, ಸುಧಾಮನ ಹತ್ರ ಏನಿತ್ತು? ಯಾವ ಕುದುರೆ ಐತಿ, ಯಾವ ಆನೆ ಐತಿ, ಯಾವ ರಂಬೆ ಊರ್ವಶಿ ಮೇನಕ್ಕೆ ಐತಿ, ಯಾವ ಸ್ವರ್ಗ ಸಾಮ್ರಾಜ್ಯ ಐತಿ, ಏನು ಇರ್ಲಿಲ್ಲ. ಭಕ್ತಿ ಇತ್ತು, ಕೃಷ್ಣ ಪ್ರೇಮ ಇತ್ತು ಅವನಲ್ಲಿ. ಇಂದ್ರ ಹತ್ರ ಏನ್ ಮಹಾ ಇದೆಯಪ್ಪ? ಏನ್ ಮಹಾಶಕ್ತಿ ಇದೆ? ಏನು ಮಳೆ ಸುರಿಸ್ತಾನಷ್ಟೇ. ಅದು ಏನು? ಕೃಷ್ಣ ಶಕ್ತಿ ಕೊಟ್ರೆ. ಪರಮೇಷ್ಠಿಗೆ ಮನ್ಸಲ್ಲಿ ಅನ್ನಿಸ್ತಾ ಇದೆ, ಎಂಥ ಭಾಗ್ಯ ನಂದು, ಭಗವಂತ ನನ್ನ ಅನುಗ್ರಹ ಮಾಡ್ಬಿಟ್ಟ, ನನ್ ಮುಟ್ಬಿಟ್ಟ, ನನ್ನ ಟಚ್ ಮಾಡ್ಬಿಟ್ಟ ನನ್ನ ಭಗವಂತ. ಅಹೋ ಬಖೀಯಂ ಸ್ತನಕಾಲ ಕೂಠಂ. ಆಹಾ, ಏನ್ ಭಾಗ್ಯ ರೀ ಆ ಪೂತನಿ. ಇದು ಬಕಿ ಅಂದ್ರೆ ಪೂತನಿ. ಅಹೋ ಬಕೀಯಂ ಸ್ತನಕಾಲ ಕೂಟಂ ಜಿಘಾನ್ಸಯ. ಜಿಘಾನ್ಸಯ ಅಂದ್ರೆ
ವಿಷ ಪಾಯ ಕುಡಿಸ್ತಾಳೆ, ವಿಷ ಕುಡ್ಸಕ್ ಬರ್ತಾಳೆ. ಏಪ್ಯದ್ಯ ಸಾಧ್ವಿ, ಅಸಾಧ್ವಿ ಅವಳು, ಸಾಧ್ವಿ ಅಲ್ಲ. ಏ ಅಪಿ ಅಸಾಧ್ವಿ, ಅವಳು ಅಸಾಧ್ವಿ ಆಗಿದ್ರು ಕೂಡ ವಿಷ ಕುಡ್ಸಕ್ ಬಂದಿದ್ರು ಕೂಡ ಭಗವಂತ ತಾಯಿ ಸ್ಥಾನ ಕೊಟ್ಟ. ದಾತ್ ರುಚಿತಾಂ ತಥೋನ್ಯಂ, ಯಾರಿಗೆ ಸಿಗುತ್ತೆ ಈ ದಾತ್ರಿನ ತಾಯಿ, ಈ ತಾಯಿ ಸ್ಥಾನ ಯಾರಿಗೆ ಸಿಗುತ್ತೆ? ಕಿಂವಾ ದಯಾಲು ಶರಣಂ ವ್ರಜೇಮ, ಕಿಂವಾ ದಯಾಲು, ಅದಕ್ಕೆ ಅವನಿಂದ ದಯಾಳು ಯಾರಿದಾರಪ್ಪ ನೋಡೋಣ, ಕೊಡಿ, ಯಾರಿಗಾದ್ರು ವಿಷ ಕೊಡಿ ನೋಡೋಣ. ಅವ್ರು ನಿಮ್ ತಾಯಿ ಸ್ಥಾನ ಕೊಡ್ತಾರ? ವಿಷ ನೋಡಪ್ಪ, ವಿಷ ಕುಡ್ಸಕ್ ಬಂದಿದ್ದೀನಿ, ನಿನ್ನ ಸಾಯ್ಸಕ್ ಬಂದಿದ್ದೀನಿ, ನನ್ಗೆ ತಾಯಿ ಸ್ಥಾನ ಕೊಡು. ಯಶೋಧ ಎಲ್ಲಿಟ್ನೋ ಅಲ್ಲೇ ಇಟ್ಬಿಟ್ಟ ಕೂತೀನಿ ಇನ್ನು ಕೂಡ. ಇದನ್ನ ಹೇಳ್ತಾ ಹೇಳ್ತಾ ಉದ್ಧವ ಕಣ್ಣೀರ್ ಹಾಕ್ಬಿಡ್ತಾನೆ ವಿದುರನ ಮುಂದೆ ನಿಂತ್ಕೊಂಡು. ಅಲ್ಲಪ್ಪ, ನಾನು ಇಂಥ ದಯಾಳು, ಕಿಂವಾ ದಯಾಳು ಶರಣಂ ವ್ರಜೇಮ, ಇಂಥ ಕೃಷ್ಣನಿಗೆ ಶರಣಾಗತಿ ಆಗದೆ ಇನ್ ಯಾರಿಗೆ ಶರಣಾಗತಿ ಆಗ್ಬೇಕು ನಾವು? ಹೇಳ್ದಲ್ಲ ತುಳಸಿ ಯಾರಿಗೆ ಆಫರ್ ಮಾಡ್ತಾರೆ ಅಂತ, ಕೊಡ್ರಿ ನೋಡೋಣ, ಏನಾದ್ರು ವಿಷ ಕೊಟ್ರಿ ತಾಯಿ ಸ್ಥಾನ ಕೊಡ್ತಾನೆ ನೋಡ್ರಿ, ಕೊಡಿ ವಿಷ ಕೊಡಿ, ತಾಯಿ ಸ್ಥಾನ ಕೊಟ್ಬಿಟ್ರೆ ಆಮೇಲೆ ಬೇಕಾದ್ರೆ ನಾನು ಒಪ್ಕೊಳ್ತೀನಿ. ಹಗಲು ರಾತ್ರಿ ಕೊಲ್ಲಬೇಕು 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 ಅಂತ ಕನ್ವರ್ಸ್ತಾ ಇದ್ರು ರಾಕ್ಷಸರು, ಅವ್ರನ್ನು ಭಗವಂತ ಉದ್ಧಾರ ಮಾಡ್ಬಿಟ್ಟ. ಇಂಥವ್ರು ಶರಣಾಗತಿಗೆ ಬರದೆ, ಇಂಥ ಕೃಷ್ಣನ್ ಶರಣಾಗತಿಗೆ ಬರದೆ ಯಾರಿಗೆ ನಾವು ಶರಣಾಗತ ಆಗ್ತಾ ಇದ್ದೀವಿ? ಉದ್ಧವನ್ ಚೋಕ್ ಆಗ್ಬಿಡ್ತಾನೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಭಗವಂತನ ಬಗ್ಗೆ ಹೇಳ್ತಾ. ಇದರಿಂದ ಹೇಳ್ತಾನೆ, ಎಲ್ಲದ್ರ ಬಗ್ಗೆ ಹೇಳ್ತಾನೆ. ಕೃಷ್ಣನ ಅಂತರ್ಧಾನದ ಬಗ್ಗೆ ಹೇಳದೇ ಇಲ್ಲ ಅವನು, ಹೇಳಕ್ ಆಗ್ತಾ ಇಲ್ಲ ಅವನಿಗೆ. ಕೃಷ್ಣ ನನ್ ಕಣ್ಣು ಮುಂದೆ ಇಲ್ಲ ಅಂತ ಹೇಳಕ್ ಆಗ್ತಾ ಇಲ್ಲ ಅವನಿಗೆ. ಕಿಂವಾ ದಯಾಲು ಶರಣಂ ಪ್ರಜೇನ, ವಿದುರ, ಇಂಥ ಕೃಷ್ಣನ್ ಶರಣಾಗತಿ ಆಗದೆ ಇನ್ನು ಯಾರಿಗಪ್ಪ ನನ್ನ ಶರಣಾಗತಿ ಆಗ್ಲಿ? ಹುಟ್ಟದಾಗಿಂದ ಸಾಯೋ ತನಕ ಕೃಷ್ಣನ್ ಜೊತೆ ಆಟ ಆಡ್ತಾ ಇದ್ದ, ಕೃಷ್ಣ ಇಲ್ದಾಗ್ಲೂ ಕೃಷ್ಣನ್ ಜೊತೆನೇ ಇರ್ತಾ ಇದ್ದ ಅವನು. ಸಣ್ಣ ಸಣ್ಣ ಗೊಂಬೆಗಳು ಮಾಡ್ಕೊಂಡು, ಇದು ಆಟ ಆಡೋ ಕೃಷ್ಣ, ಇದು ಊಟ ಮಾಡೋ ಕೃಷ್ಣ, ಇದು ಮಲಗಿರೋ ಕೃಷ್ಣ, ಇದು ಹಾಲ್ ಕರಿತಾರೋ ಕೃಷ್ಣ, ಇದು ದನ ಮೇಯಿಸ್ತಾರೋ ಕೃಷ್ಣ ಅಂತ ಬೊಂಬೆ ಮಾಡ್ಕೊಂಡು ಆಟ ಆಡ್ತಾ ಇದ್ದ ಉದ್ಧವ. ಯಾಕಂದ್ರೆ ನೋಡ್ದಾಗೆಲ್ಲ ಅವ್ನು ಜ್ಞಾಪಕ ಬರ್ಬೇಕಿತ್ತು, ಓ ಇದು ರಾಧಾರಾಣಿ ಜೊತೆ ಇರೋಂಥ ಕೃಷ್ಣ, ಬೊಂಬೆಲಿ, ಮಣ್ಣಿನ ಬೊಂಬೆಲಿ. ಇದು ಇದು ಪ್ರೇಮ ಭಕ್ತಿ ಅಂತ ಅಂದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಮಾಡೋ ಭಕ್ತಿ ಅಲ್ಲ. ಕಾಟಾಚಾರಕ್ಕೆ ಮಾಡೋ ಭಕ್ತಿಗಳನ್ನ ತಿರಸ್ಕಾರ ಮಾಡ್ಬಿಡ್ತೀವಿ, ನಮ್ಗೆ ಅದ್ರ ಬಗ್ಗೆ ನಮ್ಗೇನು ಆಸಕ್ತಿ ಇಲ್ಲ. ಕಾಟಾಚಾರದ ಭಕ್ತಿ, ಸುಮ್ಮನೆ ಗೊತ್ತಿಲ್ಲದೆ ಮಾಡೋ ಭಕ್ತಿಗಳು. ಯಾರೋ ಎಲ್ಲ ಮಾಡ್ತಾ ನಾನು ಮಾಡ್ತೀನಿ, ಜನ 1000 ಜನ ಹೋಗ್ತಾರೆ, ಅದಕ್ಕೆ ನಾನು ಹೋಗ್ತೀನಿ. ಯಾರೋ ಮಾಡ್ತಾರೆ ಅಂತ ಮಾಡೋದಲ್ಲ, ಯಾರು ಯಾಕೆ ಮಾಡ್ತಾರೆ ಅದಕ್ಕೆ ಕೃಷ್ಣ ಹೇಳಿದು, ಯಾರು ಶ್ರೇಷ್ಠರಾದವ್ರು ಆಚರಣೆ ಮಾಡ್ತಾರೆ ಅದನ್ನು ಫಾಲೋ ಮಾಡ್ಬೇಕು ನಾವು. ಯದ್ಯದ್ ಆಚರಿತ ಶ್ರೇಷ್ಠ ತತ್ತ ದೇವೇತರ ಜನ. ಪರಮೇಷ್ಠಿ ನಮ್ಗೆ ರೋಲ್ ಮಾಡಲಾಗ್ಲಿಲ್ವಾ? ಈಗ ಎಷ್ಟು ಜನ ಟೈಲರ್ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ರೋಲ್ ಮಾಡಲಾಗ್ಲಿಲ್ವಾ ಪರಮೇಷ್ಠಿ? ಟೈಲರ್ ಕೆಲಸ ಮಾಡೋರು ಮಾತ್ರನೇ ಅಲ್ಲ, ಪ್ರತಿಯೊಂದು ಜೀವಕ್ಕೂ ಮಾದರಿ ಆಗ್ಬಿಟ್ಟ ಪರಮೇಷ್ಠಿ, ಟೈಲರ್ ಪರಮೇಷ್ಠಿ. ನಾನು ಏನ್ ಮಾಡ್ದೋ ಅದು ಜಗನ್ನಾಥನ ಕೊಡ್ಬೇಕು ಅಂತ. ಜಗನ್ನಾಥ ಯಾಕೆ ಈ ಸಂದಿಗ್ಧ ಪರಿಸ್ಥಿತಿ ತರ್ತಾನೆ, ಕಷ್ಟ ತರ್ತಾನೆ? ನಾನು ಪ್ರಾರ್ಥನೆ ಮಾಡ್ಲಿ ನನ್ನ ಮಗು ಅಂತ ಅಷ್ಟೇ. ನಮ್ಗೆ ಅದಕ್ಕೆ ಎಷ್ಟು ನಾವು ಭಾಗ್ಯವಂತರು, ಭಗವಂತ ನಮ್ಗೆ ಕಷ್ಟ ಕೊಡ್ತಾನೆ, ನೋವು ಕೊಡ್ತಾನೆ, ದುಃಖ ಕೊಡ್ತಾನೆ ಅಂತಂದ್ರೆ ನಾವು ಅದನ್ನ ಭಗವಂತ ಸ್ಮರಣೆಗೆ ವಿನಿಯೋಗ ಮಾಡ್ಬೇಕು. ಇದು ಭಗವಂತನ ಕರುಣೆ, ಪ್ರೀತಿ. ಭಗವಂತ ನೋಡ್ತಾ ಅವ್ನು ಮಾತಾಡಕ್ ಆಗ್ತಾ ಇಲ್ಲ, ಏನ್ ಮಾತಾಡ್ಬೇಕು? ಪ್ರಾರ್ಥನೆ ಮಾಡಿದ್ದೆಲ್ಲ ಮನ್ಸಲ್ಲಿ ಮಾಡ್ಬಿಟ್ಟ, ಎದುರುಗಡೆ ಬಂದಾಗ ಏನು ಮಾತಾಡಕ್ಕಾಗಿಲ್ಲ. ಧ್ರುವ ಮಹಾರಾಜ ಎಷ್ಟು ಕಠಿಣ ತಪಸ್ ಮಾಡ್ದ 6 ತಿಂಗಳು. ಮನ್ಸಲ್ಲೇ ಒಂಟಿ ಕಾಲಲ್ಲಿ ನಿಂತಿದ್ದಾನೆ, ಹೆಬ್ಬೆರಳಲ್ಲಿ. ಒಂದು ಕಾಲಲ್ಲಿ ಹೆಬ್ಬೆರಳಿದೆಯಲ್ಲ, ಹೆಬ್ಬೆರಳ ಮೇಲೆ ಇಡೀ ಭಾರ ಹಾಕ್ಬಿಟ್ಟು ನಿಂತಿದ್ದಾನೆ. ಭೂಮಿ ಒಳಕೋಗ್ಬಿಡುತ್ತೆ ವೇಟ್ಗೆ, ಭಾರಕ್ಕೆ. ಅದು ಭಗವಂತನ ಧ್ಯಾನದ ಮಹಿಮೆ. ಭಗವಂತನ ಶುದ್ಧ ಮನಸ್ಸಿಂದ ಧ್ಯಾನ ಮಾಡಿದ್ರೆ, ಒಂಟಿ ಕಾಲಲ್ಲಿ ನಿಂತ್ರೆ ಭೂಮಿ ಕೆಳಕ್ ಹೋಗ್ಬಿಡುತ್ತೆ, ದೇವತೆಗಳಿಗೆ ಉಸಿರು ಕಟ್ಟಿಬಿಡುತ್ತೆ, ಓಡೋಗ್ತಾರೆ ಅವಾಗ ವಿಷ್ಣು ಹತ್ರ. ಅಂಥ ಧ್ರುವ ಮಹಾರಾಜ ಭಗವಂತನ ಕಂಡವನು, ಕಂಡ್ಬಿಟ್ಟು ನೋಡಿದ ತಕ್ಷಣ ಏನು ಕೇಳಿಲ್ಲ ಅವನು, ಏನ್ ಕೇಳ್ಬೇಕಂತಾನೆ ಗೊತ್ತಾಗಿಲ್ಲ ಅವನಿಗೆ. ಭಗವಂತನ ಎದುರುಗಡೆ ನೋಡೋದಕ್ಕಿಂತ ಭಗವಂತನ ಧ್ಯಾನದಲ್ಲಿ ನಾವು ಸ್ಮರಣೆ ಮಾಡೋದು ತುಂಬಾ. ಧ್ಯಾನದಲ್ಲಿ ಸ್ಮರಣೆ ಮಾಡಿದ್ರೆ ಭಗವಂತ ಎದುರುಗಡೆ ಪ್ರತ್ಯಕ್ಷ ಆಗೇ ಆಗ್ತಾನೆ, ಅನುಗ್ರಹ ಮಾಡೇ ಮಾಡ್ತಾನೆ.
ಎಲ್ಲ ಪಾಪ ನಾಶ ಆಯ್ತು. ಅವತ್ತು ರಾತ್ರಿ ಜಗನ್ನಾಥ ಆ ಮುಸ್ಲಿಂ ದೊರೆ ಕನ್ಸ್ಗೆ ಹೋಗ್ತಾನೆ. ಅವನು ಹೇಳ್ತಾನೆ, ಏನೋ ಮೂರ್ಖ, ಮೂರ್ಖ ರಾಜ, ನಿನಗೆ ಅಧಿಕಾರ ಕೊಟ್ಟಿರೋದು ನಿನ್ನ ಎಂಜಾಯ್ಮೆಂಟ್ಗೋಸ್ಕರ ಅಲ್ಲ, ನೀನು ರತ್ನ ಖಚಿತವಾದ ಸಿಂಹಾಸನಲ್ಲಿ ದರ್ಬಾರ್ ಮಾಡ್ಲಿ ಅಂತ ಅಲ್ಲ. ರಾಜರೆಲ್ಲ ದರ್ಬಾರ್ ಮಾಡ್ಬಿಟ್ಟು ಹೋದ್ರಲ್ಲ, ಇವಾಗಲೂ ದರ್ಬಾರ್, ಮೈಸೂರು ಅರಮನೆಗೆ ಹೋಗ್ಬಿಟ್ರೆ ಇದು ರಾಜರು ದರ್ಬಾರ್ ಮಾಡಿದ ಜಾಗ. ಏನ್ ದರ್ಬಾರ್? ರಾಜರು ದರ್ಬಾರ್ ಮಾಡಿದ್ರು. ಏನ್ ಇವ್ರಪ್ಪನ ಮನೆ ಆಸ್ತಿ ದರ್ಬಾರ್ ಮಾಡಿದ್ದು? ಕೇಳ್ತಾನೆ ಜಗನ್ನಾಥ, ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತ ಕೊಟ್ಟನ ನನಗೆ? ನಂದು ಕೊಟ್ಟ ನನಗೆ ನನ್ನ ಭಕ್ತ, ನನ್ನ ಭಕ್ತ ನಂದನ್ನ ನನಗೆ ಕೊಟ್ಟಿದ್ದಾನೆ. ನೀನ್ ಯಾಕೆ ಶಿಕ್ಷೆ ಕೊಡ್ತಿದೀಯ ಅವನಿಗೆ? ನೀನ್ ದರ್ಬಾರ್ ಮಾಡಿದ್ದು ನಿನ್ನ ಖುಷಿಗೋಸ್ಕರ ಅಲ್ಲ, ನನ್ನ ರೆಪ್ರೆಸೆಂಟೇಟಿವ್. ರಾಜ ಭಗವಂತನ ಪ್ರತಿನಿಧಿ ಆಗಬೇಕು. ಅದಕ್ಕೆ ಆದರ್ಶ ರಾಜ ಹೇಗಿರ್ಬೇಕು? ಧರ್ಮರಾಯ, ಋತು ಚಕ್ರವರ್ತಿ, ಋಷಭದೇವ, ಭರತ ಚಕ್ರವರ್ತಿ ತರ ಇರ್ಬೇಕು. ಇದು ಆದರ್ಶ ರಾಜರ ಗುಣಲಕ್ಷಣಗಳು. ಹಾಗೆ ರಾಜ ಭಗವಂತ ರಾಜನ ಕನಸಿಗೆ ಬಂದು ಮಾರ್ಕ್ ಕೊಟ್ಟು ಹೋಗ್ತಾನೆ ಬೆನ್ನಲ್ಲಿ. ಕಾಜಿ ಮಹಾಪ್ರಭು ನರಸಿಂಹಾವತಾರದಲ್ಲಿ ಚಾಂದ್ ಕಾಜಿ ಮೇಲೆ ಬರೆ ಹಾಕ್ಬಿಟ್ಟು ಹೋಗಿರ್ತಾನಲ್ಲ, ಹಾಗೆ ಬೆಳಗ್ಗೆ ಎದ್ದು ನೋಡ್ತಾನೆ, ಏನಿದು ರಕ್ತ ಸೋರ್ತಾ ಇದೆಯಲ್ಲ, ನನ್ ಕನ್ಸಲ್ಲಿ ಕಂಡಿದ್ದು ನಿಜನ? ಹಾಗಾದ್ರೆ ಹಾಗಾದ್ರೆ ಪರಮೇಶ್ವರಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಮಹಾಭಕ್ತ. ನಾನು ಭಕ್ತನ ಶಿಕ್ಷೆ ಕೊಟ್ಟಿದ್ದಕ್ಕೆ ಭಗವಂತ ಸಹಿಸಕ್ ಆಗಿಲ್ಲ, ಅದಕ್ಕೆ ಭಗವಂತ ನನಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳಿ ಅವ್ರನ್ನ ಬಿಡುಗಡೆ ಮಾಡಕ್ಕೆ ಆಜ್ಞೆ ಮಾಡ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ರಾಜಸಿಂಹಾಸನಲ್ಲಿ ಕೂರಿಸಿ ಇಡೀ ದೇಶಾದ್ಯಂತ ಮೆರವಣಿಗೆ ಮಾಡಿಸಿ ಪರಮೇಶ್ವರಿಯನ್ನ ಗ್ಲೋರಿಫೈ ಮಾಡ್ತಾನೆ. ನಾವು ಭಕ್ತರನ್ನ ಮೆರವಣಿಗೆ ಮಾಡ್ತೀವಲ್ಲ, ಗುರು ಮಹಾರಾಜರನ್ನ ಅಥವಾ ರಥದಲ್ಲಿ ಕೂರಿಸಿ, ಅದು ಭಗವಂತನ ಪ್ರತಿನಿಧಿ ಅಂತ ಮೆರವಣಿಗೆ ಮಾಡೋದು, ಅವ್ರಿಗೆಲ್ಲ ಮೆರವಣಿಗೆ ಮಾಡಿಸೋದು ಭಾವ. ಅದಕ್ಕೆ ಹೇಳೋದು ನಮ್ಗೆ ಗೊತ್ತಿರ್ಬೇಕು ಭಾವ. ಸೊ ಮೆರವಣಿಗೆ ಮಾಡಿಸಿ ಮತ್ತೆ ರಾಜಸಿಂಹಾಸನ ಕರ್ಕೊಂಡ್ ಬರ್ತಾನೆ. ಅವರ ಇಡೀ ಕುಟುಂಬವನ್ನ ತನ್ನ ಆಸ್ಥಾನ ಪುರೋಹಿತರಾಗಿ ಮಾಡ್ಕೊಳ್ತಾನೆ. ಯಾರು? ಮುಸ್ಲಿಂ ದೊರೆ. ಈಗಲೂ ಎಷ್ಟೋ ಜನ ಮುಸ್ಲಿಂ ರಾಜರುಗಳ ಆಸ್ಥಾನದಲ್ಲಿ ಹಿಂದೂ ಪಂಡಿತರುಗಳು, ಬ್ರಾಹ್ಮಣರು, ಪುರೋಹಿತರು ಇರ್ತಾರೆ. ಅಕ್ಬರ್ ಆಸ್ಥಾನದಲ್ಲಿ ಇರ್ಲಿಲ್ವಾ? ಹಿಂದೂಗಳಿದ್ರು. ಈಗಲೂ ನವದ್ವೀಪದಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ದೇವಸ್ಥಾನಕ್ಕೆ ಬರ್ತಾರೆ, ಬುರ್ಕ ಹಾಕೊಂಡ್ ಬರೋದಿಲ್ಲ ಅವರು, ಸಾಮಾನ್ಯರಾಗಿ ಬರ್ತಾರೆ. ಮುಸ್ಲಿಮ್ಸ್ ಕೃಷ್ಣ ಭಕ್ತಿ ಮಾಡ್ತಾರೆ. ಹಿಂದೂಗಳು ನಾವು ಬೇರೆ ಯಾರ್ಯಾರನ್ನ ಭಕ್ತಿ ಮಾಡ್ತೀವಿ. ಮುಸ್ಲಿಂ ಕೃಷ್ಣ ಭಕ್ತಿ ಮಾಡ್ತಾರೆ, ಎಲ್ಲಾ ಕಡೆ ಮಾಡೋದಿಲ್ಲ, ನವದ್ವೀಪ ಧಾಮದಲ್ಲಿ ಮಾಡ್ತಾರೆ. ಯಾಕಂದ್ರೆ ಮುಸ್ಲಿಂ ಸಾಮ್ರಾಜ್ಯ. ಚಾಂದ್ ಕಾಜಿ ಸಮಾಧಿ ಇದೆ ಅಲ್ಲಿ, ಚಾಂದ್ ಕಾಜಿಗೆ ಭಗವಂತ ಅನುಗ್ರಹ ಮಾಡಿದ ಜಾಗ. ಸೊ ಹಾಗೆ ಪರಮೇಶ್ವರಿ ಮೂಲಕ ನಾವು ಕಲಿಯೋದೇನಂದ್ರೆ, ನಾವ್ ಏನೇ ಮಾಡಿದ್ರು ಅದು ಭಗವಂತನಿಗೆ ಆಫರ್ ಮಾಡ್ಬೇಕು, ಭಗವಂತಂದೇ ಅದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ತೇನ ಜಗತ್ತೇನ ತೆಕ್ತೇನ ಭುಂಜಿತ ಮಾಗೃತ ಕಸ್ಯ ಸ್ವಿಂಧನಂ. ಇದು ರಾಜನ ದರ್ಬಾರ್ ಅಲ್ಲ, ಇದು ಭಗವಂತನ ದರ್ಬಾರ್. ಇದು ಭಗವಂತ ಒಬ್ನೇ ರಾಜ. ಇಲ್ಲಿ ಭಗವಂತ ಒಬ್ನೇ ರಾಜ, ಇನ್ನು ಉಳಿದವರೆಲ್ಲ ಅವನ ಭೃತ್ಯರು. ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಭಗವಂತನ ಸೇವಕರು. ಇಷ್ಟು ಹೇಳಿದ್ಮೇಲೆ ಭಗವಂತ ಅನುಗ್ರಹ ಮಾಡಿ ಹೊರಟೋಗ್ತಾನೆ. ಪರಮೇಷ್ಠಿನ ಮುಸ್ಲಿಂ ದೊರೆ ತನ್ನ ಫ್ಯಾಮಿಲಿ ಪುರೋಹಿತ, ಫ್ಯಾಮಿಲಿ ಪಂಡಿತರನ್ನಾಗಿ ಅವ್ರನ್ನ ನೇಮಕ ಮಾಡ್ಕೊಳ್ತಾನೆ, ಟೈಲರ್ ಪರಮೇಷ್ಠಿನ. ಅದಾದ್ಮೇಲೆ ಪರಮೇಷ್ಠಿ ಆ ಜನ್ಮದಲ್ಲೇ ಭಗವದ್ಧಾಮಕ್ಕೆ ವಾಪಸ್ ಹೊರಟೋಗ್ತಾನೆ. ಭಗವದ್ಧಾಮದಿಂದ ಬಂದ ಭಗವದ್ಧಾಮಕ್ಕೆ ಹೊರಟ ಒಂದೇ ಲೈಫ್ ಟೈಮಲ್ಲಿ. ಏನ್ ಮಾಡಿದ್ರಪ್ಪ ಹೇಳಿ? ಏನ್ ಮಾಡಿದ್ರು ಪರಮೇಷ್ಠಿ? ನಮ್ಗೆ 108 ಬಿಸ್ನೆಸ್, ತಲೆ ಕೆರ್ಕೊಳಕ್ ಪುರ್ಸೋತಿಲ್ಲ. ಬಿಸ್ನೆಸ್ ಏನ್ ಬಿಸ್ನೆಸ್ ಮಾಡಿದ್ರು ಮಣ್ಣು ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ನಮ್ಗಿರೋದು ಒಂದೇ ಬಿಸ್ನೆಸ್, ಕೃಷ್ಣ ಸೇವೆ. ಅದನ್ನೇ ಎಷ್ಟು ಅಚ್ಚುಕಟ್ಟಾಗಿ ಮಾಡಕ್ಕಾಗುತ್ತೋ ಅದನ್ನೇ ಮಾಡ್ಬೇಕಷ್ಟೇ, ಇನ್ನೇನು ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೆ ಅವರನ್ನ
ನಾವು ಮಾದರಿಯಾಗಿ ತಗೋಬೇಕು. ಅವನಂಗ್ ಮಾಡಿದಾನೆ ಪರಮೇಶ್ವರಿ, ನಾವ್ಯಾಕೆ ಮಾಡಬಾರ್ದು? ಭಗವದ್ ಧಾಮದಿಂದ ಬಂದಿದ್ದಾನೆ, ಹೌದು, ನಾವು ಅಲ್ಲಿಂದ ಬಂದಿರೋದು. ನಾವು ಎಂಜಾಯ್ ಮಾಡಕ್ ಬಂದಿದೀವಿ, ಪರಮೇಶ್ವರಿ ಭಗವಂತನಿಗೆ ಎಂಜಾಯ್ಮೆಂಟ್ಗೋಸ್ಕರ ಮಾಡ್ತಿದ್ದಾನೆ ಅಷ್ಟೇನೆ. ತನ್ನ ಕಸಬುನ ಭಗವಂತನಿಗೋಸ್ಕರ ವಿನಿಯೋಗ ಮಾಡಿದ್ದಾನೆ. ನಾವು ನಮ್ಮ ಪರ್ಸನಲ್ ಫ್ಯಾಮಿಲಿ ಲೈಫ್, ಪರ್ಸನಲ್ ಲೈಫ್ ವ್ಯತ್ಯಾಸ ಇಷ್ಟೇ. ಓಕೆ, ಹೀಗೆ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಭಕ್ತಿಯಲ್ಲಿ ನಾವು ತೊಡಗಿಸ್ಕೋಬೇಕು. ಅಷ್ಟು ಪಾಪಗಳ ನಾಶ ಆಗ್ಬೇಕು. ಅದಕ್ಕೆ ಪರಮೇಶ್ವರಿಗೆ ಅನುಗ್ರಹ ಮಾಡ್ತಾನೆ ಭಗವಂತ. ಜೈಲಲ್ಲಿ ಹಾಕಿರ್ತಾರಲ್ಲ, ಅವಾಗ ಮುಟ್ಟಿದ ತಕ್ಷಣ ಎಲ್ಲ ಪಾಪಗಳ ನಾಶ ಆಗುತ್ತೆ. ಇರುತ್ತೆ ಪಾಪ, ಪ್ರತಿಯೊಬ್ಬರ ಲೈಫಲ್ಲೂ ಪಾಪಗಳು ಇರುತ್ತೆ. ಬಟ್ ಯಾರು ಭಕ್ತಿ ಸೇವೆ ತೊಡಗ್ತಾ ಇರ್ತಾರೆ, ತೊಡಗ್ತಾ ಪಾಪಗಳು ಕಡಿಮೆ ಆಗ್ತಾ ಒಂದ್ ಲೈಫ್ ಟೈಮ್, ಇವತ್ತು ನಾಳೆ ಇನ್ಯಾವುದೋ ಒಂದು ಜನ್ಮದಲ್ಲಿ ಭಗವಂತನ ಅನುಗ್ರಹ ಖಂಡಿತ ಆಗುತ್ತೆ. ಪಾಪಗಳು ಸಂಪೂರ್ಣ ನಾಶ ಆಗುತ್ತೆ. ಶುದ್ಧ ಭಕ್ತಿ ಸೇವೆ ಮಾಡಕ್ಕೆ ಮನಸ್ಸು ಮಾಡ್ತೀವಿ, ಇಲ್ಲಾಂದ್ರೆ ಆಗಲ್ಲ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ.